ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ವಿದುರ ನೀತಿಯ ಕಡೆಗೆ ತಿರುಗಿದ್ದೀವಿ. ಆ ವಿದುರ ನೀತಿಯಲ್ಲಿ ಒಂದಷ್ಟು ಸಾಮಾನ್ಯ ನೀತಿ ಇದೆ. ತುಂಬ ಜನಕ್ಕೆ ವಿದುರ ನೀತಿಯ ಬಗ್ಗೆ ಬಹಳ ಪ್ರೀತಿ ಅಭಿಮಾನಗಳು ಉಂಟು. ಕೋಪವೆಂಬುದನರ್ಥ ಸಾಧನ ಇತ್ಯಾದಿ ಪದ್ಯಗಳು ಬಹಳ ಪ್ರಖ್ಯಾತವಾಗಿ ನಾಲಿಗೆಯಲ್ಲಿ ನುಲಿತಾ ಇದ್ದವು, ನಡೀತಾ ಇದ್ದವು. ಆ ಮೂರನೇ ಸಂಧಿ ವಿದುರ ನೀತಿ ಆದರೆ, ನಾಲ್ಕನೇ ಸಂಧಿ ಸನಸು ಜಾತಿಯ 200 ಪದ್ಯಗಳಿರ್ತಕ್ಕಂಥ ದೊಡ್ಡ ಸಂಧಿಗಳು. ಒಂದು ಸಾಮಾನ್ಯ ನೀತಿ, ಮತ್ತೊಂದು ವೇದಾಂತವನ್ನು ಹೆಚ್ಚಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ಅಂಥ ಕಾವ್ಯಸ್ವಾರಸ್ಯವನ್ನು ಏನೂ ಕಾಣಕ್ಕಾಗೋಲ್ಲ. ನೀತಿಬೋಧೆ, ತತ್ವವಿಚಾರ, ಧರ್ಮ ಜಿಜ್ಞಾಸೆ ಇವುಗಳಲ್ಲಿ ಎಲ್ಲ ಕುಮಾರವ್ಯಾಸ ಎಷ್ಟು ವಿಸ್ತಾರ ಮಾಡಿದ್ರೂ ಅವನ ಕೌಶಲ ಏನೂ ಕಾಣುವುದಿಲ್ಲ. ಕುಮಾರವ್ಯಾಸನ ತುಂಬ ಸಪ್ಪೆ ಭಾಗಗಳಲ್ಲಿ ಇದು ಒಂದು. ಅದಕ್ಕೆ ಆದಷ್ಟು ಬೇಗ ದಾಟಿಬಿಡಬೇಕು ಅಂತ ಅಂದುಕೊಂಡಿದ್ದೀನಿ. ಯಕ್ಷಪ್ರಶ್ನೆ ಅಂಥದ್ದಾಗಲಿ, ಭಗವದ್ಗೀತೆ ಅಂಥದ್ದನ್ನಾಗಲಿ ಕುಮಾರವ್ಯಾಸ ಅಂಥ ಆಕರ್ಷಕ ರೀತಿಯಲ್ಲಿ ನಿರ್ವಾಹ ಮಾಡೋಲ್ಲ. ವಸ್ತುತಃ ಕಾವ್ಯಕ್ಕೂ ನೀತಿಗೂ ನೇರ ಸಂಬಂಧವಿಲ್ಲ. ಅದನ್ನು ಹಿರಿಯಣ್ಣನವರು ತುಂಬ ಚೆನ್ನಾಗಿ ಹೇಳ್ತಾರೆ. ಆರ್ಟ್ ನೀಡ್ ನಾಟ್ ಹ್ಯಾವ್ ಎ ಮಾರಲ್ ಗೋಲ್, ಇಟ್ ವಿಲ್ ಎಸೆನ್ಷಿಯಲಿ ಹ್ಯಾವ್ ಎ ಮಾರಲ್ ವ್ಯೂ ಅಂತ. ನೈತಿಕವಾದ ದೃಷ್ಟಿ ಇರುತ್ತದೆ ಹೊರತು ನೈತಿಕವಾದ ಗುರಿ ಇರಬೇಕಾಗಿಲ್ಲ ಕಾವ್ಯಕ್ಕೆ ಅಂತ. ಹೆಜ್ಜೆಗೂ ಉಪದೇಶ ಮಾಡ್ತಾ ಇದ್ದರೆ ಕಾವ್ಯ ವೈರಸ್ಯವನ್ನು ಪಡೆಯುತ್ತದೆ. ಆ ಕಾರಣದಿಂದಲೇ ಹಿಂದಿನ ಭಟ್ಟನಾಯಕ, ಧನಂಜಯ ಮೊದಲಾದ ಅಲಂಕಾರಿಕರು ಕಾವ್ಯ ರಸಯಿತ ಸರ್ವೋ ನಬೋದ್ಧ ನ ನಿಯೋಗ ಭಾಕ್ ಅಂತಲೂ, ಆನಂದ ನಿಷ್ಯಂದಿಷು ರೂಪಕೇಶು ವ್ಯುತ್ಪತ್ತಿ ಮಾತ್ರಂ ಫಲಮಲ್ಪಬುದ್ಧಿ ಯೋಪೀತಿಹಾಸಾದಿ ವದಾಹ ಸಾಧು ತಸ್ಮೈ ನಮಃ ಸ್ವಾದು ಪರಾಂಗುಖಾಯ ಅಂತ ಕಾವ್ಯದಲ್ಲಿ ರಸ ಸ್ವಾರಸ್ಯಕ್ಕಿಂತ ಮಿಗಿಲಾಗಿ ನೀತಿಯನ್ನೆಲ್ಲ ಹುಡುಕಕ್ಕೆ ಹೋಗುವಂಥ ಅರಸಿಕ ಶಿಖಾಮಣಿಗಳಿಗೆ ದೂರದಿಂದಲೇ ನಮಸ್ಕಾರ. ಕಾವ್ಯದಲ್ಲಿ ಉಪದೇಶ ಮಾಡೋಕ್ಕೂ ಯಾರೂ ಇರಬಾರದು, ಕೇಳಕ್ಕೂ ಯಾರೂ ಇರಬಾರದು ಅಂತ ಸುಮಾರು 1000 ವರ್ಷಗಳ ಕೆಳಗೆ ಕಠೋರವಾದ ಒಂದು ಮಾತುಗಳನ್ನು ಆಡಿದ್ದಾರೆ. ಅದು ಯುಕ್ತ ಅಂತ ನನಗನಿಸುತ್ತದೆ. ರಸಮುಂದೆ ಕವಿಗೆ ನೀತಿ ಅಂತ ಕುವೆಂಪು ಅವರು ಹೇಳ್ತಾರೆ. ಹೀಗಾಗಿ ಈ ಭಾಗ ಮಹಾಭಾರತದ ಹಿನ್ನೆಲೆಯಲ್ಲಿ ಚೆನ್ನಾಗಿರುವಂಥದ್ದೇ ಆದರೂ ತನ್ನಂತೆ ನಾವಿನ್ಯವಿಲ್ಲ. ಮತ್ತು ಇನ್ನೊಂದೇನಾಗಿದೆ, ಆಗ ವಿದುರ ಹೇಳಿದಾಗ 5000 ವರ್ಷಗಳ ಕೆಳಗೆ ಯಾವುದೋ ಒಂದು ಸೊಗಸು, ಆಕರ್ಷಣೆ, ಆಡಕ, ವಿಚಕ್ಷಣೆ, ನಾವೀನ್ಯ ಇವನ್ನೆಲ್ಲ ಹೊಂದಿರಬಹುದು. ಈ ಹೊತ್ತಿಗೆ ಅಂಥ ನೀತಿಯ ಮಾತುಗಳನ್ನು ತುಂಬ ಬಾರಿ ಜನರು ಹೇಳಿ ಕೇಳಿ ಅವುಗಳ ಮೊನೆ ಹೊರಟೋಗಿದೆ. ಹಾಗಾಗಿ ದೇ ಆರ್ ನೋ ಮೋರ್ ಶಾರ್ಪ್. ಹಳೆ ಸೀರೆಗೆ ನೆರಿಗೆ ಹಾಕೋದಕ್ಕೆ ಯಾರಿಗಿಷ್ಟ ಆಗುತ್ತೆ? ಆ ರೀತಿಯಾದದ್ದು ಉಭಯತ. ಆ ಕಡೆಗೆ ವಿದುರ ನೀತಿ ಮತ್ತು ಈ ಕಡೆ ಸನಸು ಜಾತಿಯ ವೇದಾಂತ ಎರಡೂ ಅಷ್ಟೇ. ಅದು ಒಂದು ಕೆಟ್ಟ ಗಾದೆ ಇದೆ, ಅನ್ವಯ ಮಾಡಬಾರ್ದು, ಆದರೂ ಹೇಳಬೇಕು. ಎರಡೂ ದದ್ದ ಹೊರಗೆ ಹಾಕುವಂಥ ಒಂದು ಗಾದೆ. ಆ ತರಹ ಆಗಿಬಿಟ್ಟಿದೆ. ಏನು ಮಾಡೋದು? ನಿಮ್ಮ ಸಹನೆಗೆ ಒಂದು ಅಳತೆಗೋಲು, ಅಥವಾ ಕೆಲವರಿಗೆ ಇದು ತುಂಬ ವಿಶೇಷವಾಗಿ ಇಷ್ಟವೂ ಆಗಬಹುದು, ಗ್ರಾಚಾರ ತಪ್ಪಿ ಏನು ಮಾಡೋದು ಇರಲಿ. ಇಲ್ಲಿ ಸ್ವಲ್ಪ ನಾವೀನ್ಯ ತರೋದಕ್ಕೆ ಸಂಖ್ಯಾ ಚಮತ್ಕಾರಗಳು ಆ ಥರದ್ದು ಮಾಡುವುದು ಉಂಟು. ಮೂಲದಲ್ಲಿ ಒಂದಷ್ಟಿದೆ. ಕುಮಾರವ್ಯಾಸ ಪ್ರಾತಿನಿಧಿಕವಾಗಿ ತೆಗೆದುಕೊಂಡ ಒಂದನ್ನು ನಾವು ನೋಡೋಣ. ಆರಂಭ ಮಾಡುವುದೇ ಸಂಖ್ಯಾ ಚಮತ್ಕಾರದಿಂದ. ಇವೆಲ್ಲ ಒಂದು ಸ್ವಲ್ಪ ನೈರಸ್ಯವನ್ನು, ಏಕತಾನತೆಯನ್ನು ಹೋಗಲಾಡಿಸುವಂಥದ್ದಾಗುತ್ತದೆ. ಅದು ಏನು ಕಬ್ಬಿನ ಜಲ್ಲೆ ಜಗದಂತೆ ಆಗೋಲ್ಲ. ಜಲ್ಲೆಯ ಮಧ್ಯದ ಗಂಟಿರುತ್ತಲ್ಲ, ಗಡು ಅಂತ ಕರೀತಾರೆ, ಅದನ್ನು ಪರ್ವ ಅಂತಲೂ ಕರೀತಾರೆ. ಅದನ್ನು ಜಗದ್ರೆ ಹಲ್ಲಿಗೆ ನೋವಾದರೂ ಏನೋ ಒಂದಿಷ್ಟು ರಸ ಇದ್ದಂತೆ ಆಭಾಸವಾಗುತ್ತದೆ. ಆ ತರಹ ಈ ಬಗೆಯಲ್ಲಿ ಅಂತ ಒಂದು ಪದ್ಯ. ಒಂದರಿಂದೆರಡಹುದನರಿ ಮೂರಂದವನು ತಿಳಿ ನಾಲ್ಕರಲಿ, ಮೂರಂದವನು ತಿಳಿ ನಾಲ್ಕರಲಿ
ಮನಗುಂದದಿರೈದರಲಿ ಮನಗುಂದದಿರೈದರಲಿ ವರ್ಜಿಪುದಾರನೇಳರಲಿ ವರ್ಜಿಪುದು ಆರನೇಳರಲಿ ವಂದಿಸದಿರೆಂಟನು ವಿಚಾರಿಸಿ ಮುಂದುವರಿ ಒಂಬತ್ತರಲಿ ವಂದಿಸದಿರೆಂಟನು ವಿಚಾರಿಸಿ ಮುಂದುವರಿ ಒಂಬತ್ತರಲಿ ಮನಗುಂದಿಸದಿರೈದರಲಿ ಮನಗುಂದಿಸದಿರೈದರಲಿ ಗೋಪಾಲ ಕೇಳೆಂದ ಒಂದರಿಂದೆರಡಹುದ ನರಿ, ಒಂದರಿಂದ ಎರಡು ಹೇಗೆ ಆಗುತ್ತದೆ ಅನ್ನುವಂಥದ್ದನ್ನು ನೋಡ್ಕೋ. ಮೂರಂದವನ್ನು ತಿಳಿ, ಮತ್ತೆ ಮೂರು ಯಾವುದಿದೆ ಅದರ ಸೊಗಸನ್ನು ಅರ್ಥ ಮಾಡಿಕೋ. ನಾಲ್ಕರಲ್ಲಿ ಮನಗುಂದದೆ ಇರದೆ ಅಂದರೆ ನಾಲ್ಕರಲ್ಲಿ ಮನಸ್ಸನ್ನು ಸ್ವಲ್ಪವೂ ಹೊಯ್ದಾಡಿಸದೆ, ಐದರಲ್ಲಿ ವರ್ಜಿಪ್ಪುದು, ಐದರಲ್ಲಿ ದೂರ ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಂಡು ಆರನ್ನು ಕ್ಷಮಿಸಬೇಕು, ತಿಳಿ ನಾಲ್ಕರಲ್ಲಿ, ನಾಲ್ಕನ್ನು ತಿಳ್ಕೊಂಡು ಮನಗುಂದದಿರೋ ಐದರಲ್ಲಿ, ಮನಸ್ಸನ್ನು ಐದರಲ್ಲಿ ಸೊರಗಿಸದೆ, ವರ್ಜಿಪುದು ಆರರಲ್ಲಿ, ಆರನ್ನು ದೂರ ಮಾಡಿ, ಮತ್ತೆ ಏಳರಲ್ಲಿ ಹೊಂದಿಸದೆ, ಏಳನ್ನು ಸೇರಿಕೊಳ್ಳದೆ, ಎಂಟರನ್ನು ವಿಚಾರಿಸಿ, ಎಂಟನ್ನು ಆಲೋಚಿಸಿ, ಒಂಬತ್ತನ್ನಲ್ಲಿ ಮುಂದುವರೆದು ಮನಗುಂದದೆ ಇರು ಈರೈದರಲ್ಲಿ ಅಂದರೆ ಹತ್ತರಲ್ಲಿ ಸ್ವಲ್ಪವೂ ಮನಸ್ಸನ್ನು ಕುಗ್ಗಿಸಿಕೊಳ್ಳದೆ ಇರಬೇಕು ಅಂತ. 1 ರಿಂದ 10, ಒಂದರಿಂದ ಎರಡಹುದನ್ನು ಅರಿ, ಒಂದು ಎರಡಾಗುವುದನ್ನು ಅರ್ಥ ಮಾಡಿಕುವಂತ. ಅಂದರೆ ಯಾವುದು? ಇದಕ್ಕೆ ಸಂಖ್ಯೆಗಳು ಗೊತ್ತಿದ್ದರೆ ನಮಗೆ ಯಾವುದಕ್ಕೆ ಯಾವುದನ್ನು ಹೊಂದಿಸಬಹುದು. ಸಂಖ್ಯಾ ಪದಕೋಶಗಳು, ಸಂಕೇತ ಕೋಶಗಳು ಅಂತ ಉಂಟು. ಒಂದು ಅಂದರೆ ಪರಬ್ರಹ್ಮ ವಸ್ತುವಿನಿಂದ ಮೊದಲುಗೊಂಡು ಆಕಾಶದವರೆಗೆ, ಸಮುದ್ರದವರೆಗೆ ಹೀಗೆಲ್ಲ ಒಂದು ಅಂತ ಮಾಡುವಂಥದ್ದು ಉಂಟು. ಹೀಗೆ ಒಟ್ಟಿನಲ್ಲಿ ಆ ಒಂದು ಅನ್ನೋದು ಇಲ್ಲಿ ಹೇಗೆ ಹೊಂದಿಕೆ ಆಗುತ್ತದೋ ಅದನ್ನು ತಗೊಳ್ಬೇಕು. ಆ ತಗೊಂಡಾಗ ಪರಬ್ರಹ್ಮ ವಸ್ತು ಅಂತ. ಒಂದು ಅನ್ನುವಂಥದ್ದು ಎರಡಾಯಿತು ಅಂತಂದರೆ ಈ ಪ್ರಕೃತಿ ಪುರುಷಾತ್ಮಕವಾದ ಜಡ ಜೀವಾತ್ಮಕವಾದ ಜಗತ್ತಾಯಿತು ಅನ್ನುವ ಅರ್ಥ. ಒಂದು ಬ್ರಹ್ಮವಸ್ತುವು ಜಡವಾಗಿ ಜಗತ್ತು, ಚೈತನ್ಯಮಯವಾಗಿ ಜೀವ ಅಂತ ಅನಿಸಿಕೊಳ್ತು ಅಂತ. ಇದನ್ನು ಶೇಷ ಅಂತ ವಿಶಿಷ್ಟಾದ್ವೈತದಲ್ಲಿ ಚಿತ್ ಚಿತ್ ಅನ್ನುವುದು ಜೀವ, ಅಚಿತ್ ಅನ್ನುವಂಥದ್ದು ಜಡ, ಪರಮಾತ್ಮ ಶೇಷಿ ಇವನ್ನು ಹೊಂದಿದ್ದಾನೆ ಅಂತ ಅರ್ಥ ಮಾಡ್ತಾರೆ. ವೇದಾಂತಿಗಳು ಅಂದರೆ ಕೇವಲಾದ್ವೈತಿಗಳು ಅವರು ಬ್ರಹ್ಮವಸ್ತುವೇ ಜಗತ್ತಾಗಿ ಜೀವವಾಗಿ ಎರಡಾಗಿ ತೋರಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಭೇದವಾದಿಗಳಿಗೆ, ಭೇದವಾದಿಗಳಿಗೆ, ಅಭೇದವಾದಿಗಳಿಗೆ ಎಲ್ಲರಿಗೂ ಇರುವುದು ಒಂದೇ ಪರತತ್ವ, ಅದು ಈ ರೀತಿಯಾಗಿ ಆದದ್ದು ಅನ್ನೋದ್ರೊಳಗೆ ಒಪ್ಪಿಗೆ ಉಂಟು. ಹೀಗಾಗಿ ಅದನ್ನು ಅರ್ಥ ಮಾಡಿಕೊ, ಬ್ರಹ್ಮವಸ್ತುವನ್ನು ಮತ್ತು ಅದು ಜಗಜ್ಜೀವ ಅನ್ನುವ ಇನ್ನು ಎರಡಾಗಿ ಒಡೆದದ್ದನ್ನು, ಇದನ್ನು ಅರ್ಥ ಮಾಡಿಕೊ. ಇನ್ನು ಮೂರಂದವನ್ನು ತಿಳಿ. ಈ ಜಗತ್ತು ಜೀವ ಅಂತ ಆಗಿದ್ದು ಹೇಗೆ, ಅದರ ಆಗುವಿಕೆಯ ಮೂಲ ಎಲ್ಲಿದೆ ಅಂದರೆ ತ್ರಿಗುಣಗಳಲ್ಲಿ ಇದೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವುದರೊಳಗೆ ಉಂಟು. ತ್ರಿಗುಣಗಳಿಂದಲೇ ಜಗತ್ತು ಜೀವಗಳು ಆಗಿರುವುದು. ಜೀವ ಜಗತ್ತುಗಳಲ್ಲಿ ಪರಸ್ಪರ ಮತ್ತೆ ಅವುಗಳೊಳಗೊಳಗೆ ಇಂಟರ್ ಆ್ಯಂಡ್ ಇಂಟ್ರಾ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಾದ ವ್ಯತ್ಯಾಸಗಳಿಗೆ ಮುಖ್ಯ ಕಾರಣ ಗುಣಗಳು. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಜಡವಸ್ತುವಿಗೂ ಬಂದ ಭಿನ್ನತೆಗೆ ಮುಖ್ಯ ಕಾರಣ ಗುಣಗಳ ವೈವಿಧ್ಯ, ಏರುಪೇರು ಅಂತ. ಸತ್ವ ಹೆಚ್ಚಾಗಿದ್ದರೆ ಒಂದು ರೀತಿ, ತಮಸ್ಸು ಹೆಚ್ಚಾಗಿದ್ದರೆ ಮತ್ತೊಂದು ಬಗೆ, ರಜಸ್ಸು ಹೆಚ್ಚಾಗಿದ್ದರೆ ಇನ್ನೊಂದು. ಮತ್ತು ಇವುಗಳ ಆಂತರಿಕವಾದ ಮಿಶ್ರಣಗಳ ಬೇರೆ ಬೇರೆ ಹದಗಳು ಯಾವುದುಂಟು ಅದರಿಂದಲೇ ಗೊತ್ತಾಗುವಂಥದ್ದು. ಇದರಿಂದಲೇ ನಮಗೆ ತಿಳಿಯುತ್ತದೆ. ಮತ್ತೆ ಈ ಗುಣಗಳಿಗೆ ಸಂವಾದಿಯಾಗಿ ಆಯುರ್ವೇದದಲ್ಲಿ ಮತ್ತೆ ದೋಷಗಳನ್ನು ಹೇಳಿದ್ದಾರೆ. ಕಫ ಪ್ರಧಾನವಾದ ಪದಾರ್ಥಗಳು, ವಾತ ಪ್ರಧಾನವಾದ ಪದಾರ್ಥಗಳು, ಪಿತ್ತ ಪ್ರಧಾನವಾದ ಪದಾರ್ಥಗಳು ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಶುಂಠಿ ಪಿತ್ತ ಪ್ರಧಾನವಾದಂಥದ್ದು ಅಂತ ಹೇಳ್ತಾರೆ. ಹಾಲು ಕಫ ಪ್ರಧಾನವಾದದ್ದು, ಕೆಲವೊಮ್ಮೆ ವಾತ ಪ್ರಕೋಪವು ಅಲ್ಲಿಂದ ಉಂಟಾಗುವಂಥದ್ದು, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಅದು ಈ ತ್ರಿಗುಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಇನ್ನು ಅಲ್ಲಿ ತಿಳಿ ನಾಲ್ಕರಲ್ಲಿ, ನಾಲ್ಕನ್ನು ಕಲಿತುಕೋ, ತಿಳಿದುಕೋ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ
ಪುರುಷಾರ್ಥ ಚತುಷ್ಟಯಗಳನ್ನು ಆತ್ಮ ಸಂಪಾದನೆಗೆ, ಆತ್ಮಜ್ಞಾನಕ್ಕೆ, ಆತ್ಮ ಪ್ರತ್ಯಭಿಜ್ಞಾನಕ್ಕೆ ಬೇಕಾಗಿರುವುದನ್ನು ಅರ್ಥ ಮಾಡಿಕೋ. ಮತ್ತು ಮನಗುಂದದಿರು 5ರಲ್ಲಿ ಅಂತ. ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಇವು ಯಾವುದು ಉಂಟು. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ ತನ್ಮಾತ್ರಗಳು ಅಂತ ಯಾವುದನ್ನು ಅವುಗಳ ಗ್ರಹಣ ಶಕ್ತಿಯಿಂದಾಗಿ ಹೇಳ್ತಾರೆ. ಈ ಪಂಚಭೂತಗಳ ಗುಣವಿಶೇಷಗಳಾದಂತಹ ಇಂದ್ರಿಯಗಳಿಗೆ ಗ್ರಹಣೆಗೆ ಸಿಗತಕ್ಕಂಥ ಅವುಗಳನ್ನು ತನ್ಮಾತ್ರಗಳು ಅಂತ. ಕಣ್ಣಿಗೆ ಸಿಗುವುದು ರೂಪ, ಕಿವಿಗೆ ಸಿಗುವುದು ಶಬ್ದ, ನಾಲಿಗೆಗೆ ಸಿಗುವುದು ರುಚಿ, ಮೂಗಿಗೆ ಸಿಗುವುದು ಗಂಧ, ಚರ್ಮಕ್ಕೆ ಸಿಗುವುದು ಸ್ಪರ್ಶ. ಹೀಗೆ ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅಂತನ್ನುವಂಥವು ಯಾವುದಿವೆ ಇವುಗಳ ಮೋಜಿಗೆ ಬಲಿಯಾಗಬೇಡ. ಅಂದರೆ ಬಹಿರ್ಮುಖನಾಗಬೇಡ, ಅಂತರ್ಮುಖನಾಗಿರು. ಇಂದ್ರಿಯಗಳು ಎಳಕೊಂಡು ಹೋದಷ್ಟು ದಿಕ್ಕಿನಲ್ಲಿ ಓಡಬಾರದು ಅನ್ನುವ ತಾತ್ಪರ್ಯ. ಇನ್ನು ವರ್ಜಿಪುದು 6. 6 ವರ್ಜಿಸುವುದು ಅಂತಂದರೆ ಅರಿಷಡ್ವರ್ಗ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ದೂರ ಮಾಡಬೇಕು. 7ರಲ್ಲಿ ಒಂದಿಸದಿರು. 7 ಅಂದರೆ ಸಪ್ತ ವ್ಯಸನಗಳು ಅಂತ ಧರ್ಮಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿ ಬರುವಂಥವು. ಅವು ಯಾವುವು? ಮೊದಲಿಗೆ ದ್ಯೂತ, ಆ ಬಳಿಕ ಮದ್ಯ ಮತ್ತು ಭೋಗ ಲಾಂಪಟ್ಯ ಮೈಥುನ, ಆಮೇಲೆ ಮೃಗಯ ವಿನೋದ ಮತ್ತು ಕ್ರೂರವಾದ ಹಿಂಸಾರತಿ ಅಂದರೆ ಹಿಂಸೆ ಮಾಡೋದ್ರೊಳಗೆ ಸಂತೋಷ ಪಡತಕ್ಕಂಥದ್ದು, ಆ ಮನೋಧರ್ಮ. ಆಮೇಲೆ ಕಠೋರವಾದ ವಚನ, ಒರಟಾದ ಮಾತುಗಾರಿಕೆ ಮತ್ತು ದುಡ್ಡು ಕಾಸಿನ ದುಂದುಗಾರಿಕೆ. ಅಬ್ಯೂಸ್ ಆಫ್ ವೆಲ್ತ್ ಒಂದು, ಅಬ್ಯೂಸ್ ಆಫ್ ವರ್ಡ್ಸ್ ಒಂದು, ಅಬ್ಯೂಸ್ ಆಫ್ ಮ್ಯಾರಿಟಲ್ ರಿಲೇಷನ್ಶಿಪ್ ಅನ್ನುವಂಥದ್ದು ಒಂದು. ಆಮೇಲೆ ಅಬ್ಯೂಸ್ ಆಫ್ ಅಥಾರಿಟಿ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹಿಂಸಾರತಿಯಾಗಿರುವಂಥದ್ದು ಅದು. ಅದಾದ ಮೇಲೆ ಬೇಟೆ, ಮದ್ಯ ಮತ್ತು ದ್ಯೂತ. ಇವುಗಳೆಲ್ಲ ಸಪ್ತ ವ್ಯಸನಗಳು ಅಂತ. ಮನುವಿನ ಧರ್ಮಶಾಸ್ತ್ರದಲ್ಲಿ ಆ ಸಪ್ತ ವ್ಯಸನಗಳಿಂದ ಆಗುವ ಸಮಸ್ಯೆಗಳು ಏನು, ಯಾವ್ಯಾವ ರೀತಿಯಾದ ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನುವುದು ಮೇಧಾತಿಥಿ, ಕುಲ್ಲುಕ ಭಟ್ಟ, ಭಾರುಚಿ ಮೊದಲಾದ ಅನೇಕ ವ್ಯಾಖ್ಯಾನಕಾರರು, ಅದರೊಳಗೂ ಮೇಧಾತಿಥಿ ತುಂಬ ಚೆನ್ನಾಗಿ ವಿಸ್ತರಿಸ್ತಾನೆ. ಬುಲ್ಲರ್ ಅದನ್ನು ಚೆನ್ನಾಗಿ ಅನುವಾದವೂ ಮಾಡಿದ್ದಾನೆ ಇಂಗ್ಲೀಷಿಗೆ. ಒಂದಿಷ್ಟು ತಪ್ಪುಗಳಿದ್ದರೂ ಆ ಅನುವಾದ ನೋಡಿದ್ರೂ ನಮಗೆ ಗೊತ್ತಾಗುತ್ತದೆ. ಮೇಧಾತಿಥಿಯ ಅನುವಾದದ ಎಷ್ಟೋ ಒಳ್ಳೊಳ್ಳೆ ಅಂಶಗಳನ್ನು ಸಟಿಪ್ಪಣವಾಗಿಯೇ ಮಾಡಿದ್ದಾನೆ. ಸೀಕ್ರೆಟ್ ಬುಕ್ಸ್ ಆಫ್ ದಿ ಈಸ್ಟ್ ಅನ್ನುವ ಸಂಪುಟಗಳ ಮಾಲೆ ಮ್ಯಾಕ್ಸ್ ಮುಲ್ಲರ್ ಮಾಡಿದ್ದು ಯಾವುದು ಬಂತು ಅಲ್ಲಿಯೇ ಅದು ಪ್ರಕಟವಾದಂಥದ್ದು. ಈಚೆಗೆ ಅದನ್ನೆಲ್ಲವನ್ನ ಬೇರೆ ಬೇರೆಯವರು ಅನುವಾದವೂ ಮಾಡಿದ್ದಾರೆ. ಅಂದರೆ ಕನ್ನಡದಲ್ಲಿ ಮೇಧಾತಿಥಿಯ ವ್ಯಾಖ್ಯಾನ ಸ್ವಾರಸ್ಯಗಳೆಲ್ಲ ಇರುವಂತೆ ಯಾರೂ ಮಾಡಿಲ್ಲ. ಮನುಸ್ಮೃತಿಯ ವ್ಯಾಖ್ಯಾನದ ಪೈಕಿ ಮೇಧಾತಿಥಿಯ ವ್ಯಾಖ್ಯಾನವೇ ತುಂಬ ಪ್ರಾಚೀನ, ತುಂಬ ವಿಸ್ತಾರ ಕೂಡ. ಆಮೇಲೆ ಬಂದಂಥ ಸಂಕ್ಷೇಪ ಸುಂದರವಾಗಿಯೂ ಮೇಧಾತಿಥಿಯ ಸ್ವಾರಸ್ಯಗಳನ್ನು ಕೆಲವೊಂದನ್ನು ಅಡಕ ಮಾಡಿಕೊಂಡದ್ದು ಮನ್ವರ್ಥ ಮುಕ್ತಾವಳಿ ಅಂತ ಕುಲ್ಲುಕ ಭಟ್ಟನ ವ್ಯಾಖ್ಯಾನ ಇರಲಿ, ಅಲ್ಲಿ ಇವೆಲ್ಲ ಬರುತ್ತದೆ. ಒಂದು ಸೂಕ್ಷ್ಮ ಹೇಳಬೇಕು ಅಂದರೆ ದ್ಯೂತ ಒಂದು ವ್ಯಸನ ಯಾವ್ಯಾವ ರೀತಿಯಲ್ಲಿ ದುಷ್ಪರಿಣಾಮ ಬೀರಬಹುದು ಅಂತ ಮನು ಹೇಳುವಾಗ, ಜೂಜಾಡುವವನು ಗೆಲ್ಲುವ ಹೊರತು ಎದ್ದು ಹೋಗೋಲ್ಲ. ಹಾಗಾಗಿ ದೇಹ ವೇಗಗಳು ಅಂತ ಏನು ಹೇಳ್ತಾರೆ, ನೇಚರ್ ಕಾಲ್, ಅವುಗಳನ್ನು ಒತ್ತಾಕಿ ಇಟ್ಕೊಳ್ತಾನೆ, ತಡ್ಕೊಳ್ತಾನೆ. ಅದರಿಂದ ದೇಹಕ್ಕೆ ಅನಾರೋಗ್ಯವಾಗುತ್ತದೆ, ಮನಸ್ಸಿನ ಮೇಲೆ ಒತ್ತಡ ಆಗುತ್ತದೆ. ಮತ್ತು ಸೋತಷ್ಟು ಗೆಲ್ಲಬೇಕು ಅನ್ನುವ ಜಿದ್ದು ಬರೋದರಿಂದ ಇದ್ದದ್ದನ್ನೆಲ್ಲ ಕಳ್ಕೋತಾನೆ. ಆಮೇಲೆ ಅಪಮಾನಕ್ಕೆ ತುತ್ತಾಗ್ತಾನೆ. ಈ ಥರ ಹೇಗೆ ಮುಂದಕ್ಕೆ ಅದು ಪತನವನ್ನು ತಂದೊಡ್ಡುತ್ತದೆ ಎನ್ನುವುದೆಲ್ಲ ವಿವರವಾಗಿ ಬರುತ್ತದೆ. ಓದಬೇಕು ಅದು ಸ್ವಾರಸ್ಯವನ್ನು. ಈಚೆಗೆ ಏನಾಗಿವೆ, ಇಂಡೆಕ್ಸ್ ಪಂಡಿತರು, ಕೆಟ್ಲಾಗ್ ಪಂಡಿತರು, ಇಂಟರ್ನೆಟ್ ಪಂಡಿತರು, ಗೂಗಲ್ ಸರ್ಚ್ ಪಂಡಿತರು ಆಗಿ ಅದು ಏನು ಬೇಕೋ ಅದನ್ನು ಸರ್ಚ್ ಮಾಡ್ಕೋತಾರೆ ಹೊರತುನುವೆ ಆಚೆ ಈಚೆ ಏನಿದೆ ಅಂತ ನೋಡೋದಿಲ್ಲ. ನಮಗೇನು ಬೇಕೋ ಅದನ್ನು ನೋಡೋಕ್ಕೆ ಹೊರಟಾಗ ಸೌಲಭ್ಯ ಇರ್ಬೋದಾಗಲಿ, ಸಾಮಗ್ರಿಯ ಇರುವುದಿಲ್ಲ. ಸಮಗ್ರತೆಯ ಒಂದು ಸ್ವಾರಸ್ಯವನ್ನು ನಾವು ಮರೆತು ಬಿಡ್ತೀವಿ. ಹಾಗಾಗಿ ನನ್ನ ದೃಷ್ಟಿನಲ್ಲಿ ಹೇಳೋದಿದ್ರೆ ಗ್ರಂಥಗಳನ್ನು ಕವರ್ ಟು ಕವರ್ ಮೊದಲಿಂದ ಕೊನೆಯವರೆಗೂ ಓದಬೇಕು. ನಾಯಿ ವಾಯಿ ವೆಚ್ಚ ಪೋಲೆ ಅಂತ ಹೇಳ್ತಾರಲ್ಲ, ನಾಯಿ ಪದಾರ್ಥಗಳ ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಕಡೆಗೂ ಬಾಯಿಟ್ಟಂತೆ ಮಾಡದೆ ಆದ್ಯಂತವಾಗಿ DVGಯವರು ಹೇಳ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ಕಚ್ಚಿ ಹಾಕೋಕೆ ಬದಲಾಗಿ ಒಂದು ಗ್ರಂಥವನ್ನು ಆದ್ಯಂತವಾಗಿ ಓದುವುದು ಒಳ್ಳೆಯದು ಅಂತ. ಕೆಲವನ್ನಾದರೂ ಓದಬೇಕು ಅಂತ, ಮಿಕ್ಕವನ್ನು ಆದ್ಯಂತ ಬ್ರೌಸ್ ಮಾಡ್ತೀವಿ ಅಂತಲ್ಲ, ಆ ಥರ ಪರಾಮರ್ಶೆ ಮಾಡಬೇಕು. ಪುಟಗಳನ್ನು ಒಂದು ಸರ್ತಿ ತಿರುವು ಹಾಕಿ ಏನಿದೆ ಅಂತ ನೋಡಬೇಕು. ಹಾರಿಜಾಂಟಲ್ ರೀಡಿಂಗ್ ಆ್ಯಂಡ್ ವರ್ಟಿಕಲ್ ರೀಡಿಂಗ್ ಅಂತ ಹೇಳ್ತಾರೆ. ಹೀಗೀಗೀಗೀಗೆ ಪಂಕ್ತಿಯಾಗಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು, ಪದವಾಗಿ ಮೇಲಿಂದ ಕೆಳಕ್ಕೆ ಸರಸರ ಅಂತ ಒಮ್ಮೆ ನೋಡ್ಕೊಂಡು ಹೋಗುವುದು. ಆ ಮಟ್ಟಕ್ಕೆ ನೋಡಿಕೆಯ ಓದಿಕೆಯ ವೇಗವನ್ನು ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಒಂದು 200-300 ಪುಸ್ತಕ ಓದಿದ್ರೆ ಒಂದಷ್ಟು ಬೇರೆ ಬೇರೆ ಶಾಖೆಗಳಲ್ಲಿ ಇವುಗಳ ಯೋಗ್ಯತೆ ಇಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ.
ಕೆಲವೊಂದನ್ನು ತುಂಬ ಫೋಕಸ್ಡ್ ಆಗಿ ಓದಬೇಕು, ಮಿಕ್ಕಂದದ್ದು ಹಾಗೆ ಒಂದು ಅಂದಾಜಿನ ಮೇಲೆ ಗೊತ್ತಾಗುತ್ತದಿಲ್ಲ. ಆ ರೀತಿಯಾಗಾದರೂ ಮಾಡಬೇಕಾಗುತ್ತದೆ. ಇರಲಿ. ಆಮೇಲೆ ಸಪ್ತ ವ್ಯಸನಗಳಾದ ಮೇಲೆ ಅದನ್ನು ದೂರ ಇಡಬೇಕು. ಹೊಂದಿಸದಿರು ಈ 7ರಲ್ಲಿ ಅದನ್ನು ಅಂಟಿಕೋಬೇಡ ಅಂತಂದ ಮೇಲೆ 8 ವಿಚಾರಿಸು. 8 ಯಾವುದು? ಅಷ್ಟಾಂಗ ಯೋಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತಕ್ಕಂಥದ್ದು. ಯಮ ಅಂದರೆ ಬಹಿರಿಂದ್ರಿಯಗಳ ನಿಗ್ರಹ, ಅದು ಯಮ ಅಂತಾದರೆ, ನಿಯಮ ಅನ್ನುವಂಥದ್ದು ಅದರ ವಿಸ್ತರಣೆಯ ರೂಪವಾದದ್ದು. ಮತ್ತು ಆಸನ, ಸ್ಥಿರವಾಗಿ ಒಂದು ಕಡೆಗೆ ಕೂತ್ಕೊಳ್ಳೋದು ಧ್ಯಾನಕ್ಕಾಗಿ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಮೇಲೆ ಹತೋಟಿ ತಂದುಕೊಳ್ತಕ್ಕಂಥದ್ದು. ಮತ್ತು ಪ್ರತ್ಯಾಹಾರ ಅಂದರೆ ಹೊರಗೆ ಹೋಗುವಂಥ ಮನಸ್ಸನ್ನು ಆಯಾ ವಿಷಯಗಳಿಂದ ಒಳಕ್ಕೆ ಸೆಳೆಯತಕ್ಕಂಥದ್ದು, ವಿಡ್ರಾಯಲ್ ಫ್ರಮ್ ದಿ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್. ಮತ್ತು ಧ್ಯಾನ, ಆ ಧ್ಯಾನದಲ್ಲಿ ನಿರಂತರವಾಗಿ ಇರುವಿಕೆ ಧಾರಣ. ಕಟ್ಟ ಕಡೆಗೆ ಅದರ ಸ್ವಾಭಾವಿಕತೆಯನ್ನು ಸಮಾಧಿ ಅಂತ ಹೇಳ್ತಾರೆ ಅಂತ. ಅದಾದ ಮೇಲೆ ಅದರಲ್ಲಿ ವಿಚಾರಿಸಿ, ಅಂದರೆ ಅಷ್ಟಾಂಗ ಯೋಗವನ್ನು ಅನುಭವಿಸಿಕೊಂಡು ಮುಂದುವರಿದು 9ರಲ್ಲಿ ಮುಂದುವರಿಯಬೇಕು ಅಂತ. ಅದು ನವವಿಧವಾದ ಭಕ್ತಿ, ಬಹಳ ಪ್ರಖ್ಯಾತವಾದಂಥದ್ದು. ಶ್ರವಣಂ ಕೀರ್ತನಂಚೈವ, ಸ್ಮರಣಂಚೈವ, ಕೀರ್ತನಂ ವಂದನಂ ತಥಾ ಅರ್ಚನಂ ಪಾದಸೇವನಂ ಸಖ್ಯಂ ದಾಸ್ಯಂ ಆತ್ಮನಿವೇದನಂ ಅಂತೆಲ್ಲ ಹೇಳ್ತಾರಲ್ಲ. ಮೊದಲು ಭಗವನ್ ನಾಮ ಶ್ರವಣ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಕೇಳ್ತಾ ಇದ್ದಾಗ ಮಾತ್ರವಲ್ಲ, ಕೇಳಿ ಮುಗಿದ ಮೇಲೂ ನೆನೀತಾ ಇರೋದು ಸ್ಮರಣ. ಮತ್ತು ನಾವು ಸಕ್ರಿಯವಾಗಿ ಹಾಡಿಕೊಳ್ಳುವುದು ಅದು ಕೀರ್ತನ. ಆಮೇಲೆ ವಂದನ, ನಮಸ್ಕಾರ ಮಾಡುವುದು, ಬಾಗುವುದು, ನಮ್ರತೆಯನ್ನು ಇಟ್ಟುಕೊಳ್ಳೋದು ಅಂತ. ವದಿ ಧಾತುವಿನಿಂದ ಬಂದಂಥದ್ದು, ನಮು ಧಾತುವಿನಿಂದ ಬಂದದ್ದು ನಮನ, ಬಾಗುವಿಕೆ ಅಂದರೆ ನಮ್ರತೆ. ಆಮೇಲೆ ಅರ್ಚನ, ಕ್ರಿಯಾತ್ಮಕವಾಗಿ ಆರಾಧಿಸ್ತಕ್ಕಂಥದ್ದು. ಪಂಚೋಪಚಾರವೋ, ಷೋಡಶೋಪಚಾರ ಪೂಜೆಯೋ ಅಥವಾ ಚತುಷ್ಠಿಷ್ಟೋಪಚಾರವೋ, ಈ ರೀತಿಯಾಗಿ ಭಗವಂತನನ್ನು, ಭಗವದ್ವಿಭೂತಿಗಳನ್ನು, ಎಲ್ಲೆಲ್ಲಿ ಎಕ್ಸಾಲ್ಟೆಡ್ ಎಕ್ಸಿಸ್ಟೆನ್ಸ್ ಅಂತೀವಲ್ಲ, ಆ ರೀತಿಯಾದ ವಿಶಿಷ್ಟವಾದ ಆವಿರ್ಭಾವ ಭಗವತ್ ಸ್ವರೂಪ ಅನ್ನುವುದನ್ನು ನಮ್ಮ ಯಥಾಶಕ್ತಿ ಗೌರವಿಸ್ತಕ್ಕಂಥದ್ದು, ಆರಾಧಿಸ್ತಕ್ಕಂಥದ್ದು. ಪಾದ ಸೇವನ, ಮತ್ತು ಪಾದ ಅನ್ನುವಲ್ಲಿ ಅದರ ನೆಲೆ, ಅದನ್ನು ಹುಡುಕಿಕೊಂಡು ಹೋಗಿ ಆರಾಧಿಸುವುದು. ಯಾವುದು ಭಗವತ್ ಸ್ವರೂಪವೋ ಅದನ್ನು ಬಿಡದೆ ಅಚಲವಾಗಿ ದೀಕ್ಷೆಯಿಂದ ಹಿಡಿಯತಕ್ಕಂಥದ್ದು. ಸಖ್ಯ, ಪ್ರೀತಿಯಿಂದ ಸ್ನೇಹದಿಂದ ಅದನ್ನು ಅವಲಂಬಿಸಿಕೊಳ್ತಕ್ಕಂಥದ್ದು. ದಾಸ್ಯ, ಅದಕ್ಕಾಗಿ ದುಡಿಯುವಂಥದ್ದು. ಆಮೇಲೆ ಆತ್ಮನಿವೇದನ, ತನ್ನದು ಅನ್ನುವ ಪ್ರತ್ಯೇಕತೆ ಇಲ್ಲದೆ ಸಮರ್ಪಿತವಾಗಿ ಬಾಳತಕ್ಕಂಥದ್ದು. ಮಧುರಾದ್ವೈತ. ಈ ರೀತಿಯಾದ ಆ 9 ನವವಿಧ ಭಕ್ತಿ ಅಂತ ನಾರದಾದಿ ಭಕ್ತಿ ಸೂತ್ರಗಳಲ್ಲಿ, ಶಾಂಡಿಲ್ಯ ನಾರದಾದಿ ಭಕ್ತಿ ಸೂತ್ರಗಳಲ್ಲಿ ಪ್ರಖ್ಯಾತವಾದದ್ದು. ಅದನ್ನು ಹೇಳ್ತಾನೆ. ಅದಾದ ಮೇಲೆ 10 ಈರೈದು ಅಂದರೆ 2-5, ಅದು 10. ಅದರೊಳಗೆ ಮನಗುಂದಿಸದೇ ಇರುವಂಥ, ಅದು ದಶಕಂ ಧರ್ಮ ಲಕ್ಷಣಂ ಅಂತ ಮನ್ವಾದಿಗಳಲ್ಲಿ ಮತ್ತೆ ಪ್ರಖ್ಯಾತವಾದದ್ದು. ಧೃತಿ, ಕ್ಷಮ, ದಮೋ, ಹಿಂಸಾ, ದಮಃ, ಅಹಿಂಸಾ, ಶೌಚಂ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ, ದಶಕಂ ಧರ್ಮ ಲಕ್ಷಣಂ. ಧೃತಿ ಅಂದರೆ ಧೈರ್ಯ, ಬುದ್ಧಿಯ ದಾರ್ಢ್ಯ, ಕ್ಷಮೆ, ತಾಳ್ಮೆ. ಒಂದು ಬುದ್ಧಿಯ ಗಟ್ಟಿತನ ಆದರೆ ಮತ್ತೊಂದು ಭಾವದ ಗಟ್ಟಿತನ, ಅದು ತಾಳ್ಮೆ. ಭಾವದ ಗಟ್ಟಿತನ ತಾಳ್ಮೆ ಆದರೆ ಬುದ್ಧಿಯ ಗಟ್ಟಿತನ ಧೈರ್ಯ ಅಂತ. ಧೈರ್ಯ ಅಂದರೆ ನಾವು ಕರೇಜ್ ಅಂತ ಯಾವುದನ್ನು ಹೇಳ್ತೀವಿ ಅದು ಅಂತ ಭಾವಿಸ್ಕೊಳ್ತೀವಿ. ಅಂದರೆ ಗಟ್ಟಿಯಾಗಿ ತೆಗಾಯಿಸಿ ನಿಲ್ತಕ್ಕಂಥದ್ದು, ಯಾವುದಕ್ಕೂ ಅಲ್ಲಾಡದೆ ಭಂಡತನದಿಂದ ಇರುವಂಥದ್ದು ಅನ್ನುವಂತೆ. ಇಟ್ಸ್ ಮೋರ್ ಎ ಫಿಸಿಕಲ್ ಕ್ವಾಲಿಟಿ, ದೈಹಿಕವಾದ ಬಲದ ಲಕ್ಷಣ ಅನ್ನುವಂತೆ. ಅದು ಅಲ್ಲ, ಅದು ಬುದ್ಧಿಯ ಲಕ್ಷಣ ಅಂತ. ಶೌರ್ಯ ಅಂತ ಇದೆಯಲ್ಲ, ಅದು ಹೆಚ್ಚು ದೈಹಿಕವಾದಂಥ ಗುಣ. ಫಿಸಿಕಲ್ ಕರೇಜ್ ಅಂತನ್ನೋದಿದೆ, ಅದು ಶೌರ್ಯ ಅಂತ. ಹಾಗಲ್ಲದೆ ಇಂಟೆಲೆಕ್ಚುಯಲ್ ಕರೇಜ್, ಅದು ಧೈರ್ಯ. ಆಮೇಲೆ ನಾವು ಕ್ಷಮ, ಇಂದ್ರಿಯ ನಿಗ್ರಹ ಅನ್ನುವಲ್ಲಿ ಅಂತರ್ಬಹಿರಿಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಈ ಒಟ್ಟು 14 ಯಾವುದಿವೆ ಅದರ ಮೇಲೆ ಹತೋಟವನ್ನು ಇಂದ್ರಿಯ ನಿಗ್ರಹ ಅಂತಂದಿದ್ದಾರೆ. ಧೃತಿ, ಕ್ಷಮ, ದಮ, ಅಹಿಂಸಾ. ದಮ ಅಂದರೆ ಈ ಬಹಿರಂಗದ್ದು, ಇಂದ್ರಿಯ ನಿಗ್ರಹ. ಬಹಿರಂಗದ್ದು ದಮವಾದರೆ, ಶಮ ಅನ್ನೋದು ಅಂತರಂಗದ್ದು ಅಂತ. ಧೃತಿ, ಕ್ಷಮ, ದಮ, ಅಹಿಂಸಾ. ಅಹಿಂಸೆ ಎನ್ನುವುದಾದರೆ ತ್ರಿಕರಣಪೂರ್ವಕವಾಗಿ ಯಾರಿಗೂ ಹಿಂಸೆ ಮಾಡದೇ ಇರೋದು. ಮನಸ್ಸು, ಮಾತು, ಕೃತಿ 3ರಿಂದ ಅಂತ. ನನ್ನ ವಿಷಯದಲ್ಲಿ ಮಾತಿನ ಅಹಿಂಸೆ ಇಲ್ಲವೇ ಇಲ್ಲ. ಏನು ಮಾಡೋಣ? ವಾಚಾ ಹಿಂಸೈವ ಜೀವನಂ ಅಂತ ಆಗಿಬಿಟ್ಟಿದೆ.
ಒಳ್ಳೆ ಮಾತಾಡಿಯೂ ಬೇಕಾದಷ್ಟು ಜನಕ್ಕೆ ನೋಯಿಸೋದಾಗ್ತಾ ಇರುತ್ತೆ. ಅಷ್ಟು ಕೂಡಿಸ್ಕೊಂಡು ಬೇರೆಯವ್ರನ್ನ ಸಮಯ ತಿನ್ನುವಂಥದ್ದು. ಕೆಟ್ಟ ಮಾತಂತೂ ಯಥೇಷ್ಟವಾಗಿ ಅದು ತಪ್ಪು, ಇದು ಸರಿಯಿಲ್ಲ, ಅದು ಹಾಗೆ, ಅವ್ರು ಇಂಥವರು ಅವರಂಥವರು, ಆ ಕಾವ್ಯ ಕೆಟ್ಟದ್ದು, ಈ ಶಾಸ್ತ್ರ ತಪ್ಪು, ಹೀಗೆ ಹೇಳುವಲ್ಲಿ ವಚೋ ಹಿಂಸೆ, ವಚಸ್ಸಿನ ಅಹಿಂಸೆ ಅಲ್ಲ, ವಚಸ್ಸಿನ ಹಿಂಸೆ ನಡೀತಾ ಇರತಕ್ಕಂಥದ್ದು. ಧೃತಿಕ್ಷಮ ದಮ ಅಹಿಂಸಾ ಶೌಚಂ, ಮನಸ್ಸು ಮಾತು ಕೃತಿಗಳಲ್ಲಿ ಶುದ್ಧಿ. ಅಹಿಂಸೆ ಒಂದಾದರೆ ನೈರ್ಮಲ್ಯ ಒಂದು. ಅಂದರೆ ಅಹಿಂಸೆ ಎನ್ನುವಲ್ಲಿ ಯಾವುದೇ ಮಾಡದೇನೂ ಇದ್ದು ಬಿಡಬಹುದು, ಆದರೆ ಮಾಡುವುದು ಶುದ್ಧವಾಗಿ ಮಾಡುವಂಥ ರೀತಿ ಎನ್ನುವಲ್ಲಿ ಅದನ್ನು ಶೌಚ ಅಂತ ಕರೀತಾರೆ. ಆ ಬಳಿಕ ಇಂದ್ರಿಯ ನಿಗ್ರಹ, ನಾನು ಮೊದಲೇ ಹೇಳಿದಂತೆ ಶಮದಮಾದಿಗಳನ್ನು ಎರಡನ್ನೂ ಒಳಗೊಂಡಿರ್ತಕ್ಕಂಥದ್ದು. ಧೀಹಿ ಅಂದರೆ ಒಳ್ಳೆಯ ವಿಷಯ ಯಾವುದಿದೆ ಅದರ ಬಗ್ಗೆ ತಿಳುವಳಿಕೆ ಅಂತ. ಬುದ್ಧಿಯ ದಾರ್ಢ್ಯ ಒಂದಾದರೆ ಬುದ್ಧಿ ಅನ್ನೋದು ಒಂದು ವಿಶೇಷವಾದ ಲಕ್ಷಣ. ಧೀಹಿ, ಆ ಬುದ್ಧಿ ನಮ್ಮೊಳಗೆ ಸಹಜವಾಗಿ ಇರತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಮೆರುಗನ್ನು ಕೊಡ್ತಕ್ಕಂಥದ್ದು ವಿದ್ಯಾ. ವಿದ್ಯಾ ಅಂದರೆ ಬುದ್ಧಿಯಿಂದ ಮಾಡುವ ವ್ಯವಸಾಯ ವಿದ್ಯಾ ಅಂತ. ಬುದ್ಧಿಯಿಂದ ನಡೆಸ್ತಕ್ಕಂಥ ಕೆಲಸವನ್ನು, ಕೃಷಿಯನ್ನು ವಿದ್ಯಾ ಅಂತೀವಿ. ದೀಹಿ ವಿದ್ಯಾ. ಸತ್ಯಂ ಅಂದರೆ ಯಾವುದು ಶಾಶ್ವತ, ಯಾವುದು ಸ್ಥಿರ, ಯಾವುದು ತಥ್ಯ, ಯಾವುದು ಪರಮಾರ್ಥ, ಅದನ್ನು ಗೌರವಿಸ್ತಕ್ಕಂಥ ಬುದ್ಧಿ. ಅಂದರೆ ಅಸತ್ಯವನ್ನು, ಅನ್ಯಥಾ ಇರುವಂಥದ್ದನ್ನು, ವಿತತವಾದದ್ದನ್ನು ದೂರ ಇಡತಕ್ಕಂಥದ್ದು, ಅದು ಸತ್ಯಂ. ಅಕ್ರೋಧ, ಕೋಪ ಇಲ್ಲದೆ ಇರುವಿಕೆ. ಈ 10 ಧೃತಿ, ಕ್ಷಮ, ದಮ, ಅಹಿಂಸಾ, ಶೌಚ, ಇಂದ್ರಿಯ ನಿಗ್ರಹ, ದೀಹಿ, ವಿದ್ಯಾ, ಸತ್ಯ, ಅಕ್ರೋಧ, ಇವುಗಳನ್ನು ಧರ್ಮ ಲಕ್ಷಣ. 10 ಸೇರಿ ಧರ್ಮ ಅಂತ. ಇಲ್ಲಿ ನೋಡಿ, ಯಾವುದೇ ದೇವರ ಹೆಸರು ಬಂದಿಲ್ಲ. ಇಂಥ ದೇವರಲ್ಲೇ ನಂಬಿಕೆ ಇಡಬೇಕು ಅಥವಾ ನಂಬಿಕೆ ಇಡಬಾರದು ಅಂತನ್ನುವುದಿಲ್ಲ. ಯಾವ ಆಚಾರ್ಯ, ಗುರು, ಪ್ರವಾದಿ ಇದು ಇಲ್ಲ. ಯಾವ ಪವಿತ್ರ ಗ್ರಂಥ ಇಲ್ಲಿ ಹೇಳಿ ಕೇಳಿ ಅಪ್ಪಿತಪ್ಪಿಯೂ ವೇದ ಅಂತಲಾಗಲಿ, ಉಪನಿಷತ್ತಂತಾಗಲಿ, ಆಗಮ ಅಂತಾಗಲಿ, ಬೈಬಲ್ಲು, ಕುರಾನ್ ಯಾವುದರ ಸೊಲ್ಲೂ ಇಲ್ಲ. ಅಂದರೆ ಸ್ವರ್ಗ, ನರಕ ಇತ್ಯಾದಿ ಯಾವುದೂ ಇಲ್ಲ. ನಮ್ಮ ಬುದ್ಧಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ, ಇಹಜೀವನಕ್ಕೆ, ಅನುಭವಕ್ಕೆ ಬರುವಂಥದ್ದೇ ಈ 10 ಅಂಶಗಳನ್ನು ಇಟ್ಟುಕೊಂಡು ಧರ್ಮಲಕ್ಷಣ ಅಂದಿದ್ದಾರೆ. ಈ ಬಗೆಯ ಧರ್ಮವನ್ನು ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತ ಹೇಳಿದರೆ ಎಂಥ ಅನಾಚಾರವಾಗುತ್ತದೆ. ಧರ್ಮ ಅಂತ ಸನಾತನ ಧರ್ಮಕ್ಕೆ ಹೇಳುವುದು, ಅದು ಎಲ್ಲೆಲ್ಲೂ ಇರತಕ್ಕಂಥದ್ದು. ಇದು ಸನಾತನ ಅಂದರೆ ಸದಾತನ, ಶಾಶ್ವತ ಅಂತ ಅರ್ಥ. ಹೀಗಾಗಿ ಸನಾತನ ಧರ್ಮದ ಮುಖ್ಯ ಲಕ್ಷಣ ಏನಂದರೆ ಎಲ್ಲರಿಗೂ ಅನ್ವಿತವಾಗುವಂಥದ್ರೊಳಗಿದೆ. ಇಟ್ಸ್ ಎ ಗ್ಲೋಬಲ್ ಎಥಿಕ್, ಯೂನಿವರ್ಸಲ್ ಅಂತೀವಲ್ಲ, ವೈಶ್ವಿಕವಾದ ವ್ಯವಸ್ಥೆ. ಹಾಗಲ್ಲದೆ ಕಂಪಾರ್ಟ್ಮೆಂಟ್ಸ್ ಮಾಡಿಕೊಂಡ ಪೂರ್ವಗ್ರಹದ್ದು ಯಾವುದೆಲ್ಲ ಮತಗಳು ಆಗುತ್ತವೆ. ಅದರೊಳಗೆ ನಮ್ಮ ದೇಶದ ಮತಗಳು ಕೆಲವು ಸೇರಿಕೊಳ್ಳುತ್ತವೆ. ಶೈವರಿಗೆ ವೈಷ್ಣವರನ್ನು ಕಂಡ್ರೆ ಆಗೋಲ್ಲ, ವೈಷ್ಣವರಿಗೆ ಶೈವರನ್ನು ಕಂಡ್ರೆ ಆಗೋಲ್ಲ, ಇವರಿಬ್ಬರಿಗೂ ಶಾಕ್ತರನ್ನು ಕಂಡ್ರೆ ಆಗೋಲ್ಲ. 64 ತಂತ್ರಗಳನ್ನು ಶಿವ ಮಾಡಿ ಲೋಕವನ್ನು ಮರಳು ಮಾಡಿಬಿಟ್ಟಂತೆ, ಹುಚ್ಚು ಮಾಡಿಬಿಟ್ಟಂತೆ. ಚತುಷ್ಷಷ್ಟ್ಯಾ ತಂತ್ರೈ ಸಕಲಂ ಅಭಿಸಂಧಾಯ ಭುವನಂ ಸ್ಥಿತಸ್ತತ್ತತ್ ಸಿದ್ಧಿ ಪ್ರಸವ ಪರತಂತ್ರೈ ಪಶುಪತಿ ಪುನಸ್ತ್ವನ್ನಿರ್ಬಂಧಾದ್ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂ ತೇ ತಂತ್ರಂ ಕ್ಷಿತಿತಲಮವಾತೀತರದಿದಂ. ಇದು ಶಂಕರರದು ಅಂತ ಪ್ರಸಿದ್ಧವಾದ ಸೌಂದರ್ಯಲಹರಿಯ ಶ್ಲೋಕ. ಅಂದರೆ 64 ತಂತ್ರಗಳನ್ನು ಶಿವ ಮಾಡಿ ಲೋಕವನ್ನು ಮರಳು ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ. ಅರೆ ನೀನಿದೆಯಲ್ಲ ಶಿವನ ಅರ್ಧಾಂಗಿ, ನೀನು 65ನೇ ತಂತ್ರ ಸರಿಯಾಗಿ ಸಾಚ ಆದದ್ದನ್ನು ಮಾಡಿ ಎಲ್ಲರ ಅವಿವೇಕವನ್ನು ಹೋಗಲಾಡಿಸ್ತೆ ಅಂತ. ಇದನ್ನು ನಹಿನಿಂದ ರೂಪದ ಪ್ರಶಂಸೆ ಅಂತ ತಗೊಳ್ಬೇಕು ಅಂತಾರೆ. ಆಗಲಿ. ಆದರೆ ಶೈವಾಗಮಗಳು ತಪ್ಪು, ಶಾಕ್ತಾಗಮಗಳೇ ಒಳ್ಳೆಯದು ಅಂತ. ಇದನ್ನು ಬರೆದವರು ಯಾರು? ಸ್ವಯಂ ಶೈವರು, ಶಾಕ್ತರು, ವೈಷ್ಣವರು ಎಲ್ಲರೂ ಆದಂಥ ಶಂಕರರು ಬರೆದಿದ್ದು ಅಂತ. ಶಂಕರರೇನೋ ಸಮನ್ವಯ ಮಾಡಬಲ್ಲರು, ಆದರೆ ಸಮನ್ವಯ ಮಾಡಲಿಕ್ಕಾಗದವರು ಇಂಥ ತಂತ್ರಗಳನ್ನು ಹಿಡಿದು ಎಷ್ಟೋ ಬಾರಿ ಅನರ್ಥಗಳನ್ನು ಮಾಡಿಕೊಂಡಿದ್ದಾರೆ, ಬೇರೆಯವರಿಗೆ ಮಾಡಿಯೂ ಇದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ನಮಗೆ ಗೊತ್ತಾಗುತ್ತದೆ, ಮತ ಅನ್ನುವುದು ಒಪಿನಿಯನ್ ಅಷ್ಟೇ. ಅದು 1000 ಬಗೆ, ಲಕ್ಷ ಬಗೆ, ಕೋಟಿ ಕೋಟಿ ಬಗೆಯಲ್ಲಿ ಇರುತ್ತದೆ. ಧರ್ಮ ಒಂದೇ, ಧಾರಣಾ ಧರ್ಮ ಅಂತ. ಅದು ಈ 10 ನೀನು ಹಿಡ್ಕೋ ಅಂತ ಈ ರೀತಿಯಾದ ಸಂಖ್ಯಾವಾಚಕವಾದ ಒಂದು ಚಮತ್ಕಾರದ ಪದ್ಯವನ್ನು ಕವಿ ಹೇಳ್ತಾನೆ. ಅದಾದ ಮೇಲೆ ಇನ್ನೊಂದೆರಡು ಪದ್ಯಗಳನ್ನು ನಾವು ಹಾಗೆ ನೋಡೋಣ.
ಉರಗನಗಿದೊಡೆ ಮೇಣು ಶಸ್ತ್ರದಲ್ಲಿರಿದೊಡೆ ಒಬ್ಬನೇ ಸಾವನ್. ಉರಗನಗಿದೊಡೆ ಮೇಣು ಶಸ್ತ್ರದಲ್ಲಿರಿದೊಡೆ ಒಬ್ಬನೇ ಸಾವನ್. ಅದರಿಂದ ರಸುನೆಗಳಿದ ಮಂತ್ರ ಭೇದಿಸ ಹರಿದ್ರ ಪಾಲಕರ ಧರೆ ಸಹಿತ ತತ್ಸಕಲ ಬಲ ಸಂಹರಣವಗುದೋ. ಅರಸುನೆಗಳಿದ ಮಂತ್ರ ಭೇದಿಸ ಹರಿದ್ರ ಪಾಲಕರ ಧರೆ ಸಹಿತ ತತ್ಸಕಲ ಬಲ ಸಂಹರಣವಗುದು. ಇದನರಿದು ಭೂಪೋತ್ತರ ರಹಸ್ಯದ ಮಂತ್ರ ಉಂಟೆ. ಇದನರಿದು ಭೂಪೋತ್ತರ ರಹಸ್ಯದ ಮಂತ್ರ ಉಂಟೆ ರಾಯ ನಿನಗೆ ಎಂದ. ಇದು ವೃದ್ಧ ಚಾಣಕ್ಯ, ಚಾಣಕ್ಯ ನೀತಿ ಇತ್ಯಾದಿಗಳಲ್ಲೂ ಕಂಡುಬರುವಂಥ ಶ್ಲೋಕ. ಅಂದರೆ ಒಂದು ಲೋಕ ಸಾಮಾನ್ಯ ನೀತಿ ಅದು ಎಂಥದ್ದಂದರೆ ರಾಜನೀತಿ ಎಷ್ಟು ತೀವ್ರ ಅಂತ ತೋರ್ಪಡಿಸುವಂಥದ್ದು. ರಾಜನೀತಿಯಲ್ಲಿ ಮಂತ್ರಾಲೋಚನೆಗೆ, ನಿರ್ಣಯಗಳಿಗೆ ಇರುವ ಮಹತ್ವ, ಅದರ ತೀವ್ರತೆ, ತೀಕ್ಷ್ಣತೆ, ಅದನ್ನು ಕುರಿತು ಹೇಳುವ ಪದ್ಯ ಇದು. ಉರಗ ನಗಿದೊಡೆ ಹಾವು ಕಚ್ಚಿದರೆ, ಶಸ್ತ್ರದಲ್ಲಿ ಇರಿದೊಡೆ ಆಯುಧದಿಂದ ಯಾರನ್ನಾರು ತಿವಿದರೆ ಒಬ್ಬನೇ ಸಾವನು, ಒಬ್ಬನೇ ಸಾಯ್ತಾನೆ. ಹಾವು ಕಚ್ಚಿದಾಗ ಒಬ್ಬ, ಆಯುಧ ಪ್ರಯೋಗ ಮಾಡಿದಾಗ ಒಬ್ಬ. ಹಾಗೆ ಆದರೆ ಅರಸು ನೆಗಳಿದ ಮಂತ್ರ ಭೇದಿಸಲ್ ಅರಿನೃಪಾಲಕರ ಧರೆ ಸಹಿತ ತತ್ ಸಕಲ ಬಲ ಸಂಹರಣಬಹುದು. ಆದರೆ ಒಬ್ಬ ರಾಜ ಸರಿಯಾಗಿ ಮಂತ್ರಾಲೋಚನೆ ಮಾಡಿ ಶತ್ರುವಿನ ಮೇಲೆ ಆ ಆಲೋಚನೆಯನ್ನು ಪ್ರಯೋಗ ಮಾಡಿದರೆ ಅವನು ಪುತ್ರ ಮಿತ್ರ ಕಳತ್ರ ಬಂಧು ಪ್ರಜಾದಿ ವರ್ಗ ಸಮೇತವಾಗಿ ಸಮಗ್ರ ರಾಷ್ಟ್ರವೇ ನಾಶ ಆಗುತ್ತದೆ. ಹಾಗಾಗಿ ಭೂಪೋತ್ತರ ರಹಸ್ಯದ ಮಂತ್ರವುಂಟೇ ರಾಯ ನಿನಗೆ. ಅದರಿಂದ ನಿನಗೆ ಈ ರೀತಿಯಾದ ಶತ್ರು ಧ್ವಂಸಕಾರಕವಾದ ತುಂಬ ತೀಕ್ಷ್ಣವಾದ ಮಂತ್ರಾಲೋಚನೆ ಉಂಟೆ ಅಂತ. ಇದೆಲ್ಲ ವಿದುರನ ಹತ್ರ ಕೇಳಲೇಬೇಕಲ್ಲ, ಧೃತರಾಷ್ಟ್ರನಿಗೆ ಜಗತ್ತಿಗೆಲ್ಲ ಹಂಚುವಷ್ಟು ಉಂಟು. ಅಂದರೆ ಒಳ್ಳೆಯ ತೀರ್ಮಾನ ಬಹಳ ಮುಖ್ಯ. ಶತ್ರುಧ್ವಂಸ ಅವನ ಆತತಾಯಿಯಾಗಿದ್ದರೆ, ಅನ್ಯಾಯಕಾರಿಯಾಗಿದ್ದರೆ ಮಾಡಬೇಕು. ಜೊತೆಗೆ ಒಂದು ದೇಶದ ಅಭಿವೃದ್ಧಿಗೂ ಈ ರೀತಿ ಮಾಡಬಹುದು. ಒಂದು ಚೊಂಬು ನೀರು ಹಾಕಿದ್ರೆ ಯಾರಿಗಾದರೂ ಪಾಪ ಬಾಯಾರದವರು ಕುಡಿತಾರೆ, ಬದುಕುತ್ತೆ. ಆದರೆ ಒಂದು ದೊಡ್ಡ ಜಲಾಶಯವನ್ನು, ಒಂದು ಅಣೆಕಟ್ಟನ್ನು ಕಟ್ಟಿಸಿದ್ರೆ, ಒಂದು ಮಹಾ ಸರೋವರವನ್ನು ಕಟ್ಟಿಸಿದ್ರೆ, ಒಂದು ನದಿಯನ್ನು ಪುನರುಜ್ಜೀವನಗೊಳಿಸಿದ್ರೆ ಎಷ್ಟು ಜನಕ್ಕೆ ಪ್ರಯೋಜನಕಾರಿ. ಹೀಗೆ ರಚನಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಅಂತೀವಲ್ಲ, ಆ ಬಗೆಯಲ್ಲಿ ಕೂಡ ಯೋಚನೆ ಮಾಡಬಹುದು. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಆಯುಧದಿಂದ, ಬೆಂಕಿಯಿಂದ, ವಿಷದಿಂದ ಕೆಲವರನ್ನು ಕೊಲ್ಲಬಹುದು. ಒಂದು ಆಯುಧದಿಂದ ಹಲವರನ್ನು ಕೊಲ್ಲಬಹುದು. ಬೆಂಕಿಯಿಂದ ಇನ್ನೂ ಹೆಚ್ಚು ಜನರನ್ನು ಕೊಲ್ಲಬಹುದು. ಒಂದು ದೊಡ್ಡ ಜಲಾಶಯಕ್ಕೆ ವಿಷ ಹಾಕಿಬಿಟ್ಟು ಸಾವಿರಾರು ಜನ ಕೊಲ್ಲಬಹುದು. ಆದರೆ ದುರ್ಮಂತ್ರಾಲೋಚನೆ ಯಾವುದಿದೆ, ಕಪಟ, ಮೋಸ, ವಂಚನೆ, ಆ ಮಂತ್ರಾಲೋಚನೆಯಿಂದ ಬಂದದ್ದು ತಲೆಮಾರುಗಳವರೆಗೆ ದೇಶವನ್ನೇ ಬಾಧಿಸುತ್ತದೆ ಅಂತ ಹೇಳ್ತಾನೆ. ಅರ್ಥಶಾಸ್ತ್ರದಲ್ಲಿ ತುಂಬ ಒಳ್ಳೆಯ ಮಾತು. ನಮ್ಮ ದೇಶಕ್ಕಿಂತ ಆಗಿರುವುದು ಅದೇನೆ. ಮತ್ತೆ ಈ ದುರ್ಮಂತ್ರಾಲೋಚನೆ ಏನೇನು ಮಾಡಿದ್ದಾರೆ, ಕಮ್ಯುನಿಸ್ಟರು ಏನೇನು ಮಾಡಿದ್ದಾರೆ, ಈ ಲೆಫ್ಟಿಸ್ಟ್ಗಳು, ಸೆಕ್ಯುಲರಿಸ್ಟ್ಗಳು, ಸೂಡೋ ಸೆಕ್ಯುಲರಿಸ್ಟ್ಗಳು ಅಂತನ್ನೋರು ಯಾರ್ಯಾರು ಏನೇನು ಮಾಡಿದ್ದಾರೆ, ಅದಕ್ಕೆ ನೆಹರು, ಗಾಂಧಿ, ಇಂದಿರಾ ಗಾಂಧಿ ಆ ಪರಂಪರೆ ಇಂದಿಗೂ ಕೂಡ ಸಿದ್ದರಾಮಯ್ಯನವರೆಗೂ ಏನು ವೇದ ಪುರುಷನ ಸುತನ ಸಹೋದರನ ಅಂತ ಆ ರೀತಿಯಾಗಿ ಪರಂಪರೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ನೋಡಿದ್ರೆ ಹೇಳಿದ್ನಲ್ಲ, ಜಗತ್ತಿಗೆ ತುಂಬ ದೊಡ್ಡ ಶತ್ರುಗಳು 3 ಅಂತ: ಇಸ್ಲಾಂ, ಕ್ರೈಸ್ತ ಮತ್ತು ಕಮ್ಯುನಿಸ್ಟು ಅಂತ. ಇವರು ಕೊಂದಷ್ಟು ಜನರನ್ನು ಇನ್ಯಾರೂ ಕೊಂದಿಲ್ಲ, ಇನ್ಯಾರೂ ಮಾಡಿಲ್ಲ. ಆ ಲೋಕಹಿಂಸೆಯನ್ನು, ಆ ಜೀವಹಿಂಸೆಯನ್ನು, ಅಷ್ಟು ನಾಗರಿಕತೆಗಳನ್ನು, ಸಂಸ್ಕೃತಿಗಳನ್ನು, ಸಮಾಜಗಳನ್ನು, ಮತಗಳನ್ನು, ಕಲೆಗಳನ್ನು ಧ್ವಂಸ ಮಾಡಿದ್ದಕ್ಕೆ ಎಣೆಯೇ ಇಲ್ಲ ಅಂತ ಇತಿಹಾಸದಲ್ಲಿ ಎಲ್ಲಿ ನೋಡಿ ಗೊತ್ತಾಗುತ್ತದೆ. ಹೀಗಿರುವಾಗ ಈ 3 ವರ್ಗದಿಂದ ಆದದ್ದು. ಅಲ್ಲಿ ಈ ಕ್ರೈಸ್ತ ಮತ್ತು ಕಮ್ಯುನಿಸ್ಟ್ಗಳಿಗೆ ತಂತ್ರ ಹೆಚ್ಚು, ಇಸ್ಲಾಮಿಗೆ ಬಲ ಹೆಚ್ಚು. ಈಗ ಅವರು ಕೂಡ ತಂತ್ರವನ್ನು ಬಳಸ್ಕೋತಾ ಇದ್ದಾರೆ. ಇವರಿಬ್ಬರನ್ನ ದುಡ್ಡು ಕೊಟ್ಟು ದುಡಿಸ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಸುಮ್ಮನೆ ಒಂದು ಸ್ವಲ್ಪ ನೋಡಿದ್ರೆ ಸಾಕು, ಗೊತ್ತಾಗುತ್ತದೆ. ಯುರೋಪ್ನಲ್ಲಿ, ಅಮೆರಿಕೆಯಲ್ಲಿ 70ನೇ ಇಸ್ವಿಯಿಂದ ಈಚೆಗೆ ಇಸ್ಲಾಮಿಕ್ ಸ್ಟಡೀಸ್ ಅಂತ ಯಾವ ರೀತಿ ನಡೆದಿದೆ ಅಂತ. ಮುಂಚೆ ಇಸ್ಲಾಮನ್ನು ಬೈತಾ ಇದ್ದಿದ್ದು ಈಗ ಬೈಯೋಲ್ಲ. ಯಾಕೆಂದರೆ ಕೋಟಿಗಟ್ಟಲೆ $ಡಾಲರ್ಸ್ ಕೊಡ್ತಾರೆ. ಅವರು ವಿಶ್ವವಿದ್ಯಾಲಯಗಳು ಬದುಕಿರೋದೇ ಈ ಭಿಕ್ಷೆಯಿಂದ. ನಾವು ಅಂದ್ಕೊಂಡ್ಬಿಡ್ತೀವಿ, ಓಹೋ ಹಾರ್ವರ್ಡು, ಓಹೋ ಸ್ಟ್ಯಾನ್ಫರ್ಡು, ಓಹೋ ಆಹಾ ಅಂತ. ಅಲ್ಲೆಲ್ಲ ಹ್ಯುಮ್ಯಾನಿಟೀಸ್ ನಡೀತಕ್ಕಂಥದ್ದು ಈ ಭಿಕ್ಷದ ಮೇಲೆ. ಆ ಪ್ರೊಫೆಸರ್ಗಳನ್ನು
ಹದ್ದುಗಳಿಗೆ ಹೇಗೆ ಟ್ರೈನಿಂಗ್ ಕೊಟ್ಟು ಹೆಣದ ಮೇಲೆ ಬೀಳಿ ಅಂತ ಮಾಡ್ತಾರೋ ಆ ರೀತಿಯಾಗಿ ನೀವು ಜಗತ್ತಿನ ಮೇಲೆ ಬೀಳ್ರಿ ಗ್ರ್ಯಾಂಡ್ಸ್ಗೋಸ್ಕರ ಅಂತ ಕಳಿಸ್ಕೊಡ್ತಾರೆ. ಹಾಗಾಗಿ ಅವರು ಅಲ್ಲಿಂದ ಆ ವಿದ್ವಾಂಸರು ಬಂದರು ನಮ್ಮ ದೇಶಕ್ಕೆ ಅಧ್ಯಯನ ಮಾಡೋದಕ್ಕೆ ಅಂತೆಲ್ಲ ನಾವು ಅಂದ್ಕೋತೀವಿ. ಗ್ರ್ಯಾಂಟ್ಗಳು ಎಲ್ಲಿ ಸಿಗುತ್ತವೆ, ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಎಲ್ಲಿ ಹೂರಣ ಅಂತ ಬರ್ತಾರೆ ಅವರು. ನಮ್ಮ ಪೆದ್ದು ಮೂರ್ಖರಾದಂಥ ದುಡ್ಡಿರ್ತಕ್ಕಂಥ ಗಮಾರರು, ಸ್ವದೇಶ ಪ್ರೇಮ, ವಿವೇಕ, ಅಧ್ಯಯನ ಏನೂ ಇಲ್ಲದೆ ಇರೋರು, ಕೀಳರಿಮೆಯಿಂದ ಕೊಳಿತಾ ಇರ್ತಕ್ಕಂಥವ್ರು, ಕೊಳೆತು ತಿಂದರೂ ಮುಗಿದೇ ಇರತಕ್ಕಂಥ ಧನವನ್ನು ಅವರಿಗೆ ಕೊಡ್ತಾರೆ. ಹಾಗೆ ಕೊಟ್ಟು ಅವರು ಕಪಟಾಲೋಚನೆಗಳಿಂದ ನಮ್ಮ ದೇಶದ ಮೇಲೆ ಅದನ್ನು ಬಾಂಬಾಗಿ ಪರಿವರ್ತನೆ ಮಾಡಿ ಹಾಕ್ತಾ ಇದ್ದಾರೆ. ಇಂಟೆಲೆಕ್ಚುಯಲ್ ಬಾಂಬ್ಸ್ ಅವೆಲ್ಲ, ವೈಚಾರಿಕವಾದ ಬಾಂಬ್ಗಳೇ ಇನ್ನೇನೂ ಅಲ್ಲ. ಆ ಥರದ್ದು ಕಾಣಿಸ್ತಾ ಬರುತ್ತದೆ. ಹೆಜ್ಜೆಗೂ ನಾವು ಅದನ್ನು ನೋಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಅವ್ರು ಮಾಡುವ ಕುತಂತ್ರ ಎಂಥದ್ದು ಅಂತ ನೋಡಿ. ಮ್ಯಾಕ್ಸ್ ಮಿಲ್ಲರ್ ಎಷ್ಟು ಬಾರಿ ಏನೇನು ಹಳವಂಡುಗಳನ್ನು ಮಾಡಿದ್ದಾನೆ. ಒಮ್ಮೆ ಆರ್ಯನ್ ಒಂದು ರೇಸ್ ಅಂತ ಹೇಳ್ತಾನೆ, ಆಮೇಲೆ ಆರ್ಯನ್ ಅನ್ನೋದು ರೇಸ್ ಅಲ್ಲ, ತಪ್ಪು, ಅದು ಹಾಗಲ್ಲ ಹೀಗಲ್ಲ ಅಂತ ಕೊನೆಗೆ ಹೇಳ್ತಾನೆ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಆ ಥರದ್ದೇ ತುಂಬ. ಆರ್ಯನ್ ಇನ್ವೇಷನ್ ಥಿಯರಿ ಅಂತಾರೆ, ಆರ್ಯನ್ ಮೈಗ್ರೇಷನ್ ಥಿಯರಿ ಅಂತಾರೆ, ಮಾಲಿಕ್ಯುಲಾರ್ ಜೆನೆಟಿಕ್ಸ್ ಥಿಯರಿ ಅಂತಾರೆ, ಎಲ್ಲ ಅಂತಾರೆ, ಪ್ರತಿಯೊಂದು ಹೇಳ್ತಾರೆ. ನಿಮಗಿಂತ ಮುಂಚೆ ಬೇಕಾದಷ್ಟು ಜನ ಬಂದಿದ್ರು ನಿಮ್ಮ ಪರಂಪರೆಯವರೇನೇ ದಾಳಿಕೋರರಾಗಿ, ಹಾಗಾಗಿ ನಾವು ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ತಪ್ಪಿಲ್ಲ ಅಂತ ಅದು ತಾತ್ಪರ್ಯ. ಹೀಗೆ ಆ ಬಗೆಗೆಲ್ಲ ಹೇಳ್ತಾರೆ. ಪ್ರೀಸ್ಟ್ ಕ್ರಾಫ್ಟ್ ಅನ್ನುವಂಥದ್ದು ಯುರೋಪ್ನಲ್ಲಿದ್ದಂಥದ್ದು, ನಮ್ಮಲ್ಲಿ ಇದ್ದದ್ದೇ ಅಲ್ಲ. ಅದನ್ನು ಪುರೋಹಿತಶಾಹಿ ಅಂತ ಕುವೆಂಪು ಅಂತವರು ಅನುವಾದ ಮಾಡ್ಕೊಂಡ್ಬಿಟ್ರು, ಹಾಗೆ ಹೋಗ್ಬಿಡ್ತು. ಜನ ಮರಳೋ ಜಾತ್ರೆ ಮರಳೋ ಅಂತ. ನಮ್ಮಲ್ಲಿ ಆಯಾ ಜಾತಿಯವರಿಗೆ ಅವರವರೇ ಪುರೋಹಿತರು, ಅವರವರೇ ಅರ್ಚನೆ ಮಾಡ್ತಕ್ಕಂಥವ್ರು ಇವರುಗಳಿರೋದು. ಒಬ್ಬ ಬ್ರಾಹ್ಮಣ ಬಂದು ಎಲ್ಲರನ್ನೂ ವಸೂಲಿ ಮಾಡುವಂಥದ್ದು ಅಂತಲ್ಲ. ಹಾಗಾಗಿ ಅವರವರಲ್ಲಿಯೇ ಇದ್ದಂಥದ್ದು, ಅವರವರ ಕೂಡು ಕಟ್ಟುಗಳಲ್ಲೇ ನಡೀತಕ್ಕಂಥದ್ದು ಇದ್ದದ್ದು, ಮತ್ತು ಎಲ್ಲ ವಿಘಟಿತವಾಗಿ, ಅಂದರೆ ಅಪಕೇಂದ್ರಿತವಾಗಿ, ಯಾವುದನ್ನು ನಾವು ಡಿಸೆಂಟ್ರಲೈಸ್ಡ್ ಹಾಗೆ ನಡ್ಕೊಂಡು ಬಂದದ್ದು. ಯಾವ ಸೆಂಟ್ರಲೈಸ್ಡ್ ಆಗೂ ಒಂದು ಫರ್ಮಾನು ಫತ್ವಾಗಳನ್ನು ಹೊರಡಿಸ್ತಾ ಇರಲಿಲ್ಲ. ಅಂದರೆ ಚರ್ಚ್ ಆ ಥರ ಅಲ್ಲಿ ಮಾಡ್ತಾ ಇತ್ತು. ಅದನ್ನೇ ಅವರಿಲ್ಲಿ ಕಂಡರು, ಅದನ್ನೇ ಅಲ್ಲಿ ತೋರ್ಪಡಿಸೋದಕ್ಕೂ ಆರಂಭ ಮಾಡಿದ್ರು. ನೋಡಿ, ನಮ್ಮಲ್ಲಿ ಎಷ್ಟು ಜನ ಬೇರೆ ಬೇರೆ ಪಾಶ್ಚಾತ್ಯ ಭಾಷೆಗಳನ್ನು ಕಲ್ತಿದ್ದೀವಿ. ಕಲಿತು ಎಷ್ಟೋ ಜನ ಒಂದಿಷ್ಟಾದರೂ ಬರೀಬೇಕು ಅಂತ ನೋಡಿದ್ದಾರೆ. ನಾನೇ ಗ್ರೀಕನ್ನು ಕಲಿತೆ, ಒಂದು 4 ಗ್ರೀಕ್ ಪದ್ಯ ಬರೀಬೇಕು ಅಂತೀನಿ. ಲ್ಯಾಟಿನ್ ಕಲಿತೆ, ಲ್ಯಾಟಿನಲ್ಲಿ ಬರೀಬೇಕು ಅಂತೀನಿ. ನನ್ನ ತರುಣ ಮಿತ್ರ ಒಬ್ಬ ಯುರೋಪಿಗೆ ಹೋಗಿದ್ದವನು, ಪತ್ರ ಬರೆದ, ಲ್ಯಾಟಿನಲ್ಲಿ ಪತ್ರ ಬರೆದ ನನಗೆ, ಲ್ಯಾಟಿನನ್ನು ಅಭ್ಯಾಸ ಮಾಡಿ. ಆದರೆ ಇಷ್ಟು ಜನ ಇವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದಾರೆ, ಪ್ರಾಕೃತವನ್ನು ಅಭ್ಯಾಸ ಮಾಡಿದ್ದಾರೆ. ಒಬ್ಬ ಪಾಪಿ ಆದರೂ ಒಂದು 10 ಪುಟ ಸಂಸ್ಕೃತದಲ್ಲಿ ಬರೆಯೋ ಪಾಪಕ್ಕೆ ಹೋದನ ಇಲ್ಲ. 250 ವರ್ಷ ಆಯಿತು ಅವರು ಸಂಸ್ಕೃತದ ಮುಖ ನೋಡಿ. ನಮ್ಮಲ್ಲಿ ಅರವಿಂದರಂತವರು ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ, ಗ್ರೀಕು ಲ್ಯಾಟಿನಲ್ಲಿ ಬರೆದಿದ್ದಾರೆ. ಹತ್ರ ಬೇಕಾದಷ್ಟು ಜನ ಇದ್ದಾರೆ. ಮೈಕೇಲ್ ಮಧುಸೂದನ್ ದತ್ತ ಇದ್ದಾನೆ, ಹಾಗೆ ಯಥೇಷ್ಟವಾಗಿದ್ದಾರೆ. ಅವರಲ್ಲಿ ಈ ಬೈಬಲನ್ನು ಅನುವಾದ ಮಾಡೋದಕ್ಕೆ ಸಂಸ್ಕೃತ ಕಲ್ತ್ಕೊಂಡಿದ್ದಾರೆ, ಬೈಬಲನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ. ಅಷ್ಟೇ ಹೊರತುನುವೆ ಒಬ್ಬ ಹೋಮರನ್ನೋ ಒಬ್ಬ ವರ್ಜಿಲನ್ನೋ ಸಂಸ್ಕೃತಕ್ಕೆ ಅನುವಾದ ಮಾಡಿಲ್ಲ. ಒಬ್ಬ ಶೇಕ್ಸ್ಪಿಯರನ್ನೋ ಅಥವಾ ಇನ್ನೊಬ್ಬ ಆಧುನಿಕನಾದಂಥ ಕಲಾವಿದನನ್ನೋ ಲೇಖಕನನ್ನೋ ಅನುವಾದ ಮಾಡಿಲ್ಲ. ಅಂದರೆ ಅವರು ಮತ ಪ್ರಚಾರಕ್ಕಾಗಿ ಮತ್ತು ಇಲ್ಲಿಯ ದೂಷಣಕ್ಕಾಗಿ ಹೆಚ್ಚಾಗಿ ಸಂಸ್ಕೃತವನ್ನು ಕಲಿತಿದ್ದು. ಹದ್ದು ಎಷ್ಟು ಮೇಲೆ ಹಾರಿದ್ರು ಹೆಣದ ಮೇಲೆಯೇ ದೃಷ್ಟಿ ಅನ್ನುವುದು ಮತ್ತೆ ಮತ್ತೆ ಗೋಚರವಾಗುತ್ತೆ. ಅಲ್ಲಿ ಒಳ್ಳೆಯವರು ಅಲ್ಲಿಯೋ ಇಲ್ಲಿಯೋ ಇರಬಾರದು ಅಂತಿಲ್ಲ. 1000 ಚಿತ್ತಾರನ ಒಂದು ಮಸಿ ನುಂಗುವಂತೆ ಬೇಕಾದಷ್ಟು ಅನರ್ಥ ಮಾಡುವಂಥವ್ರು ಇದ್ದಾರೆ. ಇದನ್ನು ನೋಡಿದಾಗ ನಮ್ಮ ಪರಂಪರೆಯ ಮೇಲೆ ಕೀಳರಿಮೆ ಬೆಳೆಸುವಂತೆ ಆಯಿತು. ಆ ದೇಶಗಳಲ್ಲಿ ಒಂದು ಸಣ್ಣ ವಸ್ತು ಇದ್ದರೂ ಅದನ್ನು ಎಷ್ಟು ದೊಡ್ಡದಾಗಿ ಶೋಕೇಸಿಂಗ್ ಮಾಡ್ತಾರೆ, ಎಷ್ಟು ವಿಶೇಷವಾಗಿ ನೋಡ್ತಾರೆ, ಎಷ್ಟೆಷ್ಟು ಸ್ವಾರಸ್ಯಗಳನ್ನು ಇಟ್ಕೊಂಡು ನೋಡ್ತಾರೆ ಅನ್ನೋದು ಕಂಡಾಗ ನಮಗೆ ಹೆಮ್ಮೆ ಆಗುತ್ತದೆ ಅವರ ಬಗ್ಗೆ. ಅಬ್ಬಾ, ಹೌದು, ಇವರೆಷ್ಟು ದೊಡ್ಡವರು ಅಂತ. ಆದರೆ ನಮ್ಮಲ್ಲಿ ಅದಕ್ಕೆ ಚೆನ್ನಾಗಿ ಹೆಗಲಣಿಯಾಗಿರುವಂಥದ್ದಿದೆ, ಅದರ ಬಗ್ಗೆಯೇ ಒಂದಿಷ್ಟು ಆದರವಿಲ್ಲ. ಇದನ್ನು ನೋಡಿದಾಗ ಇನ್ನೂ ದುಃಖವಾಗುತ್ತದೆ. ನೋಡಿ, ಅಮೆರಿಕ ಅಂತ ದೇಶಕ್ಕೆ ಅದಕ್ಕೆ 3 ದಿವಸದ ಹಿಂದಿನ ಲಂಗೋಟಿ ಕೂಡ ಇಲ್ಲ. ಆ ಮಟ್ಟದ ಹೊಸ ದೇಶ ಅದು. ಏನ್ಷಿಯಂಟ್ ಸಿವಿಲೈಸೇಷನ್ನು, ಏನ್ಷಿಯಂಟ್ ಪ್ರಿಹಿಸ್ಟಾರಿಕ್ ಅನ್ನುವಂತೆ ತನ್ನ ಹರಕು ಮುರುಕನ್ನು ಪ್ರದರ್ಶನ ಮಾಡುತ್ತೆ. ಸಂತೋಷ, ಮಾಡಲಿ. ಆದರೆ ನಮ್ಮಲ್ಲಿ ಇವು ಯಾವುದನ್ನು ಗೌರವಿಸಬಾರದು ಅನ್ನುವಂತೆ ನಮ್ಮ ಈ ಬುದ್ಧಿಜೀವಿಗಳು ಮಾಡ್ತಾರಲ್ಲ, ಇಂಥ ದುಷ್ಟತನ ಅಂತ ನೋಡಿ. ಎಂದಾದರೂ ನಮ್ಮಲ್ಲಿ ಇಡೀ ದೇಶವೇ ಹೆಮ್ಮೆಯಿಂದ, ಹೌದು, ಪಾಣಿನಿ ಜಗತ್ತಿಗೆ ಮೊದಲ ವ್ಯಾಕರಣ ಕೊಟ್ಟವನು, ಆ ಮೊದಲ ವ್ಯಾಕರಣ ಅಷ್ಟು ಪರಿಪೂರ್ಣವಾದದ್ದು, ಅಷ್ಟು ಸಮಗ್ರವಾದದ್ದು, ಹಾಗಾಗಿ ಆ ಸೇತು ಶೀತ ಅಚಲ ಪಾಣಿನಿ ಮಹೋತ್ಸವ ಅಂತ ಮಾಡೋಣ ಅಂತ ಮಾಡ್ತಾರ? ಮಾಡುವುದಿಲ್ಲ. ವಾಸ್ಕೋಡಗಾಮ ಬಂದಿದ್ದಕ್ಕೆ 500 ವರ್ಷ ಆಯಿತು, ಅದಕ್ಕೋಸ್ಕರ ಅವನಿಗೆ ಪಿಂಡ ಪ್ರದಾನ ಮಾಡೋಣ, ಶ್ರಾದ್ದ ಮಾಡೋಣ, ಸಮಾರಂಭ ಮಾಡೋಣ, ಮಹೋತ್ಸವ ಮಾಡೋಣ ಅಂತ ಹೊರಟದ್ದು ಕೇರಳದವರು.
ಎಲ್ಲ ಚೀಮಾರಿ ಹಾಕಿದ್ರು. ಅಂದರೆ ನಮ್ಮ ಜನರ ದುಷ್ಟತನ ಯಾವ ಥರ ಇದೆ, ಜನನಾಯಕರು ಅಂತ ಅನಿಸ್ಕೊಂಡವರಿಗೆ ಯಾವ ರೀತಿಯಾಗಿದೆ ಅಂತ. ಅರ್ಥಶಾಸ್ತ್ರ ಮೊದಲಿಗೆ ಅಚ್ಚಾಗಿ 100 ವರ್ಷವಾಯಿತು ಅಂತ ಈಗ ಸುಮಾರು ಒಂದು 8-10 ವರ್ಷಗಳ ಕೆಳಗೆ 2003ರಲ್ಲಿ ವಸ್ತುತಃ 2000ದಲ್ಲೇ ಮಾಡಬೇಕಾಗಿತ್ತು, ಮೈಸೂರು ವಿಶ್ವವಿದ್ಯಾಲಯ ಮಾಡಿತು. ಇಡೀ ದೇಶ ತನ್ನ ಪರಂಪರೆಗೆ ಸಂಬಂಧಪಟ್ಟ ಮಹಾಗ್ರಂಥದ ಲೋಕಾವಿಷ್ಕಾರ ಆದದ್ದರ ಶತಮಾನೋತ್ಸವ ಅಂತ ಪಾಲ್ಗೊಳ್ಳಬೇಕಾಗಿತ್ತು, ಮಾಡಲಿಲ್ಲ. ಇದನ್ನು ಏನಂತ ಅನ್ನೋಣ. ಇನ್ನು 2 ವರ್ಷಕ್ಕೆ ಭಗವದ್ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ ಬರ್ತದೆ. ಇಡೀ ದೇಶವೇ ಆರಾಧನೆ ಮಾಡಬೇಕಾದದ್ದು. ರಾಮಾನುಜರೇನು ಬರೀ ಅಹಿಂಗಾರಿಸುತ್ತೆ. ಯಾರು ಜೀವಕಾರುಣ್ಯವನ್ನ, ಭಕ್ತಿಯನ್ನ, ಹೃದಯ ಭಾವಗಳನ್ನ, ದೇವಾಲಯ ಸಂಸ್ಕೃತಿಯನ್ನ ದೊಡ್ಡ ರೀತಿಯಲ್ಲಿ ಪುನರುಜ್ಜೀವನ ಮಾಡಿದ್ರು ಆ ಮಹಾನುಭಾವರು ಅವರು ನಮ್ಮವರು ಅಂತ ಇರಬೇಕು. ಇಟ್ಸ್ ಎ ನ್ಯಾಷನಲ್ ಪ್ರೈಡ್ ಅಂತ ಆಗಬೇಕು. ಅದು ಯಾರೇ ಆಗಿರಲಿ. ಬುದ್ಧ ಹುಟ್ಟಿದ್ದಕ್ಕೆ 2600 ವರ್ಷ ಆಗುತ್ತೆ ಅಂದರೆ ಮಾಡಬೇಕು, ಮಹೋತ್ಸವ ಸಮಾರಂಭ ಮಾಡಬೇಕು. ಹೀಗೆ ನಮ್ಮ ಪರಂಪರೆ ಯಾವುದ್ರೊಳಗೂ ಅಭಿಮಾನ ಅನ್ನೋದನ್ನು ಇಟ್ಟುಕೊಳ್ಳದೆ ಇದ್ದರೆ ಏನಿದು ಅರ್ಥ? ತಂಜಾವೂರಿನ ಬೃಹದೇಶ್ವರ ದೇವಾಲಯಕ್ಕೆ ಈಗ 1-2 ವರ್ಷಗಳ ಕೆಳಗೆ 1000 ವರ್ಷ ಆಯಿತು. ಆಗ ಪದ್ಮಾ ಸುಬ್ರಹ್ಮಣ್ಯಂ ಅವರು ಉತ್ಸಾಹದಿಂದ 1000 ಜನ ನರ್ತಕರನ್ನು ತಯಾರು ಮಾಡಿ ಅಲ್ಲಿ ನೃತ್ಯ ಮಾಡಿಸಿದ್ರು. ಕರುಣಾನಿಧಿನೂ ಬಂದು ಕೂತ್ಕೊಂಡ ನೋಡೋದಕ್ಕೆ, ಓಟ್ ಹೋಗ್ಬಿಡುತ್ತೇನೋ ಅಂತ ಭಯದಿಂದ. ರಾಜರಾಜ ಚೋಳ ಎಂಥ ದೊಡ್ಡವನು, ಎಂಥ ಮಹಾನುಭಾವ, ಎಷ್ಟು ದೊಡ್ಡ ದೇವಾಲಯ ಸಂಸ್ಕೃತಿಯನ್ನು ಮಾಡಿದ. ಇಡೀ ದೇಶ ಪಾಲ್ಗೊಳ್ಳಬೇಕಾದದ್ದು. ಈ ಥರ ಎಷ್ಟೊಂದು ವಿಷಯಗಳಲ್ಲಿ ಅದರ ಬಗೆಗೆ ಕಮಮರೇಟ್ ಮಾಡೋದಕ್ಕೆ ಸ್ಟ್ಯಾಂಪ್ಗಳು ಬರಬೇಕು, ಸಮಾರಂಭಗಳಾಗಬೇಕು, ಗೀತ ನೃತ್ಯಾದಿಗಳಾಗಬೇಕು, ವಾರ್ತಾ ಪ್ರಚಾರ ಇಲಾಖೆಗಳಲ್ಲಿ ನಡೆಯಬೇಕು. ಈ ಥರ 1-2 ಎಷ್ಟೊಂದುಂಟು ನಮ್ಮ ಪರಂಪರೆಯಲ್ಲಿ. ಯಾವುದರ ಬಗೆಗೂ ಗೌರವ, ಹೆಮ್ಮೆ ಎನ್ನುವಂಥದ್ದು ಇಲ್ಲದೆ ಇದ್ದರೆ ಏನಿದರ ಅರ್ಥ? ಅದೇ ಆ ದೇಶಗಳಲ್ಲಿ ಅದು ಚೆನ್ನಾಗಿ ಉಂಟು. ಅವರು ತಮಗಿಟ್ಟುಕೊಂಡ್ರು, ನಿಮಗಿಲ್ಲ ಅನ್ನುವಂತೆ ಮಾಡಿದ್ರು. ನೋಡಿ, ನಮ್ಮ ಬುದ್ಧಿಜೀವಿ ಪರಂಪರೆಯಷ್ಟು ಸ್ವದೇಶದ ವಾಸ್ತವವಾಗಿ ಇರುವಂಥ ಯೋಗ್ಯತೆಯನ್ನು ಹೆಮ್ಮೆಯಿಂದ ಮೆಚ್ಚುವಂತಹದ್ದು ಒಂದು ಸ್ವಲ್ಪವೂ ಇಲ್ಲದೆ ಮಾಡಿರೋದು ಇವರೇ. ಇನ್ನು ಯಾವ ದೇಶದಲ್ಲೂ ನಾನು ಈ ಮಟ್ಟದ ಕೀಳರಿಮೆಯನ್ನು, ಈ ಮಟ್ಟದ ಸ್ವತಃ ತಿರಸ್ಕಾರ, ಸೆಲ್ಫ್ ಡಿಸೋನಿಂಗ್ ಇನ್ನೆಲ್ಲಿಯೂ ನೋಡಲಿಲ್ಲ. ಎಷ್ಟು ದೇಶದ ಇತಿಹಾಸವನ್ನು ನೋಡಿದ್ದೀನಿ, ಎಲ್ಲಿಯೂ ಕೂಡ ಈ ಮಟ್ಟದ್ದಿಲ್ಲ. ಆಸ್ ದೋ ಇಟ್ಸ್ ಎ ಗ್ರೇಟ್ ಸಿನ್ ಅನ್ನುವಂತೆ. ಅದು ಯಾರು ಮಾಡ್ತಾರೆ? ಇಸ್ಲಾಂನವ್ರು ಮಾಡ್ತಾರೆ. ಆ ಹಳೆಯದನ್ನೆಲ್ಲ ಹೊರಸಾಕ್ಬಿಡ್ಬೇಕು ಅಂತ ನೋಡ್ತಾರೆ. ಕ್ರಿಶ್ಚಿಯನ್ರು ಹಾಗೆ ಮಾಡ್ತಾರೆ, ಹಳೆಯದು ಒಂದು ಚೂರು ಇರಬಾರದು ಅಂತ. ಮಧ್ಯಯುಗದಲ್ಲಿ ರೋಮನ್ ಸಾಮ್ರಾಜ್ಯ ಕ್ರೈಸ್ತವಾಗಿ ಬದಲಾವಣೆ ಹೊಂದಿದ ಮೇಲೆ ಎಷ್ಟು ರೋಮನ್ನರ, ಗ್ರೀಕರ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು, ವಿಗ್ರಹಗಳನ್ನೆಲ್ಲ ಪುಡಿಗಟ್ಟಿದ್ರು ಅನ್ನೋದು ಅದು ರಕ್ತಸಿಕ್ತವಾದ ಇತಿಹಾಸ. ಎಷ್ಟು ಜನ ಪ್ರಜ್ಞಾವಂತರಾದ, ವಿನಯ ಸಂಪನ್ನೆಯರಾದ ಮಹಿಳೆಯರನ್ನು ಮಂತ್ರವಾದಿನಿಯರು ಅಂತ ಬೆಂಕಿಗಿಟ್ಟರು, ಸಶರೀರವಾಗಿ, ಸಜೀವವಾಗಿ. ಇದನ್ನೆಲ್ಲ ನಾವು ನೋಡಿದ್ದೀವಿ. ಆ ಥರ ಅವರುಗಳು ಮಾಡಿದ್ರು. ಕಮ್ಯುನಿಸ್ಟರು ಹಾಗೆ ಮಾಡಿದ್ರು, ಹಳೆಯದು ಯಾವುದೊಂದು ಇರಬಾರದು ಅಂತ. ಅರೆ, ನಮ್ಮಲ್ಲಿ ಯಾವತ್ತೂ ಹಾಗೆ ಮಾಡಲಿಲ್ಲ. ಮಿಕ್ಕ ದೇಶ ಯಾವತ್ತೂ ಅದನ್ನು ಮಾಡಲಿಲ್ಲ. ಮಿಕ್ಕ ದೇಶಗಳಲ್ಲಿ ಈಗ ವಿವೇಕ ಬಂದಿದೆ, ಮಾಡ್ತಾ ಇಲ್ಲ, ಉಳಿಸಿಕೊಂಡಿದ್ದಾರೆ. ಅರೆ, ಈಗಲೂ ಐಸಿಸ್ ನೋಡಿ ಏನೇನು ಮಾಡ್ತಾ ಇದೆ ಅಂತ. ಹಳೆಯದನ್ನೆಲ್ಲ ಮಾಡ್ತಾ ಇದೆ. 2200 ವರ್ಷಗಳ ಹಿಂದಿನ ಆ ಪರ್ಷಿಯಾದ ಇತಿಹಾಸದ ಭವ್ಯವಾದ ಆ ವಸ್ತು ಸಂಗ್ರಹಾಲಯಗಳನ್ನು, ಗ್ರಂಥಾಲಯಗಳನ್ನೆಲ್ಲ ನಾಮಾವಿಶೇಷ ಮಾಡ್ತಾ ಇದ್ದಾರೆ. ಬ್ಯಾಮಿಯನ್ ಬುದ್ಧನಿಂದ ಮೊದಲುಗೊಂಡು ಅದೇ ನಾವು ಮಾಡಿದ್ದು ಅದನ್ನೇ ಅನ್ನೋದನ್ನು ಸಾರಿ ಸಾಬೀತು ಮಾಡ್ತಾ ಇದ್ದಾರೆ. ಹೀಗೆ ದುಷ್ಟವಾದ ಆಲೋಚನೆಯನ್ನು ಒಂದು ವೈರಸ್ ಥರ ಇಂಜೆಕ್ಟ್ ಮಾಡಿಬಿಟ್ರೆ ಎಲ್ಲವನ್ನ ಮರ್ತೋಗ್ಬಿಡುತ್ತೆ. ಒಳ್ಳೆ ಕಂಪ್ಯೂಟರ್ ವೈರಸ್ಸನ್ನು ಹಾಕಿ ಸಮಸ್ತ ಹಾರ್ಡ್ವೇರನ್ನು ಹಾಳು ಮಾಡದಂತೆ ಇದು ನಡೆಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಮಗೆ ದುಃಖವಾಗುತ್ತದೆ. ಎಂಥ ಅನ್ಯಾಯ ಅಂತ. ಇಂಗ್ಲೆಂಡ್ನಲ್ಲಿ ಈಗಲೂ ಸಾನೆಟ್ ಬರೆಯೋದು ಒಂದು ಹಬ್ಬವಾಗಿ ಮಾಡ್ತಾರೆ. ನಮ್ಮಲ್ಲಿ ಭಾಮಿನಿ ಷಟ್ಪದಿ ಮಾಡೋದನ್ನು ಕನ್ನಡ ಸಾಹಿತ್ಯ ಪರಿಷತ್ತೋ, ಮೈಸೂರು ವಿಶ್ವವಿದ್ಯಾಲಯವೋ, ಬೆಂಗಳೂರು ವಿಶ್ವವಿದ್ಯಾಲಯವೋ, ಸಾಹಿತ್ಯ ಅಕಾಡೆಮಿಯೋ ಯಾವ ಅಯೋಗ್ಯ ಮುಂಡೆ ಮಕ್ಕಳು ಏನು ಮಾಡಿದ್ದಾರೆ ಹೇಳಿ? ಏನೂ ಮಾಡಿಲ್ಲ. ಅವ್ರಿಗೆ ಬೇಕಾಗಿರೋದು ಭಾಮಿನಿ ಮಿನಿ ಅಷ್ಟೇನೆ. ಭಾಮಿನಿ ಷಟ್ಪದಿ ಬೇಕಾಗಿಲ್ಲ. ಸಪ್ತಪದಿಯನ್ನು ಬಿಟ್ಟು ಕೂತಿದ್ದಾರೆ. 7.5 ಸಾಕು ಅವ್ರಿಗೆ. ಅಂದರೆ ಇದು ಎಲ್ಲ ಹೆಮ್ಮೆಯ ಸಂಗತಿ ಅಲ್ವಾ? ಒಂದೊಂದನ್ನು ಚಪ್ಪರಿಸಿಕೊಂಡು ಅನುಭವಿಸಬೇಕಲ್ವ? ಅವರು ಎಷ್ಟು ತಮ್ಮ ದೇಶದ ಸಾಧನೆಗಳನ್ನು ಕುರಿತು ಮೆಚ್ಚಿಕೋತಾರೆ. ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅನ್ನೋದು ಎಷ್ಟು ಉಜ್ವಲವಾಗಿ, ಓಜಸ್ವಿಯಾಗಿ ತಮ್ಮದು ಅಂತ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಇರಲಿಲ್ವೇ ಮುಂಚೆ? ಎಷ್ಟು ಇತ್ತಲ್ಲ ಅದು, ಆ ಹೆಮ್ಮೆ ಇತ್ತಲ್ಲ. ನೋಡಿ, ಇವನು ಮಾರ್ಕೊ ಪೋಲೋ ಇಟಲಿಯಿಂದ ಚೈನಾದವರೆಗೂ ಸಿಲ್ಕ್ ರೂಟನ್ನು ಹಿಡಿದು ಪ್ರವಾಸ ಮಾಡಿದವನು, ಅನೇಕ ವರ್ತಕರ ಸಾರ್ಥಗಳನ್ನೆಲ್ಲ ಕಂಡಂಥವನು, ಚೈನಾದ ಕುಬ್ಲಾ ಖಾನ್ ಅಂತವ್ರನ್ನೆಲ್ಲ ನೋಡಿದವನು, ಹೀಗೆ ಬೇಕಾದಷ್ಟು ಆ ವೈಭವವನ್ನು, ಜಗತ್ ವೈವಿಧ್ಯವನ್ನು ಕಂಡವನು. ಅವನು ಬರಿತಾನೆ,
ಭಾರತದ ಗುಜರಾತಿ ವರ್ತಕರ ಪ್ರಾಮಾಣಿಕತೆ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ. ಅವರು ಪ್ರಾಣವನ್ನಾದರೂ ಕೊಟ್ಟಾರೋ ಸತ್ಯವಾದ ಶುದ್ಧವಾದ ವ್ಯವಹಾರಕ್ಕೆ ಒಂದು ಸ್ವಲ್ಪವೂ ಚ್ಯುತಿ ತಂದುಕೊಳ್ಳಲ್ಲ ಅಂತ ಬರೀತಾನೆ. ಇಬ್ನ ಬತೂತ ಹಾಗೆ ಬರೀತಾನೆ, ಭಾರತದ ವರ್ತಕರಷ್ಟು ಎಫಿಷಿಯೆಂಟ್ ಅಂಡ್ ಆನೆಸ್ಟ್ ಇನ್ಯಾರೂ ಇಲ್ಲ ಅಂತ. ಈ ಥರದ ಮಾತುಗಳನ್ನು ನಾವು ಹೆಮ್ಮೆ ಪಟ್ಟು ಹೇಳಬೇಕಲ್ವೇ? ಇಂಥದ್ದು ಎಷ್ಟೊಂದು ಬೇರೆ ದೇಶದವರೇ ಹೇಳಿರುವಂಥದ್ದು ಉಂಟು. ತಪ್ಪುಗಳು ನಮ್ಮಲ್ಲಿವೆ, ಇಲ್ಲ ಅಂತ ಇಲ್ಲ. ಆ ತಪ್ಪುಗಳನ್ನು ತಿದ್ದುಕೊಳ್ಳೋಣ. ನಾನು ನಿನ್ನೆ ಕೂಡ ಹೇಳಿದನಲ್ಲ, ಸೆಲ್ಫ್ ಕರೆಕ್ಷನ್ಗೆ ಸನಾತನ ಧರ್ಮದಷ್ಟು ಅವಕಾಶ ಮತ್ತಿನ್ಯಾವುದೂ ಕೊಟ್ಟಿಲ್ಲ ಅಂತ. ಈ ದೃಷ್ಟಿಯಿಂದ ಕಂಡಾಗ ಭವ್ಯೋಜ್ವಲವಾದ ಪರಂಪರೆಯ ಒಂದು ವಿಷ ಹೇಗೆ ಹಾಳು ಮಾಡಬಹುದು, ಅದರಿಂದ ಎಚ್ಚರದಲ್ಲಿರಬೇಕು ಅಂತ ವಿದುರ ಹೇಳ್ತಾನೆ. ಆ ನೀತಿಯ ಮುಂದಿನ ಧ್ವನಿಗಳಿವೆಯಲ್ಲ, ಅವು ತುಂಬ ವಿಶೇಷವಾದವು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವನು ಮತ್ತೆ ನೋಡಿ, ಈಗ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ತಪ್ಪುಗಳು ಕೆಲವಿವೆ ಅಂತ, ಆ ತಪ್ಪುಗಳು ಕೆಲವಿರತಕ್ಕಂಥ ಒಂದು ಪದ್ಯ ಉದ್ದೇಶಪೂರ್ವಕವಾಗಿ ಆರಿಸ್ಕೊಂಡಿದ್ದೀನಿ, ಅದನ್ನು ಓದೋಣ. ಹರಿವ ನದಿ ತನ್ನಿಚ್ಛೆಯಲಿ, ಹರಿವ ನದಿ ತನ್ನಿಚ್ಛೆಯಲಿ ದಡವೆರಡ ಕೆಡಿಸುವವೋಲೋ. ಹರಿವ ನದಿ ತನ್ನಿಚ್ಛೆಯಲಿ ದಡವೆರಡ ಕೆಡಿಸುವವೋಲು. ನಾರಿಯರು ರವಣೆಗೆ ಕೈಗೊಟ್ಟು ನಡೆಸಿದಡೆ, ನಾರಿಯರ ಉರವಣೆಗೆ ಕೈಗೊಟ್ಟು ನಡೆಸಿದಡೆ. ಉಭಯ ವಂಶವನು ನೆರಗುವಳು ನೀರೊಳಗೆ, ಉಭಯ ವಂಶವನು ನೆರಗುವಳು ನೀರೊಳಗೆ. ಮೇರೆಯ ಮುರಿಯಲೀಯದೆ ಮಾರ್ಗದಲ್ಲಿ ಮತ್ಸರಿಸದೆ ಆಳುವುದು ಅನುನಯವು ಭೂಪಾಲ. ಮೇರೆಯ ಮುರಿಯಲೀಯದೆ ಮಾರ್ಗದಲ್ಲಿ ಮತ್ಸರಿಸದಾಳುವುದು ಅನುನಯವು ಭೂಪಾಲ. ಕೇಳ ಭೂಪಾಲ ಕೇಳೆಂದ. ಹರಿವ ನದಿ ತನ್ನಿಚ್ಛೆಯಲ್ಲಿ ದಡವೆರಡ ಕೆರಡಿಸುವ ಓಲು. ಹರಿಯುವ ನದಿ ಉಕ್ಕೇರಿ ಬಂದರೆ ಎರಡು ದಡಗಳನ್ನೂ ಮುರಿಸುತ್ತದೆ, ಬೀಳಿಸುತ್ತದೆ, ಒಡೆಯುತ್ತದೆ, ಮೀರಿ ನಡೆಯುತ್ತದೆ. ಹಾಗಾಗಿ ಕೂಲಂಕಷ ಉಭಯ ಕೂಲಗಳನ್ನು ಉಜ್ಜಿಕೊಂಡು ಹೋಗಿ ಕೂಲಪಾತಕ್ಕೆ ದಡಗಳು ಬೀಳುವುದಕ್ಕೆ ಕಾರಣವಾಗುತ್ತದೆ. ಆ ರೀತಿಯಲ್ಲಿಯೇ ನಾರಿಯರು ಉರವಣಿಗೆಗೆ ಕೈಗೊಟ್ಟು ನಡೆಸಿದಡೆ ಉಭಯ ವಂಶವನ್ನು ನೆರಹೋಳು ನೀರೊಳಗೆ. ಹಾಗೆ ಹೆಣ್ಣು ಕೂಡ ಹಾದಿ ಬಿಟ್ಟರೆ ತಂದೆಯ ತಾಯಂದಿರ ಮನೆ, ಅತ್ತೆ ಮಾವಿಂದರ ಮನೆ ಎರಡನ್ನೂ ಕೂಡ ಹುಟ್ಟಿದ ಮತ್ತೆ ಹೊಕ್ಕ ಮನೆಗಳನ್ನು ಹಾಳು ಮಾಡ್ತಾಳೆ ಅಂತ. ಹೆಣ್ಣೇ ಮಾಡಬೇಕೆ, ಗಂಡು ಮಾಡೋಲ್ವೇ? ಅಂದರೆ ನಮ್ಮ ಪರಂಪರೆಯಲ್ಲಿ ಎಲ್ಲ ಪರಂಪರೆಯಲ್ಲೂ ಪುರುಷ ಕೇಂದ್ರಿತವಾಗಿಯೇ ಬಂದದ್ದು. ಅದನ್ನು ಹೌದು ಅಂತ ಒಪ್ಕೋಬೇಕು. ಪುರುಷ ಕೇಂದ್ರಿತತೆಗೆ ಒಂದಿಷ್ಟು ಕಾರಣವೂ ಇರಬಹುದು. ಆದರೆ ಈಗ ಒಂದಿಷ್ಟು ಬದಲಾವಣೆ ಆಗಬೇಕು, ಆಗ್ತಿದೆ, ಇನ್ನೂ ಆಗಬೇಕು. ಹೀಗೆ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಎಷ್ಟೋ ಬಾರಿ ನಮ್ಮ ನೀತಿ ಶಾಸ್ತ್ರ ಪುರಾಣ ಈ ಥರದ್ರೊಳಗೆ, ಅದು ನಮ್ಮದ್ದು ಮಾತ್ರ ಅಲ್ಲ, ಎಲ್ಲ ಮತಗಳಲ್ಲೂ ಇದೆ. ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಸನಾತನ ಧರ್ಮ ಒಂದೇನೇ ಇದಕ್ಕೆ ಕಲ್ಪ್ರಿಟ್ ಅಂತಲ್ಲ. ಬುದ್ಧನೇ ಹೇಳಿದ್ದ, ಹೆಣ್ಣು ಸೇರಿದರೆ ಸಂಘ ನೆಗೆದು ಬೀಳುತ್ತೆ 500 ವರ್ಷಕ್ಕೆ ಅಂತ. ಹಾಗಾಗಿ ಸೋಕಾಲ್ಡ್ ಮೋಸ್ಟ್ ಲಿಬರಲ್ ಬುದ್ಧ ಅವನು ಅದೇ ಜಾತಿಗೆ ಸೇರ್ತಾನೆ. ಮೇಲ್ ಸೆಂಟ್ರಿಕ್ ಪುರುಷ ಪ್ರಧಾನತೆ ಅದು ಉಂಟು. ಅದಕ್ಕೆ ಒಂದಿಷ್ಟು ದೈಹಿಕವಾಗಿ ವೈದ್ಯಕೀಯ ಶಾಸ್ತ್ರಾದಿಗಳು ಹೇಳುವಂತೆ ಒಂದು ಅನುಕೂಲತೆ ಉಂಟು ಗಂಡು ಶರೀರಕ್ಕೆ ಅಂತ. ಆದರೆ ಹೆಣ್ಣು ಶರೀರಕ್ಕೆ ತನ್ನದೇ ಆದ ಬೇರೆ ವಿಶಿಷ್ಟತೆಗಳು ಉಂಟು, ಅದನ್ನು ನಾವು ಮರೆಯುವ ಹಾಗಿಲ್ಲ. ಹೀಗೆ ಕಂಡಾಗ ವಿವೇಕದಿಂದ ವರ್ತಿಸಿದಾಗ ಎಲ್ಲ ಅನರ್ಥಕ್ಕೂ ಹೆಣ್ಣೇ ಕಾರಣ ಅಂತ ಬಹಳ ಸುಲಭವಾಗಿ ಹೇಳೋದಕ್ಕೆ ಕಾರಣ ಗಂಡು ಬರೀತಾ ಇದ್ರಿಂದ ಆ ಶಾಸ್ತ್ರಗಳನ್ನು. ಹೆಣ್ಣು ಬರೆದಿದ್ದರೆ ಗಂಡನ್ನು ಅನರ್ಥ ಕಾರಣ ಅಂತ ಹೇಳ್ತಾ ಇರಲಿಲ್ವೇನೋ?
ಹೀಗೆ ನೋಡಿದಾಗ ನಾವು ಯಾವ ಪರಂಪರೆಯಲ್ಲೂ ಇರತಕ್ಕಂಥ ಯುಕ್ತತೆ ಏನು ಅಯುಕ್ತತೆ ಏನು ಅಂತ ನೋಡಬೇಕಾಗುತ್ತದೆ. ಎಡವಟ್ಟು ತಂದೆಯರು ಎಷ್ಟು ಬಾರಿ ಮನೆಗಳನ್ನು ಹಾಳು ಮಾಡಿರುವಂಥದ್ದು ನಾವೇ ಕಂಡಿಲ್ಲ. ಅವಿವೇಕಿ ಗಂಡ ಎಷ್ಟು ಸಂಸಾರವನ್ನು ಹಾಳು ಮಾಡಿಲ್ಲ. ಅವಿವೇಕಿಯಾದ ಯಜಮಾನ ನಾಯಕ ಎಷ್ಟು ಬಾರಿ ಮಾಡಿಲ್ಲ. ಕಸ್ತೂರಬಾಗಿದ್ದಷ್ಟು ವಿವೇಕ ಗಾಂಧಿಗಿರಲಿಲ್ವಲ್ಲ. ಇಂದಿರಾ ಗಾಂಧಿ ನೆಹರುಗಿಂತ ಎಷ್ಟೋ ಬಾರಿ ಒಳ್ಳೆಯ ಡಿಸಿಷನ್ಸ್ ತಗೊಂಡಿದ್ದುಂಟು. ಹಾಗೆ ನೋಡಿದಾಗ ಹೆಂಗಸರು ಸರಿಯಾಗಿರೋ ತೆಗೊಳ್ಳಲ್ಲ ತೀರ್ಮಾನ ಅನ್ನುವುದು ಏಕಪಕ್ಷೀಯವಾಗುತ್ತದೆ. ಅದರಿಂದ ಪ್ರಜ್ಞಾ ವಿಶೇಷದಲ್ಲಿ ವಿಚಾರದಲ್ಲಿ ಈ ವ್ಯತ್ಯಾಸಗಳೆಲ್ಲ ಇಲ್ಲ. ದೈಹಿಕವಾದ ವ್ಯತ್ಯಾಸವನ್ನು ಪ್ರಜ್ಞೆ ಸ್ತರದಲ್ಲಿ ಮೀರೋಕ್ಕೂ ಸಾಧ್ಯ ಉಂಟು. ಇದನ್ನು ಕಂಡಾಗ ಹೆಣ್ಣಾಗಲಿ ಗಂಡಾಗಲಿ ಯಾರು ಅಡ್ಡದಾರಿ ಹಿಡಿತಾರೆ ಅವರು ಹಾಳು ಮಾಡ್ತಾರೆ. ಯಾರ್ಯಾರಿಗೆ ಸಂಬಂಧಪಟ್ಟಿದ್ದಾರೋ ಅದನ್ನೆಲ್ಲ ಹಾಳು ಮಾಡ್ತಾರೆ ಅಂತ. ಎಷ್ಟೋ ಜನ ಮನೆಯಳೆಂದರಾಗಿ ಬಂದವರು ಮನೆ ತೊಳೆಯಂದರಾಗ್ತಾರೆ. ಅದನ್ನು ನಾವು ನೋಡೇ ಇದ್ದೀವಿ. ನೀಲಕಂಠ ದೀಕ್ಷಿತ ತನ್ನ ಕಲಿವಣ್ಣಬ್ಬನದಲ್ಲಿ ಹೇಳ್ತಾನಲ್ಲ, ಸ್ವತಂತ್ರ ಶಾಲಿನಿಯಾದ ತಾನು ಬಹಳ ದೊಡ್ಡವಳು ಮೇಧಾವಿ ಅಂತ ತೋರಿಸ್ಕೊಳ್ಳುವ ಅತ್ತೆ, ಮುಗ್ಧೆಯಾದ ಹೆಂಡತಿ ಮತ್ತು ಚಿಕ್ಕವನಾದಂಥ ಭಾವಮೈದನ ಮಾವ ಇಲ್ಲದೆ ಇರೋದು, ಇಷ್ಟಿದ್ರೆ ಸಾಕು. ಪಂಚೈತೆ ಭಾಗ್ಯ ಕಾರಣಾನಿ 5 ಯಾವುದಿವೆ ಪಂಚೈತೆ ಭಾಗ್ಯಕಾರಕ ಜಾಮಾತು, ಅಳಿಯನಿಗೆ ಇದು 5 ಭಾಗ್ಯ ಕಾರಣಗಳು ಅಂತ. ಅಂದರೆ ಏನು, ಮನೆ ತೊಳೆಯೋ ಅಳಿಯ ಎಷ್ಟು ಜನ ಇಲ್ಲ. ತಂದೆ ತಾಯಂದ್ರ ಮನೆಯನ್ನೂ ಗುಂಡಾರ ಮಾಡಿ ಅವರು ಮತ್ತೆ ಮನೆಯಳಂದ್ರಾಗಿ ಹೋಗಿ ಅತ್ತೆ ಮಾವಂದ್ರಿಗೂ ಹಣೆಗೆ ನಾಮ ಹಚ್ಚತಕ್ಕಂಥದ್ದು ಇಂಥದ್ದೆಲ್ಲ ಕಂಡಿದ್ದೀವಿ ಅಂದಮೇಲೆ ಅವರು ಕೂಡ ಕೂಲಂಕಷರೇ ಆಗ್ತಾರೆ. 2 ಕುಲವನ್ನು ಹಾಳು ಮಾಡುವವರು ಆಗ್ತಾರೆ. ತಾತ್ಪರ್ಯ ಮುಂದಿನ ನೀತಿಯಲ್ಲಿ ಉಂಟು. ಅದು ಏನೆಂದರೆ, ಈ ಕಾರಣದಿಂದ ಮಿತಿಮೀರಿ ಹೋಗಬಾರದು ರಾಜ. ಇಲ್ಲಿ ರಾಜ ಗಂಡಾಗಲಿ ಹೆಣ್ಣಾಗಲಿ, ರಾಣಿಯಾಗಲಿ ರಾಜ ಆಗಲಿ, ಯಾರಾದರೂ ಕೂಡ ಏನು ಮಾಡಬೇಕು, ಮೇರೆಯ ಮುರಿಯಲೀಯದೆ ಮಾರ್ಗದಲ್ಲಿ ಮತ್ಸರಿಸದೆ ಆಳುವುದು ಅನುನಯವು ಭೂಪಾಲ. ಅಂದರೆ ಇಲ್ಲಿ ಸ್ತ್ರೀಯನ್ನು ಒಂದು ದೃಷ್ಟಾಂತವಾಗಿ ತಗೊಂಡಿರೋದು ನಿಜ. ತಾಯಾದವಳೊಬ್ಬಳು ಹಾಳಾದರೆ ಇಡೀ ಕುಟುಂಬ ಹಾಳಾಗುತ್ತೆ. ಎಷ್ಟೋ ಬಾರಿ ಗಂಡ ಕೆಟ್ಟರೆ ಮಕ್ಕಳಷ್ಟು ಕಡೆದೇ ಇರಬಹುದು, ಆದರೆ ಹೆಂಡತಿಯಾದವಳು ಕೆಟ್ಟರೆ ಕುಲ ಮನೆಯಲ್ಲಿ ಹಾಳಾಗುತ್ತದೆ ಅಂತ ಆ ಮಟ್ಟಕ್ಕೆ ಬಾಧ್ಯತೆ ಹೆಚ್ಚಾಗಿದೆ ಅಂತ ಅದನ್ನು ಹೇಳೋಣ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ತಾಯಿ ಇದ್ದರೆ 10 ಮನೆಯಲ್ಲಿ ಮುಸುರೆ ತಿಕ್ಕಿ ಆದರೂ ಮಕ್ಕಳನ್ನು ಕಾಪಾಡ್ತಾಳೆ. ಈ ಗಂಡು ಅನ್ನೋ ಪ್ರಾಣಿಗೆ ಆ ಕೃತಜ್ಞತೆ, ಆ ಬಾಧ್ಯತೆ ಒಂದು ಚೂರು ಇರೋಲ್ಲ. ಎಷ್ಟೋ ಬಾರಿ ತಲೆ ತಪ್ಪಿಸ್ಕೊಂಡು ಓಡೋಗ್ತಾರೆ. ಅವರಿಗೆ ಬಹಳ ಸುಲಭ ಸನ್ಯಾಸ. ಗಾಂಜಾ ಹೊಡ್ಕೊಂಡು ಇದ್ದು ಬಿಡ್ತಾರೆ, ಭಿಕ್ಷೆ ಮೇಯ್ದುಕೊಂಡು ಇದ್ದು ಬಿಡ್ತಾರೆ. ಮತ್ತೆ ಹೇಳ್ತಾರೆ ಭಿಕ್ಷೆ ಮೇಯ್ದುಕೊಂಡು ಅನ್ನೋ ಪದ ಬಳಸ್ತಾ ಇದ್ದೀನಿ. ಅಂದರೆ ಹೆಣ್ಣುಮಕ್ಕಳು ಪಾಪ ಹೆತ್ತ ಸಂಕಟಕ್ಕೆ ಆ ಕರಳು ಬಳ್ಳಿಯ ವಾತ್ಸಲ್ಯ ಪ್ರೀತಿಗಳಿಗಾಗಿ ಮಾಡುವುದನ್ನು ನಾನು ಬಹಳ ಕಡೆ ಕಂಡಿದ್ದೀನಿ, ಕಣ್ಣಾರ ಕಂಡಿದ್ದೀನಿ. ಅದರಿಂದ ಹೇಳ್ತಿದ್ದೀನಿ, ಒಟ್ಟಿನಲ್ಲಿ ರಾಜನಾದವನು ಅತಿಗಳಿಗೆ ಹೋಗದೆ ಮಧ್ಯ ಮಾರ್ಗದಲ್ಲಿ ನಡೆಯಬೇಕು ಅನ್ನುವ ತಾತ್ಪರ್ಯ ಅದು ಬಹಳ ಯುಕ್ತವಾದದ್ದು. ಸುವರ್ಣ ಮಧ್ಯಮ ಮಾರ್ಗ ಅನ್ನೋದು ಬಹಳ ಯುಕ್ತ. ಆ ಒಂದು ಹದದಲ್ಲಿ ನಡೆಯಬೇಕು. DVG ಮೊದಲಾದವರೆಲ್ಲ ಹೇಳಿದ್ದದೇ. ಆದರೆ ಅತಿರೇಕದ ವಾದಿಗಳಿಗೆ ಅದು ಕ್ಲೀಬತೆಯಾಗಿ ಹೇಳಿತನವಾಗಿ ಕಾಣಿಸುತ್ತದೆ. ಅದು ತಪ್ಪು. ಮಧ್ಯಮಾರ್ಗದ ಒಂದು ಸೊಗಸು ತುಂಬ ದೊಡ್ಡದಾದದ್ದು ಅಂತ ಅದನ್ನು ಹೇಳ್ತಾನೆ. ಅದಾದ ಮೇಲೆ ಅವನು ಯೋಗಿಯ ಮತ್ತು ವೀರನ ನೆಲೆ ಎಂಥದ್ದು ಅನ್ನುವ ಮತ್ತೊಂದು ಪದ್ಯ ಹೇಳ್ತಾನೆ. ಇದು ಬಹಳ ಪ್ರಸಿದ್ಧವಾದದ್ದೇ. ಧರೆಯೊಳಗೆ ರವಿ ಮಂಡಲವನೊದೆದುರವಣಿಸಿ ಕಾಯುವವರು ತಾವಿಬ್ಬರು ಕಣ. ಧರೆಯೊಳಗೆ ರವಿ ಮಂಡಲವನೊದೆದುರವಣಿಸಿ ಕಾಯುವವರು ತಾವಿಬ್ಬರು ಕಣ. ಸನ್ಯಾಸಿಯಾಗಿಯೇ ಯೋಗ ಮಾರ್ಗದಲ್ಲಿ ಹರಣವನು ಬಿಟ್ಟವರುಗಳು. ಸಂಗರದೊಳಭಿಮುಖರಾಗಿ ಮರಣಾಂತರವನೈದುವರವರು.
ಸನ್ಯಾಸಿಯಾಗಿಯೇ ಯೋಗ ಮಾರ್ಗದಲ್ಲಿ ಹರಣವನು ಬಿಟ್ಟವರುಗಳು ಸಂಗರದೊಳಭಿಮುಖರಾಗಿ ಮರಣಾಂತರವನೈದುವರವರು ರವಿಮಂಡಲವನೊದೆದುರವಣಿಸಿಗಾಯುವವರು ಅವನೀ ಪಾಲ ಕೇಳೋ ಎಂದ. ಅಕ್ಷರಕ್ಷರಕ್ಕೆ ಸ್ವರಸ್ವರಕ್ಕೆ ಒಂದೊಂದು ಗುರು ಲಘುಗಳಿಗೂ ಮಹತ್ವ ಕೊಟ್ಟು ಭಾವಕ್ಕೆ ಬೆಲೆ ಕೊಟ್ಟು ಅನ್ವಯವನ್ನು ಮಾಡಿ ಒಂದು ಆದರ್ಶವಾದ ಪದ್ಯವಾಚನ ಹೇಗಿರಬೇಕು ಅಂತ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ವಿವರಣೆಯನ್ನೇ ಕೊಡಬೇಕಾಗಿಲ್ಲ, ಸ್ವಯಂಪೂರ್ಣವಾಗಿರ್ತಕ್ಕಂಥ ವಾಚನ. ಆಗ ವೇಣುವವರಾದರೂ ಅಷ್ಟೇ ಆ ವಾದನದ ಸಾಹಿತ್ಯ ಸೌಂದರ್ಯ ಅಷ್ಟು ಗೊತ್ತಾಗುವಂತೆ ಆ ಬಿಡತಿಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಅವರು ಪೂರಕವನ್ನು ತಂದು ಕೊಟ್ಟಿದ್ದು. ಆ ಶ್ರುತಿಶುದ್ಧವಾದ ಶುದ್ಧ ಧನ್ಯಾಸಿ ಉದಯ ರವಿಚಂದ್ರಿಕೆಯೇ ಇಂಥ ಒಳ್ಳೆಯ ರಾಗವಾಗಿ ಭಾವ ತುಂಬಿ ಬಂದಂಥದ್ದು. ಕವಿವಾಚನ ಅಂದರೆ ಈ ಬಗೆಯಲ್ಲೇ ಇನ್ಯಾವುದೂ ಅಲ್ಲ, ಸ್ವಯಂ ಕಿವಿಯಿಂದಿಂಟಿಸುವರ್ ಸಮಸ್ತ ರಸಮಂ ಅಂತ ಆಗುತ್ತದೆ. ಇಲ್ಲಿ ಕವಿ ಒಂದು ನಂಬಿಕೆಯನ್ನು ಹೇಳ್ತಾ ಇದ್ದಾನೆ. ಆ ನಂಬಿಕೆ ಏನಂದರೆ, ಯಾರು ಯೋಗ ಮಾರ್ಗದಲ್ಲಿ ಬ್ರಹ್ಮರಂಧ್ರದ ಮೂಲಕವಾಗಿ ಸುಷುಮ್ನಾ ನಾಡಿಯ ಮೂಲಕವಾಗಿ ಪ್ರಾಣವನ್ನು ಬಿಡ್ತಾರೋ ಆ ಯೋಗಿಗಳು, ಮತ್ತು ಯಾರು ವೀರೋಚಿತವಾಗಿ ಸ್ವೈರ ವಿಹಾರ ಮಾಡ್ತಾ ರಣಭೂಮಿಯಲ್ಲಿ ಶತ್ರುಗಳನ್ನು ಧ್ವಂಸ ಮಾಡ್ತಾ ತಾವೂ ರಣರಂಗದಲ್ಲಿಯೇ ಸಾಯ್ತಾರೋ ಅವರಿಬ್ಬರೂ ಕೂಡ ರವಿಮಂಡಲವನ್ನು ಭೇದಿಸಿಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸೂರ್ಯಮಂಡಲ ಭೇದಿನವು ದ್ವಾವೇತವು ಸೂರ್ಯಮಂಡಲ ಭೇದಿನವು ಅಂತ ಮೂಲದ ಮಾತು. ಇದೊಂದು ನಂಬಿಕೆ. ಸೂರ್ಯಮಂಡಲವನ್ನು ಭೇದಿಸ್ತಾರೋ ಚಂದ್ರಮಂಡಲವನ್ನು ಭೇದಿಸ್ತಾರೋ ಗೊತ್ತಾಗಲ್ಲ, ಒಟ್ಟಿನಲ್ಲಂತೂ ಸಾಯ್ತಾರೆ ಅಂತ ನಾವು ಸಿನಿಕತನದಿಂದ ಹೇಳಬಹುದು. ಆದರೆ ವೀರರು ಜಗತ್ತಿನಲ್ಲಿ ಹುಟ್ಟಬೇಕು, ದೇಶಭಕ್ತರಾಗಿ ಬೆಳಬೇಕು, ನಮ್ಮ ಸೈನಿಕರು ಚೆನ್ನಾಗಿರಬೇಕು. ಅದಿಲ್ಲದಿದ್ದರೆ ಹೇಗೆ? ನಮಗೆ ರಕ್ಷಣೆ ಎಲ್ಲಿಂದ? ಇಲ್ಲಿ ಎಲ್ಲರೂ ಇದ್ದಾರೆ. ಕೆಟ್ಟ ಕೆಟ್ಟ ಪುಡಿ ಪೀತ ಪತ್ರಿಕೆಗಳನ್ನು ಮಾಡಿಕೊಂಡಂಥವರು, ಸಿದ್ದರಾಮಯ್ಯನ ಮೊಣಕೈಯಿಂದ ಸೋರು ಬರತಕ್ಕಂಥ ಎಂಜಲ್ ನೀರನ್ನು ಕುಡಿತಕ್ಕಂಥ ಬೇಕಾದಷ್ಟು ದುರ್ಬುದ್ಧಿ ಜೀವಿಗಳಿದ್ದಾರೆ. ಅವರು ಹಾಡಿದ್ದೇ ನಕ್ಸಲೈಟ್ಸ್ ಹಂಗೆ ಹಿಂಗೆ ಆ ಥರ ಅವ್ರಿಗೆ ಪೋಷಣೆ ಕೊಡಬೇಕು, ಮಾಡಬೇಕು. ಟೆರರಿಸ್ಟ್ಗಳೆಲ್ಲ ಭಯೋತ್ಪಾದನೆಗೂ ಮತಕ್ಕೂ ಸಂಬಂಧ ಇಲ್ಲ, ಎಲ್ಲ ಅನಾಚಾರದ ಮಾತುಗಳನ್ನೇ ಆಡ್ತಾ ಇರ್ತಾರೆ. ಆ ಮಾತ್ರದಿಂದ ನಮ್ಮ ಸೈನಿಕರಿಗೆ ಅವರ ನೈತಿಕ ಸ್ಥೈರ್ಯ ಎಷ್ಟು ಕುಗ್ಗುತ್ತದೆ. ಮೊನ್ನೆ ಕಾರ್ಗಿಲ್ ವಿಜಯೋತ್ಸವ ಅಂತ ಮಾಡಿದ್ದಕ್ಕೆ ಫೇಸ್ಬುಕ್ನಲ್ಲಿ ಪತ್ರಿಕೆಗಳಲ್ಲಿ ಈ ಎಡಚರದು ಆರ್ಭಟ ಎಷ್ಟಿತ್ತು. ಮಾಡಬಾರ್ದು ಅಂತ ಇನ್ನೇನು ಯಾಕ್ಯೂಬ್ಗೆ ಮಾಡಬೇಕಾ, ಮೆಮೋನಿಗೆ ಮಾಡಬೇಕಾ ಶ್ರಾದ್ದವನ್ನು? ಅವನು ವರ್ಧಂತಿನ ಆಚರಣೆ ಮಾಡಬೇಕಾ ಅಥವಾ ಜಿನ್ನಾ ವರ್ಧಂತಿನ ಆಚರಣೆ ಮಾಡಬೇಕಾ, ಲಿಯಾಕತ್ ಅಲಿ ವರ್ಧಂತಿಯನ್ನು ಆಚರಣೆ ಮಾಡಬೇಕಾ? ಯಾವುದು ಮಾಡಬೇಕಾದದ್ದು? ನಮ್ಮ ವೀರರು ನಮಗಾಗಿ ಪ್ರಾಣ ಕೊಟ್ಟರಲ್ಲ. ಮೊನ್ನೆ ಐಸಿಸ್ನ ಕೈಯಿಂದ ಬಿಡಿಸಿಕೊಂಡು ಬಂದರು ಇಬ್ಬರ ಅಧ್ಯಾಪಕರನ್ನ, ಆ ಥರ ಇನ್ನೂ ಹಲವರನ್ನು ಬಿಡಿಸಿಕೊಂಡು ಬಂದರು. ಅದೆಲ್ಲ ಮಾಡಿದವರು ಯಾರು? ವ್ಯವಸ್ಥೆ ಮಾಡಿದವರು ಯಾರು? ಸೇನೆಯವರು, ವಿದೇಶಾಂಗ ಸಚಿವಾಲಯ, ಈ ಥರ ಬೇಕಾದಷ್ಟು ಜನ ಇರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಡದೇ ಇದ್ದರೆ ಹೇಗೆ? ನಮಗಾಗಿ ದುಡಿದವರಿಗೆ ಬೆಲೆ ಕೊಡದಿದ್ದರೆ ಹೇಗೆ? ಪೊಲೀಸರು ಮತ್ತೊಬ್ಬರು ಯಾರೋ ಆತ್ಮರಕ್ಷಣೆ ಮಾಡ್ತಾರೆ ಅಂತಂದರೆ ಅದಕ್ಕೆ ನಾವು ಬೆಲೆ ಸಲ್ಲಿಸಬೇಕಲ್ಲ. ಬೇಲಿಗೆ ಅದರದೇ ಆದ ಬೆಲೆ ಉಂಟಲ್ಲ. ಅದನ್ನು ಮಾಡದೆ ಅವರ ಉತ್ಸಾಹವನ್ನು, ಅವರ ಬದ್ಧತೆಯನ್ನು, ಕಮಿಟ್ಮೆಂಟನ್ನು ನಿರಂತರವಾಗಿ ಕುಗ್ಗಿಸುವ, ಬಗ್ಗು ಬಡಿಯುವ ಕೆಲಸ ಮಾಡಿದ್ರೆ ಎಷ್ಟು ತಪ್ಪಾಗುತ್ತದೆ ನೋಡಿ. ಈಗ ಯಾವ ಅಮೆರಿಕಾದ ಅಧ್ಯಕ್ಷ ಇದ್ದಾನೆ ಒಬಾಮಾ, ಆತನಿಗಿಂತ ಹಿಂದೆಯೇ ಇದ್ದಂಥ ಬುಷ್, ಇವರುಗಳ ಕಾಲದಲ್ಲಿಯೇ ಒಸಾಮಾ ಬಿನ್ ಲ್ಯಾಡನನ್ನು ಕೊಲ್ಲಬೇಕು ಅಂತ ತೀರ್ಮಾನವಾಯಿತು. ಅವನನ್ನು ಹುಟ್ಟಾಕಿದವರೇ ಇವರು, ಅದು ಬೇರೆ ಸಂಗತಿ. ಅವರು ಹುಟ್ಟಿಸೋರು ಅವರೇ, ಕೊಲ್ಲುವವರು ಅವರೇ. ಕೊಲ್ಲುವನಾತನೇ, ಕಾಯಿಸುವನಾತನೇ, ಎಲ್ಲ ಆತನೇ. ಹಾಗೆ ಅವರು ಮಾಡಿದರೂ ಕೂಡ ಒಂದು ಪಕ್ಷ ಹೋಗಿ, ರಿಪಬ್ಲಿಕನ್ ಪಕ್ಷ ಹೋಗಿ ಡೆಮೊಕ್ರೆಟಿಕ್ ಪಕ್ಷ ಬಂದರೂ ಕೂಡ ಅವರ ಅಜೆಂಡಾ ವ್ಯತ್ಯಾಸವಾಗಲಿಲ್ಲ. ಅವನನ್ನು ಕೊಲ್ಲುವುದೇ ಸರಿ ಅಂತ. ಅವನು ಎಲ್ಲಿ ಹುಡುಕಬೇಕೋ ಅಲ್ಲಿ ಹುಡುಕಿದ್ರು, ಹೇಗೆ ಹೋಗ್ಬೇಕಾ ಹೋದ್ರು, ಕೊಂದರು, ನಾಮಾವಶೇಷ ಮಾಡಿದ್ರು. ಇಡೀ ದೇಶ ತನ್ನದು ಅದು ಅಂತ ಭಾವಿಸ್ತು. ಅದಕ್ಕೆ ಯಾರೂ ಚಕಾರ ಎತ್ತಲಿಲ್ಲ. ರಾಷ್ಟ್ರ ಗೌರವ ಹಾಗೆ ಸೈನಿಕ ಗೌರವ ಅನ್ನೋದು ಆ ರೀತಿಯಲ್ಲಿ ಇರಬೇಕು. ಹಾಗಲ್ಲದೆ ನಮ್ಮ ಸೈನಿಕರು ನಮ್ಮ ಮಾನ ಪ್ರಾಣಗಳನ್ನು, ಸಂಪತ್ತಿನ ರಕ್ಷಣೆ ಮಾಡ್ತಾ ಇದ್ದರೆ ಅವರು ಕುಗ್ಗುವಂತೆ ಮಾತಾಡೋದು ತುಂಬ ತಪ್ಪು. ನಮ್ಮ ಪರಂಪರೆ ಹಾಗೆ ಮಾಡ್ತಾ ಇರಲಿಲ್ಲ. ಕ್ಷಾತ್ರವನ್ನು ಅತಿಶಯವಾಗಿ ಗೌರವಿಸ್ತು. DVG ಅಂತವರು ಬರೀತಾರೆ, ವೀರಾರ್ಹೋಚಿತನಲ್ಲದಂ ಜನಿಸದಿರ್ಕೆಂದು ಭವದ್ಭೂಮಿಯೋಳು. ವೀರನಲ್ಲದೆ ಇರೋನು ನಿನ್ನ ನೆಲದ ಮೇಲೆ ಹುಟ್ಟೋದು ಬೇಡ ಅಂತಂದು. ಇದು ಆಗಸ್ಟ್ 1947 14ನೇ ರಾತ್ರಿ DVG ಬರೆದ ಪದ್ಯ. ಸ್ವತಂತ್ರ ಭಾರತ ಅಭಿನಂದನ ಸ್ತವ, ಆಮೇಲೆ ಅದು ಭಾರತ ಭೂವಂದನಂ ಅಂತ ಅಚ್ಚಾಯಿತು. ಇರಲಿ, ಯಾಕೆ ಮಾತು ಹೇಳ್ತಿದ್ದೀನಿ?
ಸೈನಿಕರಿಗೆ ಗೌರವ ಕೊಡಬೇಕು ಅಂದರೆ ನೀವು ಮಹಾಯೋಗಿಗಳಂತೆಪ್ಪ, ನೀವು ಮಹಾ ಸನ್ಯಾಸಿಗಳಂತೆ ಅಂತಂದರು. ಹೇಗೆ ದೇಹದ ಪರಿವಿಯೇ ಇಲ್ಲದೆ ಜೀವನ್ಮುಕ್ತನಾದವನು ಅದೇ ರೀತಿ ಇವನು ಬಲಿದಾನವನ್ನು ಮಾಡ್ತಾನೆ, ತುಂಬ ದೊಡ್ಡವನು ಅಂತ. ಅದರಿಂದಾಗಿ ಆ ಯತಿಗೆ ಮತ್ತು ಈ ಸೈನಿಕನಿಗೆ ದೊಡ್ಡ ಸ್ಥಾನ ಇದೆ. ಅವರು ಸೂರ್ಯಮಂಡಲ ಭೇದಕರಾಗ್ತಾರೆ, ಅವರಿಗೆ ಪುನರ್ಜನ್ಮವಿಲ್ಲ, ಈ ರೀತಿಯಾದದ್ದು ಬಂತು. ನಾವು ಹೇಳ್ಬೋದು ಇಸ್ಲಾಂನಲ್ಲೂ ಉಂಟಲ್ವಾ, 72 ಹ್ಯೂರಿಗಳು ಬರ್ತಾರೆ, ಹಾಗೆ ಸಿಗ್ತಾರೆ ಹೀಗೆ ಸಿಗ್ತಾರೆ ಅಂತ ಬೇಕಾದಂತೆ ಉಂಟು. ಆದರೆ ಅಲ್ಲಿ ನೆಮ್ಮದಿಯಾಗಿದ್ದವ್ರ ಮೇಲೆಲ್ಲ ಹೋಗಿ ಬೀಳು, ಕೊಲ್ಲು, ಕಡಿ, ಕೊಚ್ಚು ಅಂತ. ಇಲ್ಲಿ ಹಾಗಲ್ಲ, ಆತ್ಮರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ, ನಿನ್ನವರನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅಂತ ಉಂಟು. ನಮ್ಮಲ್ಲಿ ಸೇನೆಯ ಸನ್ನಾಹ ಸಂದರ್ಭದಲ್ಲಿ, ಯುದ್ಧದಲ್ಲಿ ಎಷ್ಟೆಲ್ಲ ನಿಯಮಗಳನ್ನು ಶಾಸ್ತ್ರಕಾರರು ಹಾಕಿಕೊಟ್ಟಿದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಆಗಲಿ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಾಗಲಿ ಮನುಸ್ಮೃತಿಯಲ್ಲಾಗಲಿ ಬರೋದನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಹೆಚ್ಚಂದರೆ ಒಂದು ದೇಶವನ್ನು ಆಕ್ರಮಿಸಿಕೊಂಡ ಮೇಲೆ 3 ದಿವಸ ಅಥವಾ 1 ವಾರ ಅಸ್ತವ್ಯಸ್ತತೆ ಇರಬಹುದು, ಅದಾದ ಮೇಲೆ ಮಾಡೋ ಹಂಗೆ ಇಲ್ಲ ಅಂತ. ಅಂದರೆ ತಕ್ಷಣವೇ ಸೈನಿಕರು ಹೋಗಿ ಅದನ್ನು ಗೆದ್ದ ತಕ್ಷಣ ಎಲ್ಲ ಸರಿ ಮಾಡೋಕ್ಕಾಗೋಲ್ಲ, ಒಂದು ಕಾಲ ಬೇಕಾಗುತ್ತೆ. 3 ರಿಂದ 7 ದಿವಸದ ಒಳಗೆ ಅದನ್ನು ಮಾಡಬೇಕು. ಮಾಡದೇ ಇದ್ದರೆ ಅದಕ್ಕೆ ನಿಷ್ಕೃತಿ ಇಲ್ಲ ಅಂತ ಹೀಗೆ ಮಾಡಿದ್ದಾರೆ. ಯಸ್ಮಿನ್ ದೇಶೇ ಯಾಚಾರ ಸಸ್ಥಾಪ್ಯ ಸಂಸ್ಥಾಪ್ಯ ತಥೈವಚ. ಯಾವ್ಯಾವ ರಾಜ್ಯದಲ್ಲಿ ಯಾವ ಆಚರಣೆಗಳು, ಯಾವ ಪದ್ಧತಿಗಳು, ಕ್ರಮಗಳಿತ್ತೋ ಅವುಗಳನ್ನು ಹಾಗೇ ಕಾಪಾಡಬೇಕು. ಇವನ್ನೆಲ್ಲ ಧರ್ಮವಿಜಯ ಆದಂಥ ರಾಜ ಅನುಸರಿಸಬೇಕು ಅಂತ ನಾವು ನೋಡಿದ್ದೀವಿ, ಶಾಸ್ತ್ರಗಳಲ್ಲಿ ನೋಡಿದ್ದೀವಿ. ಕಾಳಿದಾಸನಂಥ ಕವಿ ಕೂಡ ಉಲ್ಲೇಖಿಸ್ತಾರೆ ಸಧರ್ಮ ವಿಜಯೀ ರಾಜ ಅಂತ ರಘುವಂಶದ 14ನೇ ಸರ್ಗದಲ್ಲಿ. ವಲ್ಲಭನ ವ್ಯಾಖ್ಯಾನ ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಉಂಟು. ಹೀಗಾಗಿ ಈ ಸೈನಿಕರು ನಿಯಮದಿಂದ ನಡ್ಕೊಳ್ಬೇಕು, ಜೊತೆಗೆ ಅವರಿಗೆ ಗೌರವವೂ ಉಂಟು ಅಂತ ಅರ್ಥಶಾಸ್ತ್ರದಲ್ಲಿ. ಮತ್ತು ಭಾಸನದು ಅಂತ ಪ್ರಸಿದ್ಧವಾದ ಪ್ರತಿಜ್ಞಾ ಯೋಗಂಧರಾಯಣ ನಾಟಕದಲ್ಲಿ ಭರ್ತೃಪಿಂಡ ಯಾವನು ಅಂದರೆ ಸ್ವಾಮಿಯ ಉಪ್ಪು ಅಂತ ಋಣ ಉಂಟು, ಪಂಪಾದಿಗಳು ಯಾವುದು ಜೋಳದ ಪಾಳಿ ಅಂತಾರೆ, ಅದನ್ನು ತೀರಿಸಿಕೊಳ್ಳಲೇಬೇಕು ಅಂತಲೂ ಉಂಟು. ಮತ್ತು ಹಾಗೆ ಮಾಡಿಕೊಂಡವನಿಗೆ ಮುಕ್ತಿ, ಅದನ್ನು ಬೆಳೆಸಿದ್ರು. ಹಾಗಾಗಿ ನಮ್ಮಲ್ಲಿ ಇಂದು ಆ ಸೈನ್ಯೋತ್ಸಾಹ ಉಂಟು. ಇಲ್ಲದೇ ಇದ್ದರೆ ಗತಿ ಏನು? ನಾನು ನಿನ್ನೆ ಇಂದು ಬೆಳಗ್ಗೆ ಒಬ್ಬರು ಮನೆಗೆ ಬಂದ ಸ್ನೇಹಿತರು ಹೇಳ್ತಾ ಇದ್ರು, ಸೈನಿಕರ ಅಧ್ಯಾಪನ ಏನು ಮಾಡ್ತಾರೆ ಅಲ್ಲಿ ಯಾವ್ಯಾವ ಯುದ್ಧಗಳಲ್ಲಿ ನಾವು ಯಾಕೆ ಸೋತ್ವಿ, ಏನಾಯಿತು, ತೀರ್ಮಾನಗಳು, ಅದನ್ನೆಲ್ಲ ಪಾಠ ಹೇಳ್ತಾರಂತೆ. ಅಲ್ಲಿ ನಿಜವಾದ ಇತಿಹಾಸ ಬರುತ್ತದೆ, ಪತ್ರಿಕಾ ಇತಿಹಾಸ, ಸರ್ಕಾರಿ ಕೃಪಾಪೋಷಿತ ಇತಿಹಾಸ ಇಲ್ಲ. ಸೈನ್ಯದಲ್ಲಿ ಸಾಚಾತನ ಇದೆ, ನೆಹರುವಿಂದ ಆದ ಅನರ್ಥ ಏನು, ಚೈನಾ ವಾರಲ್ಲಿ, ಪಾಕಿಸ್ತಾನ ವಾರಲ್ಲಿ ಯಥಾವತ್ತಾಗಿ ಪಾಠ ಮಾಡ್ತಾರೆ ಅಂತ. ಪುಣ್ಯ ಅಲ್ಲಿ ಆದರೂ ಉಂಟಲ್ಲ, ಈ ಯೂನಿವರ್ಸಿಟಿಗಳಿಲ್ಲದೆ ಇದ್ದರೆ ನೆಗೆದು ಬೀಳಲಿ ಅಂತ ನನಗೆ ಸಮಾಧಾನವಾಯಿತು. ಯಾಕೆಂದರೆ ಯೂನಿವರ್ಸಿಟಿಗಳು ಕೊಚ್ಚೆ, ಅವು ಹಾಗೆ ಹಾಳಾಗ್ಬಿಡಬೇಕು ಅಂತ ನನಗನ್ಸುತ್ತೆ. ಬೀಯಿಂಗ್ ಎನ್ ಯೂನಿವರ್ಸಿಟಿ ಪ್ರಾಡಕ್ಟ್ ಐ ಆಮ್ ಅಶೇಮ್ಡ್ ಆಫ್ ಇಟ್ ಅಂತ ಅನಿಸುತ್ತದೆ ಎಷ್ಟೋ ಬಾರಿ. ಆ ವಿಶ್ವವಿದ್ಯಾಲಯಗಳ ಕೊಳಚೆಯನ್ನು ನೋಡಿದಾಗ ಅವರು ಬೇಡ, ಅವರು ಡಿಗ್ರಿನೂ ಬೇಡ ಅಂತ ಅನಿಸುತ್ತದೆ. ಆದರೆ ನಮ್ಮ ಸೈನ್ಯ ಚೆನ್ನಾಗಿರಬೇಕು. ಅದರಿಂದಲೇ ಅಸ್ಯ ಯಜಮಾನಸ್ಯ ವೀರೋಜಾಯತಾಂ ಜಿಷ್ಣುರಥೇಷ್ಟ ಇತ್ಯಾದಿಯಾಗಿ ವೈದಿಕ ರಾಷ್ಟ್ರಗೀತದಲ್ಲಿ ಬಂದಂಥದ್ದು. ಇದು ಸೈನ್ಯ ಸನ್ನಾಹಕ್ಕಾಗಿ ಕವಿ ಸಲ್ಲಿಸಿರ್ತಕ್ಕಂಥ ನೀರಾಜನ. ಆಮೇಲೆ ಮತ್ತೆ ಮುಂದಿನ ಒಂದು ಮನೋಹರವಾದ ಮಾತನ್ನು ಕವಿ ಹೇಳ್ತಾನೆ. ಆ ಒಂದು ಮಾತು ವಿಶೇಷವಾಗಿ ದಾನಕ್ಕೆ, ಧೈರ್ಯಕ್ಕೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುರರ ಮೇಳದಲಾಡುವವರಿಬ್ಬರು ಕಣ, ರಾಯ ಸುರರ ಮೇಳದೊಳಾಡುವವರಿಬ್ಬರು ಕಣ, ಪ್ರಭುವಾಗಿಯೂ ಕ್ಷಮೆ ಬೆರಸಿದವನು
ದರಿದ್ರನಾಗಿಯು ದಾನಿಯನಿಸುವನು, ಪ್ರಭುವಾಗಿಯು ಕ್ಷಮೆ ಬೆರಸಿದವನು. ದರಿದ್ರನಾಗಿಯು ದಾನಿವೆನಿಸುವನು, ಸುರರ ಮೇಳದಲಾಡುವರಿಬ್ಬರು ಕಣ. ಅರಿದೆನಿಸದತಿ ಬಲನ ಧರ್ಮೋತ್ಕರುಷ, ಅರಿದೆನಿಸದತಿ ಬಲನ ಧರ್ಮೋತ್ಕರುಷ. ದುರ್ಬಲಯುತನ ಸೈರಣೆ, ದುರ್ಬಲಯುತನ ಸೈರಣೆ. ಸರಿಸವೆನಿಸುದುರಾಯ ಚಿತ್ತೈಸೆಂದ ಆವಿದುರ. ರಾಯ ಚಿತ್ತೈಸು ಎಂದನು ಆವಿದುರ. ಧರಣಿ ನುಂಗುವಳಿಬ್ಬರನು, ಸಂಗರವ ಜಯಿಸದ ನೃಪನ. ದೇಶಾಂತರವ ಚರಿಸದ ಪಂಡಿತನನ್. ಇದು ಶಾಸ್ತ್ರ ಸಿದ್ಧವಲೇ. ಧರಣಿ ನುಂಗುವಳಿಬ್ಬರನು, ಸಂಗರವ ಜಯಿಸದ ನೃಪನ. ದೇಶಾಂತರವ ಚರಿಸದ ಪಂಡಿತನ. ಇದು ಶಾಸ್ತ್ರ ಸಿದ್ಧವಲೇ. ಅರಸು ಕುಲದಲ್ಲಿ ಹುಟ್ಟಿ ಸಾಪತ್ನರುಗಳಿಗೆ ದೇಗಾಭಿಲಾಷೆಯಲಿ ಉರಗನಂತೊಳಗಿಹುದು ಧರ್ಮ. ಅರಸು ಕುಲದಲ್ಲಿ ಹುಟ್ಟಿ ಸಾಪತ್ನರುಗಳಿಗೆ ದೇಗಾಭಿಲಾಷೆಯಲಿ ಉರಗನಂತೊಳಗಿಹುದು ಧರ್ಮ. ಉರಗನಂತೊಳಗಿಹುದು ಧರ್ಮ ಎಂದನಾವಿದುರ. ದೇವತೆಗಳು ಕೂಡ ಹೊಗಳತಕ್ಕಂಥವರು ಇಬ್ಬರು. ಯಾರು ಅಂದರೆ ಬಲಶಾಲಿಯಾಗಿದ್ದರೂ ಕ್ಷಮಿಸಬಲ್ಲವನು, ತಾಳ್ಮೆ ಉಳ್ಳವನು. ಬಡವನಾಗಿದ್ದರೂ ಉದಾರ ಮನೋಧರ್ಮ ಇರುವವನು. ಯಾಕೆಂದರೆ ದುರ್ಬಲನ ತಾಳ್ಮೆಗೆ, ದುರ್ಬಲನ ಕ್ಷಮೆಗೆ ಯಾವ ಬೆಲೆಯೂ ಇಲ್ಲ. ಅಂತೆಯೇ ಶ್ರೀಮಂತನ ದಾನ ಅಂತ ದೊಡ್ಡದಲ್ಲ, ಇದೇ ಕೊಡ್ತಾನೆ ಅಂತ. ಇಲ್ಲದೇ ಇದ್ದರೂ ಕೊಡೋದಕ್ಕೆ ನೋಡ್ತಾನಲ್ಲ, ಅದು ತುಂಬ ದೊಡ್ಡದು. ಮೃಚ್ಛಕಟಿಕದಲ್ಲಿ ನಮ್ಮ ಚಾರುದತ್ತ ಮಾಡಿದಂಥದ್ದು. ಬಡತನದಲ್ಲಿಯೂ ಅವನ ಔದಾರ್ಯ ಬಹಳ ಸೊಗಸಾಗಿತ್ತು, ಹಾಗೇ ಇತ್ತು ಅಂತ ಗೊತ್ತಾಗುತ್ತದೆ. ತಮಿಳಿನ ಕಾವ್ಯಗಳಲ್ಲಿ ಒಂದು ಕಡೆ ಬರುತ್ತದೆ, ಪಾರಿ ಅಂತಕ್ಕಂಥ ಒಬ್ಬ ಮಹಾರಾಜ ಇದ್ದ. ಅವನು ಒಮ್ಮೆ ಕಾಡಿನಲ್ಲಿ ಒಂದು ರಥ ಚಾಲನೆ ಮಾಡಿಕೊಂಡು ಹೊರಟಿದ್ದ. ಆಗ ಅಲ್ಲಿ ಒಂದು ಮಲ್ಲಿಗೆಯ ಬಳ್ಳಿ ನೆಲದ ಮೇಲೆ ಬಿದ್ದಿತ್ತು, ಆಶ್ರಯವಿಲ್ಲದೆ. ಆಗ ಅಯ್ಯೋ, ಈ ಮಲ್ಲಿಗೆ ಬಳ್ಳಿ ಬಿದ್ದೋಗಿದೆಯಲ್ಲ ಅಂತ ತಾನು ತತ್ಕ್ಷಣವೇ ರಥವನ್ನು ಅಲ್ಲಿಯೇ ಬಿಟ್ಟು ರಥಕ್ಕೆ ಆ ಮಲ್ಲಿಗೆ ಬಳ್ಳಿಯನ್ನು ಚಪ್ಪರದಂತೆ ಮಾಡಿ ಹಬ್ಬಿಸಿಬಿಟ್ಟು ನಡೆದುಕೊಂಡು ಬಂದನಂತೆ. ತನ್ನ ಏನು ಚಿಂತೆ ಅಂತ ಮೊಲ್ಲೆ ಕುಡಿಕಾಹ ತೆರೆ ಕುಡ್ತಾನ್ ಪಾರಿ ಮಹಾರಾಜನಂತ ಅವನ್ನ ಕೊಂಡಾಡ್ತಾರೆ. ಇದು ತುಂಬ ದೊಡ್ಡದಾದದ್ದು. ಅವನಿಗೆ ನಡೆದು ಬರಬೇಕು ಅನ್ನೋ ಶ್ರಮ ದೊಡ್ಡದಾಗಿ ಕಾಣಿಸ್ಲಿಲ್ವಲ್ಲ. ನೋಡ್ಕೊಂಡಿದ್ದು, ಇನ್ನೊಮ್ಮೆ ಬಂದು ಚಪ್ರ ಹಾಕ್ಸೋದು, ಅವೆಲ್ಲ ಲೆಕ್ಕಾಚಾರಗಳು ಇದ್ದೇ ಇವೆ. ತತ್ಕ್ಷಣ ಮಾಡುವಂಥದ್ದು ಯಾವುದು ತುಂಬ ದೊಡ್ಡದು. ಹಾಗೆ ಆ ಔದಾರ್ಯ ಗುಣ ಬೇಕು. ನಿಜ, ಬಡತನದಲ್ಲಿದ್ದವನು ದಾನ ಮಾಡಿದ್ರೆ ಅದೊಂದು ವಿಡಂಬನೆ ಆಗುತ್ತದೆ, ಅದು ಮನೆ ಹಾಳಿನ ಕೆಲಸವೂ ಆಗುತ್ತದೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಎಷ್ಟೋ ಬರಿ ಆಗುತ್ತದೆ. ಹಾಗೆ ಮಾಡಬಾರ್ದು. ಆದರೆ ದಾನದ ಔದಾರ್ಯದ ಮನೋಧರ್ಮ ಇರಬೇಕು. ಮೋರ್ ದ್ಯಾನ್ ದಿ ಆ್ಯಕ್ಟ್, ಇಟ್ಸ್ ದಿ ಮೈಂಡ್ ಬಿಹೈಂಡ್ ದಿ ಆ್ಯಕ್ಟ್ ಅಂತೀವಲ್ಲ. ಪರೀಕ್ಷೆಗಳನ್ನು ಕುರಿತು ಎಸ್ ಕೆ ರಾಮಚಂದ್ರಯ್ಯರು ಹೇಳ್ತಾ ಇದ್ದರಂತೆ, ಎಕ್ಸಾಮಿನೇಷನ್ಸ್ ಆರ್ ಮೆಂಟ್ ನಾಟ್ ಟು ಟೆಸ್ಟ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೂಡೆಂಟ್ ಬಟ್ ಟು ಟೆಸ್ಟ್ ದಿ ಪೊಟೆನ್ಷಿಯಲ್ ಆಫ್ ದೆಮ್ ಅಂತ. ಅವರ ಸಾಮರ್ಥ್ಯ ಏನು ಅಂತ ನೋಡಬೇಕೆ ಹೊರತುನುವೆ ಏನು ಬರೆದಿದ್ದಾರೆ, ಏನು ಕಾರಿಕೊಂಡಿದ್ದಾರೆ ಎನ್ನುವುದಲ್ಲ. ಅದರೊಳಗೆ ಗೊತ್ತಾಗುತ್ತೆ, ಆ ಕೈ ಎಂಥದ್ದು ಅಂತ ತಿಳಿಯುತ್ತದೆ. ಆ ಒಂದು ಮಾನಸಿಕವಾದ
ಪರಿಶೀಲನೆ ಮಾಡಬಲ್ಲ ಶಕ್ತಿ ಬೇಕಾಗುತ್ತದೆ ಎವ್ಯಾಲ್ಯೂಯೇಟರ್ಸ್ಗೆ, ಯಾರು ಪರೀಕ್ಷಕರಾಗಿರ್ತಾರೆ ಅವರಿಗೆ. ಹಾಗೆ ಬಲಶಾಲಿ ಆದವನ ತಾಳ್ಮೆ ತುಂಬ ದೊಡ್ಡದಾದದ್ದು. ಬಲಶಾಲಿ ಆಗಿದ್ದರಿಂದ ಅವನು ತಾಳಿಕೊಂಡಾಗ ಶಿಶುಪಾಲನನ್ನು 100 ತಪ್ಪು ಮಾಡುವವರೆಗೂ ತಾಳದನಲ್ಲ ಕೃಷ್ಣ, ಅದು ತುಂಬ ದೊಡ್ಡದಾದದ್ದು. ಆ ಬಗೆಯಲ್ಲಿರಬೇಕು ಅಂತ ಗೊತ್ತಾಗುತ್ತದೆ. ಅಂದರೆ ಬಲಿಷ್ಠರು ಕ್ಷಣ ಮಾತ್ರದಲ್ಲಿ ಕೋಪಿಷ್ಠರಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದರೆ ಗತಿಯೇನು? ಅರ್ಜುನನಿಗೆ ಸಿಕ್ಕ ಪಾಶುಪತವನ್ನು ಅವನು ಎಂದೂ ಪ್ರಯೋಗ ಮಾಡಲಿಲ್ಲ. ಈ ಬಗ್ಗೆ ವಿವೇಕ ಬೇಕಾಗುತ್ತದೆ. ಹಾಗೆ ಬಡತನದಲ್ಲಿಯೂ ಆ ಔದಾರ್ಯದ ಗುಣ ತುಂಬ ದೊಡ್ಡದಾದಂಥದ್ದು. ನನಗಂತೂ ಕೆಲವರು ಬದುಕಿನಲ್ಲಿ ಕಂಡ ಕೆಲವು ಮಹನೀಯರು, ಮಹಿಳೆಯರು ತಮಗೆ ಏನಿದೆಯೋ ಅದನ್ನು ಕೊಡುವುದರೊಳಗೆ ಸಂತೋಷಪಟ್ಟಿದ್ದನ್ನು ಕಂಡಿದ್ದೀನಿ. ತುಂಬ ದೊಡ್ಡದಾದ ಸಂಗತಿಗಳು ಅಂತ ಅನ್ನಿಸಿದೆ. ನನ್ನ ತಾಯಿ ನೆನಪಾಗುತ್ತೆ ನನಗೆ. ಒಂದು ಊರಿಂದ ಇನ್ನೊಂದು ಊರಿಗೆ ವರ್ಗ ನಮ್ಮ ತಂದೆಗೆ ಪ್ರಾಮಾಣಿಕರಾದ ಆಫೀಸರ್ ಆಗಿದ್ದರಿಂದ ನಿಂತಲ್ಲಿ ನೆಲೆ ಇಲ್ಲದೆ ಓಡಿಸ್ತಾನೆ ಇತ್ತು ಈ ಸರ್ಕಾರ. ಅವರು ಸರ್ಕಾರದ ಏನೆಲ್ಲ ಅನುಕೂಲಗಳು ಕೊಟ್ಟಿದ್ರು, ಒಂದು ಫೋನ್ ಕೊಟ್ಟಿದ್ರು, ಕಾರ್ ಕೊಟ್ಟಿದ್ರು, ಅದು ನನಗೆ ಬೇಡ ಅಂತ ಬಸ್ಸಲ್ಲಿ ಹೋಗಿ ಬರೋರು, ಫೋನನ್ನು ಬೀಗ ಹಾಕ್ಕೊಂಡು ಹೋಗೋರು. ಈ ರೀತಿಯಾಗಿ ಮಾಡ್ತಾ ಇದ್ರು. ಸಕ್ಕರೆ ಕಾರ್ಖಾನೆಯ ಕಾರ್ಯದರ್ಶಿ ಆಗಿದ್ದರು. ನಾವು ಬೆಲ್ಲದ ಕಾಫಿ ಕುಡಿದದ್ದುಂಟು, ಸಕ್ಕರೆ ಕಂಟ್ರೋಲಲ್ಲಿ ಮಾಡ್ತಾ ಇದ್ದಂಥದ್ದು. ಆ ಥರದ ಪ್ರಾಮಾಣಿಕತೆ. ಹಾಗಿದ್ದಾಗ ಒಂದು ಊರಿಂದ ಇನ್ನೊಂದು ಊರಿಗೆ ವರ್ಗ ಇದ್ದ ಬದ್ದ ಸಾಮಾನೆಲ್ಲ ಕಳಿಸಿಕೊಟ್ಟಿದ್ದಾಗಿದೆ. ನಮ್ಮ ತಂದೆಯು ಪ್ರಾಮಾಣಿಕತೆಯ ಪರಮಾವಧಿಯಾಗಿದ್ದರಿಂದ ನಮ್ಮನೆ ಪುರಂದರದಾಸರ ಥರವೇ ಇದ್ದದ್ದಾಗಿತ್ತು. ಊಟಕ್ಕೆ ತೊಂದರೆ ಇಲ್ಲ, ಇನ್ನೆಲ್ಲದಕ್ಕೂ ತೊಂದರೆ ಅಂತ. ಆಗ ಯಾವುದೋ ಒಬ್ಬ ಬೇರೆ ಮನೆಗೆ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಗಳು, ಅಯ್ಯೋ ನೀವು ಹೊರಟೋಗ್ತಾ ಇದ್ದೀರಾ ಅಮ್ಮ, ನೀವು ಎಷ್ಟೋ ನನಗೆಲ್ಲ ಒಳ್ಳೆ ಮಾತು ಹೇಳ್ತಾ ಇದ್ರಿ, ಏನೋ ಕೊಡ್ತಾ ಇದ್ರಿ ಅಂತ ಹೇಳಿಬಿಟ್ಟು ಒಂದು ಸೀರೆನೂ ಇಲ್ಲ, ನಿಮ್ಮ ಜ್ಞಾಪಕಕ್ಕೆ ಉಟ್ಕೊಳ್ಳೋಣ ಅಂತಂದೆ ಅಂದಾಗ ನಮ್ಮ ತಾಯಿ ಉಟ್ಟ ಸೀರೆಯನ್ನು ಬಿಚ್ಚಿಕೊಟ್ಟಿದ್ರು. ಅವರು ಮರುದಿವಸ ಉಟ್ಕೊಳ್ಳೋದಕ್ಕಿಂತ ಒಣಗೋದಿಕ್ಕೆ ಹಾಕಿದ್ರು. ಮರುದಿವಸ ಬೆಳಿಗ್ಗೆ ಟ್ರೈನಲ್ಲಿ ನಾನು ಅಮ್ಮ ಹೋಗಬೇಕಾಗಿತ್ತು. ಅಣ್ಣ ತಂದೆ ಎಲ್ಲ ಮೊದಲೇ ಸಾಮಾನು ಸಾಗಿಸ್ಕೊಂಡು ಹೋಗಿದ್ರು. ರಾತ್ರಿ ಏನೋ ಮಲಗೋದು ಪರವಾಗಿಲ್ಲ, ಹೊದಿಕೆ ಹೊದ್ಕೊಂಡ್ರೆ ಆಯಿತು, ಏನೀಗ ಪರವಾಗಿಲ್ಲ, ನೀನೊಬ್ಬನೇ ತಾನೇ ಮನೇಲಿರೋದು ಅಂತಂದಿದ್ರು. ಹೆಣ್ಣಿಗೆ ಸೀರೆ ಅಂದರೆ ಅಷ್ಟು ಮೋಹ. ನನ್ನ ತಾಯಿ ಹುಟ್ಟ ಸೀರೆನ ಕೊಟ್ಟು ಬಂದಿದ್ರು ಅಂತ ಅನ್ನೋದನ್ನು ನೆನೆಸ್ಕೊಂಡಾಗ ಅನಿಸುತ್ತದೆ ಅವರಿಗೆ ಕಷ್ಟ ಇತ್ತು. ನಮ್ಮ ತಂದೆ ಅಂತೂ ವರ್ಷಕ್ಕೆ 2 ಸೀರೆ, ಅದು ಅವರೇ ಆಯ್ಕೆ ಮಾಡಬೇಕು. ನಮ್ಮ ತಾಯಿಗೆ ಬಣ್ಣಕ್ಕೂ ಆಯ್ಕೆಗೆ ಅವಕಾಶ ಇರಲಿಲ್ಲ, ಆ ಥರ ಇತ್ತು. ಹಾಗಿದ್ದಾಗಲೂ ಅದನ್ನು ಕೊಟ್ಟು ಹೋದರು ಅಂತಂದರೆ ಆ ವಿಷಯ ತುಂಬ ದೊಡ್ಡದಾದದ್ದು ಅಂತ ಕವಿ ಹೇಳ್ತಾನೆ. ಆಮೇಲೆ ಯಾರು ಈ ಒಂದು ಸಂದರ್ಭದಲ್ಲಿ ಬಲಶಾಲಿಗಳಾಗಿ ಕ್ಷಮೆಯನ್ನು ಇಟ್ಟುಕೊಳ್ಳಲ್ವೋ ಅವರು ಅಕ್ಷಮ್ಯರು. ಹಾಗೆ ಸಂಪತ್ತಿ ಇದ್ದರೂ ವಿತರಣಶೀಲತೆ ಇರಲ್ವೋ ಅವರು ಅಕ್ಷಮ್ಯರಾಗುತ್ತಾರೆ. ಇದನ್ನು ಕೂಡ ಧ್ವನಿಸ್ತಾ ಇದ್ದಾನೆ. ಮುಂದೆ ಇನ್ನೂ ಒಂದು ಬಹಳ ಸುಂದರವಾದ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ಅದು ಬಹಳ ಸೊಗಸಾದದ್ದು. ಇಬ್ಬರನ್ನ ಭೂಮಿ ನುಂಗುತ್ತದಂತೆ. ಯಾರು ಅಂತಂದರೆ ಯುದ್ಧದಲ್ಲಿ ಉತ್ಸಾಹಿಯಾಗಿ ಗೆಲ್ಲದೇ ಇರತಕ್ಕಂಥ ರಾಜನನ್ನು ಎಲ್ಲ ಕಡೆಗೆ ಓಡಾಡಿ ವ್ಯಾಸಂಗ ಮಾಡಿ ಶಾಸ್ತ್ರಾಂತರಗಳನ್ನು ತಿಳ್ಕೊಳ್ಳೋದಕ್ಕೆ ದೇಶಾಂತರಗಳಿಗೆ ಹೋಗಿ ಚರ್ಚೆ ಮಾಡದೇ ಇರೋ ಪಂಡಿತನನ್ನು, ಇವರಿಬ್ಬರನ್ನೂ ಭೂಮಿ ನುಂಗುತ್ತದೆ ಅಂತ. ಅಂದರೆ ಇವನು ನಿರಂತರವೂ ಜಾಗರೂಕನಾಗಿ, ಯುದ್ಧೋತ್ಸುಕನಾಗಿ, ಯುತ್ಸುವಾಗಿ ಇರಬೇಕು ರಾಜ. ಮತ್ತು ಸಂಗ್ರಾಮ ಹೂಡಿದರೆ ಗೆದ್ದೇ ಬರಬೇಕು. ನೋಡಿ, ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಯರಲ್ಲಿ ಸೋಮೇಶ್ವರನ ಮಗ, 2ನೇ ಸೋಮೇಶ್ವರನ ಮಗ 6ನೇ ವಿಕ್ರಮಾದಿತ್ಯ ಇದ್ದ. ಅವನ ಬಗೆಗೆ ಕಾಶ್ಮೀರದಿಂದ ಬಂದ ಬಿಲ್ಹಣ ಮಹಾಕಾವ್ಯ ಬರೆದ ವಿಕ್ರಮಾಂಕ ದೇವಚರಿತಂ ಅಂತ. ನಾಸೀದಸ್ತಿ ಭವಿಷ್ಯತಿ ಕ್ಷಿತಿತಲೆ ಕಲ್ಯಾಣ ಕಲ್ಪಂ ಪುರಂ ಅಂತ ಅವನ ಕಾಲದಲ್ಲಿ ವಿಜ್ಞಾನೇಶ್ವರ ಯಾಜ್ಞವಲ್ಕ್ಯ ಸ್ಮೃತಿಯ ಮಿತಾಕ್ಷರ ವ್ಯಾಖ್ಯಾನದಲ್ಲಿ ಕೊಂಡಾಡ್ತಾನೆ. ಇವನಂಥ ರಾಜ ಇಲ್ಲ, ಇವನ ಕಟ್ಟಿದ ನಗರದಂಥ ನಗರವಿಲ್ಲ ಭೂಮಂಡಲದಲ್ಲಿ, ಹಿಂದಿರಲಿಲ್ಲ, ಮುಂದೆ ಇರೋಲ್ಲ ಅಂತಂತಾನೆ. ಅಂಥ ವಿಕ್ರಮಾದಿತ್ಯ ಒಂದೇ ಒಂದು ಯುದ್ಧದಲ್ಲೂ ಸೋತಿಲ್ಲ, ಪ್ರತಿ ಯುದ್ಧದಲ್ಲೂ ಗೆದ್ದಿದ್ದಾನೆ. ಆ ಥರದವರು ತುಂಬ ಕಡಿಮೆ ಜನ. ರಾಜರಾಜ ಚೋಳ, ಅವನ ಮಗ ರಾಜೇಂದ್ರ ಚೋಳ, ಇವರುಗಳೆಲ್ಲ ಒಂದು ಯುದ್ಧದಲ್ಲೂ ಸೋತವರಲ್ಲ, ಬೇಕಾದಷ್ಟು ಯುದ್ಧ ಮಾಡಿದ್ದಾರೆ. ಆ ರೆಕಾರ್ಡ್ ಇರುತ್ತಲ್ಲ, ಅದು ತುಂಬ ದೊಡ್ಡದಾದದ್ದು. ಅದನ್ನು ಭೈರಪ್ಪನವರ ಪರ್ವದಲ್ಲಿ ಭೀಷ್ಮ ಹೇಳ್ತಾನೆ, ದುರ್ಯೋಧನ ತೆಪ್ಪಗಿರು, ನೀನು ಹೂಡಿದ ಒಂದು ಯುದ್ಧನೂ ಗೆದ್ದಿಲ್ಲ, ನಾನು ಹೂಡಿದ ಒಂದು ಯುದ್ಧನೂ ಸೋತಿಲ್ಲ, ಬಾಯಿ ಮುಚ್ಕೊಂಡು ನನ್ನ ಮಾತು ಕೇಳು ಅಂತ. ಇದು ವಿರೋಚಿತವಾದ ಮಾತು, ಅದು ಬೇಕು ಅಂಥದ್ದನ್ನು ಹೇಳ್ತಾನೆ. ಮತ್ತು ಪಂಡಿತನಾದವನು ಎಲ್ಲ ಕಡೆಗೂ ಹೋಗಿ ದೇಶಾಂತರವ ಚರಿಸದ ಪಂಡಿತ. ಪುಸ್ತಕ ಸಾಮಾನ್ಯವಾಗಿ ಓದಿದರೆ ಪ್ರಜ್ಞೆ ವಿಸ್ತಾರ ಆಗೋದಿಲ್ಲ. ಎಲ್ಲ ಕಡೆ ಓಡಾಡಿಕೊಂಡು ಬರಬೇಕು, ಪ್ರತಿಯೊಂದು ಜನಜೀವನವನ್ನು ಕಾಣಬೇಕು, ದೇಶಾಚಾರ ಕುಲಾಚಾರಗಳನ್ನು ಸಹಾನುಭೂತಿಯಿಂದ ಗಮನಿಸಬೇಕು. ಆಗ ನಮಗೆ ಗೊತ್ತಾಗುತ್ತದೆ ಯಾವುದು ಎಲ್ಲಿ ಹೇಗೆ ಏನು ಎತ್ತ ಅಂತ. ವಿದ್ವಾಂಸನಿಗೆ ಈ ಅನುಭವ ತುಂಬ ಬೇಕಾಗುತ್ತದೆ.
ಆ ಅನುಭವದ ದೃಷ್ಟಿ ಇಲ್ಲದೆ ಇದ್ದರೆ ಕೂಪಮಂಡೂಕನಾಗ್ತಾನೆ. ಶಾಸ್ತ್ರಕ್ಕೆ ಉದಾರವಾಗಿ ಅದರ ಹೃದಯವನ್ನರ್ಥ ವಿವರಣೆ ಕೊಡೋಕ್ಕಾಗೋಲ್ಲ. ಆನೃಶಂಸ್ಯ ಔದಾರ್ಯ ತುಂಬ ದೊಡ್ಡ ಗುಣ, ಅದನ್ನು ಮರೆತರೆ ನಿಷ್ಪ್ರಯೋಜನ ಬದುಕು. ಹಾಗಾಗಿ ಪಂಡಿತನಿಗೆ ಬೇಕಾದದ್ದು ಆ ವೈಶಾಲ್ಯ. ನಮ್ಮಲ್ಲಿ ಇವತ್ತು ತುಂಬ ಸಾಂಪ್ರದಾಯಿಕ ಪಂಡಿತರಿಗೆ ವೈಶಾಲ್ಯ ತುಂಬ ಕಡಿಮೆ ಇದೆ. ಇಲ್ಲಿವರೆಗೆ ಅಂದರೆ ನನ್ನ ಗುರುಗಳಾದವರು ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರಿಗೆ ಯಾವ ವೈಶಾಲ್ಯ ಇತ್ತೋ ಅವರ ಶಿಷ್ಯವರ್ಗಕ್ಕೆ ಆ ವೈಶಾಲ್ಯ ಬರಲಿಲ್ಲ. ಅದನ್ನು ಅವರೇ ಹೇಳಿಕೊಂಡಿದ್ದು ಉಂಟು. ಅದು ಪರಂಪರೆಯಿಂದ ತಲೆಮಾರಿನಿಂದ ಬುದ್ಧಿ ವೈಶಾಲ್ಯ ಬರಬೇಕಲ್ವ, ಅದು ಬರಲಿಲ್ಲ, ಸಂಕುಚಿತತೆ ಇದೆ ಅಂತಂದರೆ ಏನಿದು ಅರ್ಥ ಅಂತ ಗೊತ್ತಾಗುತ್ತದೆ. ಹಾಗಾಗಿ ದೇಶಾಂತರ ದ್ವೀಪಾಂತರಗಳಿಗೆಲ್ಲ ಹೋಗಿ ತಿಳ್ಕೊಂಡು ನೋಡಿ ಬರಬೇಕಾಗುತ್ತದೆ. ಆ ಎಲ್ಲದರ ಅನುಭವ ಇರಬೇಕು. ಕಾಳಿದಾಸನಿಗೆ ಆ ರೀತಿಯಾದ ಅನುಭವ ಇತ್ತು, ಪ್ರತಿಯೊಂದು ಕಡೆಗೂ ಓಡಾಡಿದ್ದ. ಶಂಕರರಿಗೆ ಆ ಥರದ ಅನುಭವ ಇತ್ತು, ಓಡಾಡಿಕೊಂಡು ಬಂದಿದ್ದರು. ವ್ಯಾಸಂಗವನ್ನು ಮಾಡಿಕೊಂಡು ಬರಬೇಕು, ಹೋಗಿ ಓದಿ ಬರಬೇಕು. ರಾಮಾನುಜಾಚಾರ್ಯರು ಶ್ರೀಭಾಷ್ಯ ಬರೀಬೇಕು ಅಂದಾಗ ಪ್ರಾಚೀನವಾದ ಒಂದು ಗ್ರಂಥ ಇದೆ, ಬೋಧಾಯನರು ಬರೆದಂಥ ವೃತ್ತಿ. ವೃತ್ತಿ ಅಂದರೆ ಒಂದು ಬಗೆಯ ವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ ಬರೆದದ್ದು ಉಂಟು. ಅದು ಕಾಶ್ಮೀರದಲ್ಲಿದೆ ಅಂತ ಗೊತ್ತಾದಾಗ ಅವರು ಶಿಷ್ಯರ ಜೊತೆಗೆ ಹೋದರು. ಕೂರತ್ತಾಳ್ವಾರ್, ಕೂರ ನಾರಾಯಣ ಅಂತ ಕರೀತಾರೆ. ಅವರು ಅಲ್ಲಿ ಕಾಶ್ಮೀರದ ಶಾರದಾ ಭಂಡಾರದಲ್ಲಿ ಈ ಗ್ರಂಥವನ್ನು ನಿಮಗೆ ಎರವಲು ಕೊಡೋಲ್ಲ, ಇಲ್ಲೇ ಓದಿಕೊಂಡು ಹೋಗಬೇಕು ಅಂತಂದರೆ ಅವರು ಏಕ ದೀಕ್ಷೆಯಿಂದ ಶಿಷ್ಯ ಆದ್ಯಂತವಾಗಿ ಗ್ರಂಥವನ್ನು ಕೂತು ಬಾಯ್ಪಾಠ ಮಾಡಿಕೊಂಡು ಬರ್ತಾರೆ ಅಂತ. ಕಥೆಯಲ್ಲಿ ಅತಿಶಯೋಕ್ತಿ ಇರಬಹುದು, ಆದರೆ ಆದ್ಯಂತವಾಗಿ ಗಟ್ಟುಮುಟ್ಟಾಗಿ ಕೂತು ಓದಿ ಮತ್ತೆ ಗುರು ಕೇಳಿದಾಗ ಹೇಳ್ತೀನಿ ಅಂತ ಧಾರಣ ಶಕ್ತಿ ಇಟ್ಕೊಳ್ಳೋದಿದೆಯಲ್ಲ, ಅಂದರೆ ಆ ಮಟ್ಟಕ್ಕೆ ವ್ಯಾಸಂಗಶೀಲತೆ ಇವೆಲ್ಲ ತುಂಬ ದೊಡ್ಡದಾದದ್ದು. ಎಷ್ಟೆಷ್ಟು ನಮ್ಮ ಪಿ ವಿ ಕಾಣಿಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬರೆಯುವಾಗ 200 ಪೇಜಿನ ನೋಟ್ಬುಕ್ಗಳನ್ನು ಇಟ್ಕೊಂಡಿದ್ರಂತೆ. ಅದರೊಳಗೆ ನೋಟ್ಸ್ ಮಾಡ್ಕೊಂಡಿದ್ರಂತೆ. ನೋಟ್ಬುಕ್ಗಳು 100, ಆ 100ರಲ್ಲಿ ಒಂದೊಂದಕ್ಕೂ 200 ಪೇಜು, ಅಂದರೆ ಎಷ್ಟು? 2,00,000 ಪುಟಗಳಷ್ಟು ನೋಟ್ಸ್ ಮಾಡಿಕೊಂಡಿದ್ದು. 7,300 ಪುಟಗಳ ಗ್ರಂಥ ಸಮುಚ್ಚಯಕ್ಕೆ 2,00,000 ಪುಟದಷ್ಟು ನೋಟು ಅವರೇ ಮಾಡಿಕೊಂಡಿತ್ತು. 50ಕ್ಕೂ ಹೆಚ್ಚು ವರ್ಷಗಳ ಕಾಲ ದುಡಿದದ್ದು. ಆ ವ್ರತ ತಪಸ್ಸು ನೋಡಿದಾಗ ವಿದ್ವಾಂಸರ ಲಕ್ಷಣ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಭೈರಪ್ಪನವರು ಎಷ್ಟು ಪ್ರವಾಸ ಮಾಡ್ತಾರೆ, ಎಷ್ಟು ನೋಡ್ತಾರೆ. ಆ ಪುಣ್ಯಾತ್ಮರು ಆರ್ಟಿಕ್ಕಿಗೆ ಹೋಗ್ತಾ ಇದ್ದಾರೆ. ಅಂಟಾರ್ಟಿಕಾ ನೋಡಿ ಆಯಿತು, ಇನ್ನು ಆರ್ಟಿಕ್ ನೋಡ್ತೀನಿ ಅಂತ ಹೊರಟಿದ್ದಾರೆ. ಇದೇ ಆಗಸ್ಟ್ 20ನೇ ತಾರೀಕು ಅವರಿಗೆ 84 ವರ್ಷ ತುಂಬುತ್ತದೆ. ಅವರು 1931ನೇ ಇಸ್ವಿನಲ್ಲಿ ಹುಟ್ಟಿದ್ದು. 31ನೇ ಇಸ್ವಿ ಆಗಸ್ಟ್ 20ನೇ ತಾರೀಕು. 84ನೇ ವಯಸ್ಸಿನಲ್ಲಿ ಅವರು ಅಲ್ಲಿಗೆ ಆರ್ಟಿಕ್ಕಿಗೆ ಹೋಗಿ ಆ ಮಂಜಿನಲ್ಲಿ, ಆ ಚಳಿಯಲ್ಲಿ, ಆ ಏಕಾಂತತೆಯಲ್ಲಿ, ಆ ನೀರವದಲ್ಲಿ ಇದ್ದು ಬರಬೇಕು ಅಂತ 17 ದಿವಸ. ನಮ್ಮಗಳಿಗೆ ಇಲ್ಲೇ ಪಕ್ಕದೂರಿಗೆ ಹೋಗೋದಕ್ಕೆ ಬೆನ್ನೋವು, ಕಾಲು ನೋವು, ಯಾಕೆ ಹೋದಾರು ಅಂತ ಅನಿಸುವಾಗ ಅವರು ಅನೇಕ ಪ್ರದೇಶಗಳನ್ನು ಹಲವು ಬಾರಿ ನೋಡಿದ್ರು. ಕಾದಂಬರಿಯ ರಚನೆಗೆಂತಲೇ ಮತ್ತೆ ಹೋಗ್ತಾರೆ. ಅವರು ಸಾರ್ಥ ಕಾದಂಬರಿ ಬರೆಯುವಾಗ ಮಹೇಶ್ವರ ಅಂದರೆ ಹಿಂದಿನ ಮಹಿಷ್ಮತಿ, ಅದು ನರ್ಮದಾ ತೀರದಲ್ಲಿದೆ. ಆ ಊರಿಗೆ ಅವರು ಯಾವಾಗಲೂ ಹೋಗಿದ್ರು. ಮತ್ತೆ ಅಲ್ಲಿ ಮಂಡನ ಮಿಶ್ರ ಇತ್ಯಾದಿಗಳ ಕಥೆ ಬರುತ್ತದೆ, ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಮತ್ತೆ ಹೋಗಿ ನೋಡ್ಕೊಂಡು ಬಂದರು. ಹಾಗೆ ಪ್ರತಿ ಜಾಗವನ್ನು ಹೋಗಿ ನೋಡ್ಕೊಂಡು ಬರಬೇಕು, ಮತ್ತೆ ಪರಿಶೀಲನೆ ಮಾಡ್ಕೊಂಡು ಬರಬೇಕು. ಇದೆಲ್ಲ ದೃಷ್ಟಿ, ದೇಶ ಸಂಚಾರ ಮಾಡಬೇಕು ಅನ್ನುವಂಥದ್ದು. ಮಿಲ್ಟನ್ ಅಂತವನು ಮಹಾಕಾವ್ಯ ಬರೀಬೇಕು ಅಂತ ಅನ್ನೋದಕ್ಕೆ ಸಿದ್ಧತೆಯಾಗಿ ಕಾಂಟಿನೆಂಟಲ್ ಟೂರ್ ಮಾಡಬೇಕು ಅಂತ ಇಟಲಿವರೆಗೂ ಬಂದಿದ್ದ. ಇಂಗ್ಲೆಂಡ್ನ ಸಿವಿಲ್ ವಾರ್ ನೋಡಿಬಿಟ್ಟು ಆಂತರಿಕ ಯುದ್ಧ, ನನ್ನ ದೇಶ ಸ್ವಾತಂತ್ರ್ಯಕ್ಕೆ ಒದ್ದಾಡ್ತಾ ಇದ್ದರೆ ನಾನು ಇಲ್ಲಿ ಪ್ರವಾಸ ಮಾಡಬಾರ್ದು ಅಂತ ವಾಪಸ್ ಹೋಗ್ತಾನೆ. ಅವನು ಹೋದವನು ಸೆರೆಮನಿಯಲ್ಲಿದ್ದ ಗೆಲಿಲಿಯೋ, ಹೌಸ್ ಅರೆಸ್ಟಲ್ಲಿ ಗೃಹಬಂಧನದಲ್ಲಿದ್ದ ಗೆಲಿಲಿಯೋನ ಹೋಗಿ ನೋಡ್ಕೊಂಡು ಬರ್ತಾನೆ. ಇಟಲಿ ಅಂದರೆ ಕ್ಯಾಥಲಿಕ್ಕರ ಮಹಾ ಕೇಂದ್ರ, ಇವನು ಪ್ರಾಟೆಸ್ಟೆಂಟು. ಇವನು ಹೋಗಿ ಅಲ್ಲಿ ಗೆಲಿಲಿಯೋನ ನೋಡ್ಕೊಂಡು ಬಂದು ಅವನು ದೂರದರ್ಶಕ ಯಂತ್ರಗಳನ್ನೆಲ್ಲ ಮಾಡಿದ್ದ. ಆ ಯಂತ್ರದ ಮೂಲಕವಾಗಿ ಚಂದ್ರ ಮೊದಲಾದವನ್ನು ನೋಡ್ಕೊಂಡು ಬಂದ. ವ್ಯಾಸಂಗ ಮಾಡಬೇಕು, ತಿಳುವಳಿಕೆ ಇರಬೇಕು ಅನ್ನುವಂಥದ್ದು ಮಿಲ್ಟನ್ನ ದೃಷ್ಟಿಯಾಗಿತ್ತು. ಈ ಥರ ಪ್ರತಿಯೊಂದು ಕಡೆಯಲ್ಲೂ ನಾವು ಕಾಣ್ತೀವಿ ತತ್ವ ಕುತೂಹಲ, ವಿದ್ಯಾ ವೈಶದ್ಯ. ಅದನ್ನೇ ಹೇಳ್ತಾನೆ, ಅರಸು ಕುಲದಲ್ಲಿ ಹುಟ್ಟಿ ಸಾಪತ್ನರುಗಳಿರಿ ದೇಹಾಭಿಲಾಷೆಯಲ್ಲಿ ಉರಗನಂತೊಳಗಿಹುದು ಧರ್ಮವೇ ಎಂದ ವಿದುರ. ರಾಜಕುಲದಲ್ಲಿ ಹುಟ್ಟಿ ಕ್ಷತ್ರಿಯನಾಗಿ ದೇಹಾಭಿಮಾನ ಇಟ್ಟುಕೊಂಡು ಯುದ್ಧ ಬಂದಾಗ ಪುಸಕ್ಕಂತ ಹಾವು ಹುತ್ತೊಳಗೆ ಬಚ್ಚಿಟ್ಟುಕೊಂಡಂತೆ ಇದ್ದರೆ ಅದು ಧರ್ಮವಾಗುತ್ತದೆಯಾ? ತಾನು ಮೊದಲು ಯುದ್ಧದಲ್ಲಿ ನಿಂತು ಎದೆ ಕೊಡಬೇಕು ಅಂತ. ಇದು ಬಹಳ ಮುಖ್ಯ. ನಮ್ಮಲ್ಲಿ ಯಾವ ರಾಜರುಗಳು ತಾವು ಮುಂದೆ ನಿಂತು ಸೇನಾ ಸನ್ನಾಹ ಮಾಡಿ ನಡೆಸಿದ್ರೋ ಅಲ್ಲಿ ಗೆಲುವಾಗಿರ್ತಕ್ಕಂಥದ್ದು. ಕೃಷ್ಣದೇವರಾಯ ಗಜಪತಿಗಳನ್ನು ಗೆಲ್ಲೋದಿಕ್ಕೆ ಅಂತ ಹೋದ್ರು 4 ವರ್ಷ ಬರಲಿಲ್ಲ.
ಹೋಗಿ ಎದ್ದೇ ಗೆದ್ದ. ತಾನು ಯುದ್ಧದಲ್ಲಿ ನಿಂತು ನಡೆಸ್ದ, ಸೇನೆಯನ್ನು ನಡೆಸ್ದ. ರಣರಂಗದಲ್ಲಿ ಇದ್ದು ಯುದ್ಧ ಮಾಡಬೇಕು. ಸೈನಿಕರಿಗೆ ಹಾಗೆ ಉತ್ಸಾಹ ಬರತಕ್ಕಂಥದ್ದು. ಅದರಿಂದ ಅವರು ಅಲ್ಲಿ ನಿಲ್ಲಬೇಕು. ಅದ್ವಾನಿಯವರು ಯಾವಾಗಲೂ ಅವರು ರಕ್ಷಣಾ ಮಂತ್ರಿಯಾಗಿದ್ದಾಗ, ಇದು ಗೃಹ ಮಂತ್ರಿಯಾಗಿದ್ದಾಗ ಅವರು ರೆಡ್ ಸ್ಕ್ವೇರ್ ಅಂತ ಯಾವುದುಂಟು, ಅಲ್ಲಿ ಹೋಗಿ ಶ್ರೀನಗರದಲ್ಲಿ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಮಾಡಿ ಬಂದರು. ಅಲ್ಲಿದ್ದ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ಕೊಡಬೇಕು ಅಂತ. ಮಿಕ್ಕವರೆಲ್ಲ ಭಯ ಪಡ್ತಾ ಇದ್ರು. ಆ ಕಡೆಗೆ ತಿರುಗಿ ನೋಡೋದೇ ಬೇಡ, ನಮಗೆಂಥದ್ದು ಅಂತ. ಜೀವ ಭಯ ಅನ್ನೋದು ಯಾರಿಗೂ ಇರುತ್ತದೆ. ಅದನ್ನು ಮೀರದೆ ನಾಯಕತ್ವ ಎಲ್ಲಿಂದ ಬರುತ್ತದೆ? ಈ ರೀತಿಯಾಗಿ ಈ ಪದ್ಯವನ್ನು ಗಮನಿಸಿಕೊಳ್ಬೇಕಾಗುತ್ತದೆ. ಆಮೇಲೆ ಮುಂದಿನ ಒಂದು ಸ್ವಾರಸ್ಯಕಾರಿಯಾದಂಥ ಪದ್ಯವನ್ನು ಕವಿ ಹೇಳ್ತಾನೆ. ಇದರ ನೀತಿಯಲ್ಲಿ ಬಹಳ ಪ್ರಸಿದ್ಧವಾದ ಪದ್ಯ ಇದು. ಅದು ಎಲ್ಲ ಕಾಲಕ್ಕೂ ಅನ್ವಯಿಸ್ತಕ್ಕಂಥ ಇಕಾನಮಿ, ಅರ್ಥಶಾಸ್ತ್ರೀಯವಾದ ವಿಷಯವನ್ನು ಒಳಗೊಂಡದ್ದು. ಮಾಲೆಗಾರ ಸಿಳಿ ಮುಖನ ಪಶುಪಾಲಕನವೋ, ಮಾಲೆಗಾರ ಸಿಳಿ ಮುಖನ ಪಶುಪಾಲಕನವೊಲ್ ಪ್ರಜೆಯ ರಕ್ಷಿಸಿ ಮೇಲೆ ತೆಗೆವೈ ಧನವನ್, ಪ್ರಜೆಯ ರಕ್ಷಿಸಿ ಮೇಲೆ ತೆಗೆವೈ ಧನವನ್ ಉಳಿದಂಗಾರ ಕಾರಕನವೊಲು ಕಡದುರು ವ್ಯಾಘ್ರನಂತೆ ವಿತಾಳಿಸಲಿ ಪ್ರಜೆ ನಸಿಯಲಿ ಅರಸಿನ ಬಾಳಿಕೆಗೆ ಸಂದೇಗ. ಉಳಿದಂಗಾರ ಕಾರಕನವೊಲು ಕಡದುರು ವ್ಯಾಘ್ರನಂತೆ ವಿತಾಳಿಸಲಿ ಪ್ರಜೆ ನಸಿಯಲ ಅರಸಿನ ಬಾಳಿಕೆಗೆ ಸಂದೇಗ. ಅರಿಯಾರಾಯ ಕೇಳೆಂದ. ಅದ್ಭುತವಾದ ಪದ್ಯ. ಮೂಲದಲ್ಲಿ ಒಂದು ಚಿತ್ರಣ ಬರುತ್ತದೆ. ವಿದುರನೀತಿಯ ವ್ಯಾಸ ಮಹಾಭಾರತದ ಮೂಲದಲ್ಲಿ ಮಾಲಾಕಾರನಂತೆ ಇರಬೇಕು, ಅಂಗಾರಕಾರನಂತೆ ಇರಬಾರದು ರಾಜ ಕರಸಂಗ್ರಹದಲ್ಲಿ ಅಂತ. ಪ್ರಜೆಗಳಿಂದ ಕರವನ್ನು ಸಂಗ್ರಹ ಮಾಡುವಾಗ, ತೆರಿಗೆ ಸಂಗ್ರಹಿಸುವಾಗ ಅವನು ಮಾಲಾಕಾರನಂತೆ, ಪುಷ್ಪಮಾಲೆಯನ್ನು ಗುಂಫನ ಮಾಡುವ ಹೂವಾಡಿಗನಂತೆ ಇರಬೇಕೇ ಹೊರತು ಇದ್ದಲನ್ನು ಮಾಡುವವನ ತರಹ ಇರಬಾರದು ಅಂತ. ಹೂಗಳನ್ನು ಕಟ್ಟತಕ್ಕಂಥವನು ನಾಳೆ ಅರಳುವಂತಹ ಹಣ್ಣು ಮೊಗ್ಗನ್ನು ಮಾತ್ರ ಇಂದು ಸಂಜೆ ಕೀಳ್ತಾನೆ, ಅದನ್ನು ಕಟ್ಟಿ ಮಾರ್ತಾನೆ. ಮೊಗ್ಗನ್ನು ಕಟ್ಟುವುದು ಸುಲಭ, ಹೂವನ್ನು ಕಟ್ಟುವುದು ಕಷ್ಟ. ಮತ್ತು ಮೊಗ್ಗನ್ನು ಅಚ್ಚುಕಟ್ಟಾಗಿ ಕಟ್ಟಿದ್ರೆ ಅರಳಿದ ಮೇಲೆ ಅದೆಲ್ಲ ಅಖಂಡವಾಗಿ ದಾರ ಕಾಣಿಸದೆ ಸೊಗಸಾಗಿ ತೋರುತ್ತದೆ ಕೂಡ. ಅದು ಅನುಕೂಲವೂ ಹೌದು ಮತ್ತು ಆಕರ್ಷಕವೂ ಹೌದು. ಅದೇ ಇದ್ದಲು ಮಾರತಕ್ಕಂಥವನು ಇಡೀ ಗಿಡವನ್ನು ಕತ್ತರಿಸಿ ಬೇರು ಸಮೇತ ಅದನ್ನು ಬೆಂಕಿಗೆ ಹಾಕ್ತಾನೆ. ಮತ್ತೆ ಆ ಗಿಡ ಇಲ್ಲ, ಇನ್ನೊಂದು ಗಿಡ, ಇನ್ನೊಂದು ಕಾಡು ಹುಡುಕೊಂಡು ಹೋಗಬೇಕು. ಆದರೆ ಹೂವಾಡಿಗ ಹಿತ್ತಲಿನಲ್ಲಿರ್ತಕ್ಕಂಥ 8-10 ಗಿಡಗಳಿಂದಲೇ ತನ್ನ ಇಡೀ ಜನ್ಮದ ಹೊಟ್ಟೆಪಾಡನ್ನು ಕಳೀತಾನೆ. ರಾಜನಾದವನು ಇರುವ ಪ್ರಜೆಗಳು ಎಷ್ಟು ಜನ ಇದ್ದಾರೆ ಅಲ್ಲಿಯೇ ಕ್ರಮಕ್ರಮವಾಗಿ ನಾಳೆ ಅರಳುವ ಹೂವನ್ನು ಇಂದು ಕೀಳಬೇಕಲ್ಲದೆ ಮುಂದಿನದನ್ನು ಕೀಳಬಾರ್ದು. ಕಾಯಿ ಮೊಗ್ಗು ಅಂತಾರೆ, ಕಿಂಡು ಮೊಗ್ಗು ಅಂತಾರೆ, ಅವುಗಳನ್ನೆಲ್ಲ ಕೀಳಬಾರ್ದು, ಆಗ ನಾಡದ್ದಕ್ಕಿರೋದಿಲ್ಲ. ಈ ರೀತಿಯಾದ ಸಮಸ್ಯೆ ಬರುತ್ತದೆ ಅಂತ. ಮತ್ತೆ ಈ ಮೂಲಕ್ಕೆ ಕುಮಾರವ್ಯಾಸ ಇನ್ನೆರಡನ್ನು ಸೇರಿಸ್ತಾನೆ. ಅದು ಏನೆಂದರೆ, ಅವನು ಹೇಳ್ತಕ್ಕಂಥದ್ದು, ದನಗಳನ್ನು ಹೇಗೆ ಗೋಪಾಲಕ ನೋಡ್ತಾನೋ ಆ ಥರ ನೋಡಬೇಕು. ಹಾಗಿಲ್ಲದೆ ಹುಲಿ ಕೈಗೆ ಹಸುಗಳನ್ನು ಮೇಯಿಸೋದಕ್ಕೆ ಕೊಟ್ಟರೆ ಗತಿ ಏನು ಅಂತ. ತನ್ನ ಹಸುಗಳನ್ನು ತಾನು ಚೆನ್ನಾಗಿ ಒಳ್ಳೆ ಹಸಿರು ಹುಲ್ಲಿರುವ ಜಾಗಕ್ಕೆ ಹೋಗಿ ಮೇಯಿಸಿಕೊಂಡು ಜೋಪಾನವಾಗಿ ಅವುಗಳನ್ನು ಕಾಪಾಡಿಕೊಂಡು ಬರ್ತಾನೆ. ಕಾಲಕ್ಕೆ ಸರಿಯಾಗಿ ಹುಲ್ಲು, ಹುರುಳಿ, ಹಿಂಡಿ ಎಲ್ಲ ಕೊಟ್ಟು ಅವುಗಳನ್ನು ಕಾಪಾಡಿ ಆಮೇಲೆ ಹಾಲನ್ನು ಕರ್ಕೊಂಡು ಹೋಗ್ತಾನೆ. ಹಾಲಿನ ಭರದಲ್ಲಿ ಕೆಚ್ಚಲನ್ನು ಕುಯ್ಯೋದಿಲ್ಲ. ಈ ರೀತಿಯಾಗಿ ಅವನು ಗೌಳಿಗನಂತೆ, ಹೂವಾಡಿಗನಂತೆ ಇರಬೇಕಲ್ಲದೆ ಇದ್ದಲು ಮಾಡುವನಂತೆ ಹುಲಿಯಂತೆ ಇರಬಾರದು ರಾಜ ಅಂತಾನೆ. ಸರಳವಾದ ನೀತಿ, ಆದರೆ ಇಷ್ಟು ಮುಖ್ಯವಾದದ್ದು. ನಮ್ಮಲ್ಲಿ ಇವತ್ತು ಟ್ಯಾಕ್ಸಿಂಗ್ ಅನ್ನುವ ಪದ ಅನ್ವರ್ಥವಾಗಿ ಭಾರತ ದೇಶಕ್ಕೆ ಆಗಿದೆ. ಭಾರತ ದೇಶದಲ್ಲಿ ಟ್ಯಾಕ್ಸ್ ಕೊಡ್ತಕ್ಕಂಥವರ ಸಂಖ್ಯೆ ತುಂಬ ಕಡಿಮೆ ಇದೆ.
ಅವರಿಂದಲೇ ರಾಬ್, ಹ್ಯಾರಿ ಆ್ಯಂಡ್ ಪೇ ಡಿಕ್ ಅಂತ ಮಾಡ್ತಾ ಇದ್ದಾರೆ. ಈ ಭಾಗ್ಯ ಆ ಭಾಗ್ಯ ಅಂತ ದೌರ್ಭಾಗ್ಯ ಮಾಡ್ತಾ ಇರುವಂಥ ನಮ್ಮ ಮುಖ್ಯಮಂತ್ರಿ ಯಾರಿದ್ದಾರೆ ಅವರಿಗೆ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ. ಈ ಎಲ್ಲ ವಿವೇಕಗಳು ಖಂಡಿತ ಬರೋದಿಲ್ಲ. ಬಿದ್ದ ಮೇಲೆ ಬರುತ್ತೇನೋ, ಆದರೆ ಅದಕ್ಕೆ ಬೆಲೆ ಇರೋದಿಲ್ಲ. ದುಂದು ಈಗ ಮಾಡ್ತಕ್ಕಂಥದ್ದು, ಬಾಯಿಗೆ ಬಂದಂತೆ ಮಾಡುವಂಥದ್ದು ತುಂಬ ತುಂಬ ತಪ್ಪಾಗುತ್ತದೆ. ಅಲ್ಲಿ ತೆರಿಗೆ ಕೊಡ್ತಾ ಇರತಕ್ಕಂಥವ್ರ ಗತಿ ಏನು? ನಿನ್ನೆ ನಾನು ಹೇಳಿದ್ನಲ್ಲ, ಹೊತ್ತಿಗೆ ಸರಿಯಾಗಿ ಬಂದವರಿಗೆ ಗೌರವ ಕೊಡುವಂತೆ ಕಾರ್ಯಕ್ರಮ ಆರಂಭ ಮಾಡದೇ ಇದ್ದರೆ ಅವರು ಹೊತ್ತಿಗೆ ಬೆಲೆ ಕೊಟ್ಟಂತೆ ಆಗಲಿಲ್ಲ ಅಂತ. ಹಾಗೆ ಸರ್ಕಾರ ಬೊಕ್ಕಸವನ್ನು ತುಂಬಿಸಿಕೊಂಡಿದ್ದು ಯಾರಿಂದ? ಪ್ರಾಮಾಣಿಕವಾಗಿ ದುಡಿದಂಥವರ ತೆರಿಗೆಯಿಂದ. ಆ ತೆರಿಗೆಯ ಬೆಲೆ ಎಂಥದ್ದು ಅದನ್ನು ನೋಡಬೇಕು. ಒಂದೊಂದು ಪೈಸೆಗೂ ಅಕೌಂಟಬಿಲಿಟಿ ಇದೆ ಅನ್ನುವಂತೆ ನೋಡಬೇಕು ಅಂತ. DVG ಅವರು ಎಷ್ಟು ಅಕೌಂಟಬಿಲಿಟಿ ಬಗ್ಗೆ ಈ ಸಂಸ್ಥೆಯ ನಿರ್ವಾಹಕ್ಕೆ ಮಾಡ್ತಾ ಇದ್ರು ಅಂತ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ಅದನ್ನು ಕವಿ ಮಾರ್ಮಿಕವಾಗಿ ಹೇಳಿದ್ದಾನೆ. ಹುಲಿಗಳ ಕೈಗೆ ಹಸುಗಳನ್ನು ಕೊಡುವಂತೆ ಆದೀತು. ಬರೀ ತೆರಿಗೆಯನ್ನು ಹೀರಿ ಉಜಾಡೆಬ್ಬಿಸ್ತಕ್ಕಂಥವ್ರು, ದುಂದು ಮಾಡಿ ಹಾಳು ಮಾಡ್ತಕ್ಕಂಥವ್ರು ಈ ತರಹ. ನೋಡಿ, ವಾಜಪೇಯಿ ಗೌರ್ಮೆಂಟಲ್ಲಿ ಎಷ್ಟು ಫಾರಿನ್ ಎಕ್ಸ್ಚೇಂಜ್ ಇತ್ತು. ಈ ಮಹಾನುಭಾವ ಬಂದ ಮನಮೋಹನ, ಅವನ ಹಿಂದೆ ಅವನ ಸೂತ್ರದ ಗೊಂಬೆ ತಾರೆ, ಸೂತ್ರ ಇದ್ದದ್ದು ಇಟಾಲಿಯಾ ಕೈನಲ್ಲಿ. ಅವಳು ಖಾಲಿ ಎಬ್ಬಿಸ್ಬಿಟ್ಲು, ಬೊಕ್ಕಸವನ್ನು ಗುಂಡಾರ ಎಬ್ಬಿಸ್ಬಿಟ್ಲು. ಪ್ರತಿ ಬಾರಿಯೂ ಅದೇನೆ. ಒಂದೊಂದು ಬಾರಿ ಕೂಡ ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ ಬೊಕ್ಕಸವನ್ನು ಚೆನ್ನಾಗಿ ತುಂಬಿಕೊಡೋರು ಯಾರು, ಆಮೇಲೆ ಇಲ್ಲ ಮಾಡಿದ್ದು ಯಾರು ಅಂತ. ಈಗ ನರೇಂದ್ರ ಮೋದಿ ಬೊಕ್ಕಸವನ್ನು ತುಂಬಿಸುವ ಪ್ರಯತ್ನ ಮಾಡಿದ್ರೆ ಎಷ್ಟು ಅಡ್ಡಗಾಲ ಹಾಕ್ತಾ ಇದ್ದಾರೆ. ಒಂದು ದೇಶ ಸಂಪದ್ಭರಿತವಾಗುವುದಕ್ಕೆ ಮಾಡಬೇಕಾದ ದಾರಿ ಎಂಥದ್ದು, ಅದನ್ನು ಹಾಳು ಮಾಡ್ತಕ್ಕಂಥವ್ರು ಯಾರು ಅಂತ ಸ್ಪಷ್ಟವಾಗಿ ತಿಳಿಯುತ್ತಾ ಬರುತ್ತದೆ. ರಾಹುಲ್ ಗಾಂಧಿಗೆ ಜೋಲು ಒರೆಸ್ಕೊಳಕ್ಕೆ ಬರೋಲ್ಲ, ಒಂದು ನ್ಯಾಪ್ಕಿನ್ ಸರಿಯಾಗಿ ಕಟ್ಕೊಳಕ್ಕೆ ಬರೋದಿಲ್ಲ, ಒಂದು ಅಂಡಿ ಹಾಕ್ಕೊಳಕ್ಕೆ ಬರೋಲ್ಲ, ಅಂಥ ಗಮಾರ ಎಲ್ಲ ಮಾತಾಡ್ತಕ್ಕಂಥದ್ದು ಏನಾದರೂ ಉಂಟೆ? ಅವಿವೇಕದ ಪರಮಾವಧಿ. ಹೀಗಾಗಿ ಅಂಗಾರಕಾರದಂತೆ ಇವರು ಇಡೀ ದೇಶವನ್ನು ದೋಚಿದ್ದಾರಲ್ಲ, ಅದು ತುಂಬ ತಪ್ಪು ಅಂತ ವಿದುರ ಹೇಳ್ತಾನೆ. ಮತ್ತೆ ಈ ದುಡ್ಡೇ ದೊಡ್ಡಪ್ಪ ಎಲ್ಲ ಕಾಲದಲ್ಲೂ ಇರುವುದು, ಅದು ನೀತಿಯೂ ಹೌದು. ಆ ಒಂದು ಮಾತನ್ನು ವಿದುರ ಹೇಳ್ತಾನೆ. ಸಿರಿಯನುಳ್ಳವನೇ ಕುಲಜನು, ಸಿರಿಯನುಳ್ಳವನೇ ವಿದಗ್ಧನು, ಸಿರಿಯನುಳ್ಳವನೇ ಮಹಾತ್ಮನು, ಸಕಲ ಗುಣಯುತನೋ, ಸಿರಿಯನುಳ್ಳವನೇ ಸುಶೀಲನೋ, ಸಿರಿಯನುಳ್ಳವನೇ ಕುಲಜನು, ವಿದಗ್ಧನು, ಮಹಾತ್ಮನು, ಸಕಲ ಗುಣಯುತನು, ಸುಶೀಲನು, ಸಿರಿಯನುಳ್ಳವನೇ. ಸಿರಿ ಸಹಿತ ಶಿವನಾದೊಡಾಗಲಿ, ಸಿರಿರಹಿತ ಶಿವನಾದೊಡಾಗಲಿ, ಸರಕು ಮಾಡದು ಲೋಕ. ಸಿರಿರಹಿತ ಶಿವನಾದೊಡಾಗಲಿ, ಸರಕು ಮಾಡದು ಲೋಕ. ಅವನೀಪಾಲ ಸಿರಿರಹಿತ ಶಿವನಾದೊಡೆ, ಸರಕು ಮಾಡದು ಲೋಕ. ಸಿರಿಯುಳ್ಳವನೇ ಸಕಲ ಗುಣಯುತನು. ಶ್ರೀಕಲಾವತಿ, ಲಕ್ಷ್ಮಿಯೇ ಸಕಲ ಕಲೆಗಳ ನಿಧಾನ. ಸಿರಿಯುಳ್ಳವನೇ ಕುಲಜ, ಸಿರಿಯುಳ್ಳವನೇ ವಿದಗ್ಧ, ಸಿರಿಯುಳ್ಳವನೇ ಮಹಾತ್ಮ, ಸಕಲ ಗುಣಯುತ, ಸಿರಿಯುಳ್ಳವನೇ ಸುಶೀಲ, ಸಿರಿರಹಿತ ಅರಿಸಮಾಸ, ಶ್ರೀರಹಿತ ಶಿವನಾದೊಡಾಗಲಿ, ಸರಕು ಮಾಡದು ಲೋಕ. ಅಷ್ಟೇ. ಯಸ್ಯ ವಿತ್ತಂ ತಸ್ಯ ಜಗತ್. ಅದರಿಂದಲೇ ಹೇಳ್ತಾರೆ, ಯಸ್ಯಾರ್ಥ ತಸ್ಯ ಮಿತ್ರಾಣಿ, ಯಸ್ಯಾರ್ಥ ತಸ್ಯ ಬಾಂಧವಾಹ. ದುಡ್ಡಿದ್ದವನಿಗೆ ಎಲ್ಲ ಅಂತ. ದುಡ್ಡಿನ ನಿಂದೆಗಾಗಿ ಅಲ್ಲ ಹೇಳ್ತಕ್ಕಂಥದ್ದು. ವಯೋವೃದ್ಧ ವಿದ್ಯಾವೃದ್ಧ ತಪೋವೃದ್ಧ ತಥಾಪರೇ ತೇ ಸರ್ವೇ ಧನವೃದ್ಧಸ್ಯ
ದ್ವಾರಿ ಕಿಂಕರಾಹ ದ್ವಾರಿ ತಿಷ್ಠಂತಿ ಕಿಂಕರಾಹ ಅನ್ನುವುದು ಪಾಠ ಉಂಟು. ಎಲ್ಲ ಬಗೆಯ ತಿಳುವಳಿಕೆ ಇದ್ದವರು ಕಡೆಗೆ ದುಡ್ಡಿನ ಮುಂದೆ ಕೈ ಚಾಚಿ ನಿಲ್ಲುವಂಥದ್ದಾಗುತ್ತದೆ ಅಂತ. ಅದು ವಾಸ್ತವ ಅಂತ ಇದ್ದಾಗ ಆ ಕಡೆಗೆ ನೋಡಬೇಕು. ಇಂದು ಬೆಳಗ್ಗೆ ಯಾರೋ ಕೆಲವರು ಗೆಳೆಯರು ಬಂದು ಕೆಲವೊಂದು ದೇಶ ಹಿತದ ವಿಷಯಗಳನ್ನು ಹೇಳ್ತಾ ಇದ್ರು, ವಿದ್ಯಾಭ್ಯಾಸ, ಶಿಕ್ಷಣ ಸುಧಾರಣೆ, ಈ ಥರದ್ದು. ಆಗ ನಾನು ಒಂದು ಮಾತು ಹೇಳಿದೆ, ಅರ್ಥಕರೀಚ ವಿದ್ಯಾ ಅಂತ ಭರ್ತೃಹರಿ ಹೇಳ್ತಾನೆ. ಅರ್ಥಕರಿ, ಅರ್ಥಕಾರಿತ್ವ, ಹಣ ತರತಕ್ಕಂಥದ್ದಾಗಬೇಕು ವಿದ್ಯೆ. ಇಲ್ಲದೇ ಇದ್ದರೆ ಬಹಳ ಬೇಗ ಎಲ್ಲಿಂದ ದೂರ ಬಂದುಬಿಡ್ತಾರಷ್ಟೇ. ಅಂಬುಗರ್ಭೋಹಿ ಜೀಮೂತಃ ಚಾತಕೈರ್ ಅಭಿನಂದ್ಯತೆ ಅನ್ನುವ ಮಾತು ಉಂಟಲ್ಲ. ಮೋಡ ಇರುವ ನೀರನ್ನೇ ಚಾತಕ ಗೌರವಿಸುತ್ತದೆ, ಬೇರೆ ಇರುವಂಥದ್ದಲ್ಲ. ಕಾಲಿಮಾನಂ ಕಿಲಾಲಂಬ್ಯ ಕಾಲಮೇಘ ಇತಿ ಶ್ರುತಿ ಎನ್ನುವ ಮಾತನ್ನು ನೀಲಕಂಠ ದೀಕ್ಷಿತ ಹೇಳ್ತಾನೆ. ನೀರು ತುಂಬಿರೋ ಮೋಡ ಕೊಡುತ್ತೆ ಅಂತ ಅದಕ್ಕೆ ಮೇಘಶ್ಯಾಮ ಅಂತೆಲ್ಲ ರಮಣೀಯವಾಗಿ ಮಹಾವಿಷ್ಣುವಿನ ಬಣ್ಣ ಅಂತ ಹೋಲಿಕೆ ಮಾಡ್ತೀವಿ ಅಂತ. ಹಾಗಾಗಿ ನಮ್ಮ ಪರಂಪರೆ ಸುಮ್ಮನೆ ಡಂಬರದ ವೈರಾಗ್ಯವನ್ನು ಕೊಂಡಾಡಲಿಲ್ಲ. ವಾಸ್ತವದಲ್ಲಿ ಇರುವ ಲೋಕದಲ್ಲಿ ದುಡ್ಡಿನ ಬೆಲೆ ಎಷ್ಟು, ಅರ್ಥದ ಬೆಲೆ ಎಷ್ಟು ಅಂತ ಪುರುಷಾರ್ಥಗಳಲ್ಲಿ ಒಂದಾಗಿ ಅದನ್ನು ಹೇಳಿದೆಯಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ದುಡ್ಡು ಬೇಕು, ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಅದರೊಳಗೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತವೆ. ಆದರೆ ಅದನ್ನು ವಿವೇಕವಾಗಿ ಬಳಸಿಕೊಳ್ಳುವ ಬುದ್ಧಿಯೂ ಇರಬೇಕು. ತುಂಬ ಜನ ದುಡ್ಡನ್ನು ಬೈತಾರೆ, ಅದು ತುಂಬ ತಪ್ಪು. ಲಕ್ಷ್ಮೀ ನಿಂದೆ ಮಾಡಬಾರದು, ಆದರೆ ಅದಕ್ಕೆ ದಾಸರೂ ಆಗಬಾರ್ದಲ್ವ. ಈ ವಿವೇಕವನ್ನು ಮಹಾಭಾರತ ಚೆನ್ನಾಗಿ ಹೇಳುತ್ತದೆ. ಕುಲವಾಗಲಿ, ಪಾಂಡಿತ್ಯವಾಗಲಿ, ಸೌಶೀಲ್ಯವಾಗಲಿ ಎಲ್ಲ ಬಂದುಬಿಡುತ್ತೆ ದುಡ್ಡಿದ್ದಾಗ ಅಂತ. ಹೌದು, ಒಂದು ಮಟ್ಟಕ್ಕೆ ಅದು ಹೌದೇ ಹೌದು. ಆದರೆ ಅದು ಸಾಕಾಗೋಲ್ಲ. ಅವನು ಹೇಗೆ ಬಳಸ್ಕೊಳ್ಬಹುದು? ದುಡ್ಡು ಇದ್ದವನಿಗೆ ವಿದ್ಯೆ ಬರದೇ ಇದ್ದರೂ ವಿದ್ಯಾವಂತರು ಬರ್ತಾರಲ್ಲ, ಆ ವಿದ್ಯೆ ಪಡೆದವರ ಮೂಲಕವಾಗಿ ಅವನು ಪ್ರಯೋಜನವನ್ನು ಇಟ್ಟುಕೊಳ್ತಾನೆ. ವಿದ್ಯಾವಂತರ ಮೂಲಕವಾಗಿ ಕೆಲಸವನ್ನು ತೆಗಿತಾನೆ. ತನಗೆ ಬೇಕಾಗಿದ್ದನ್ನು ಸಾರ ಸಂಗ್ರಹ ರೂಪದಲ್ಲಿ ರೂಪಣ ಮಾಡ್ಕೋತಾನೆ, ಅದನ್ನು ತಂದುಕೊಳ್ತಾನೆ, ಮತ್ತೆ ಅನುಕೂಲವನ್ನು ಮಾಡ್ಕೋತಾನೆ, ಬೇರೆಯವ್ರಿಗೂ ಮಾಡಿಕೊಡೋದಕ್ಕೆ ಆಗುತ್ತದೆ. ಈ ಎಲ್ಲ ದೃಷ್ಟಿಯಿಂದ ಧನದ ಪ್ರಶಂಸೆ ಅದು, ಧನ ನಿಂದೆ ಅಲ್ಲ. ಧನ ನಿಂದೆ ಯಾವಾಗ ಆಗುತ್ತದೆ? ಆ ದುಡ್ಡಿಗೆ ಸರಿಯಾದ ವಿತರಣೆ ಇಲ್ಲದೆ ಇದ್ರೆ. ಆ ವಿತರಣಶೀಲತೆ ಬೇಕು ಅನ್ನೋದು, ಅದಕ್ಕೆ ಡೈರೆಕ್ಷನ್ ಇಲ್ಲ. ಮನಿ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಓನ್ಲಿ ವ್ಯಾಲ್ಯೂಸ್ ಮೇಕ್ಸ್ ಇಟ್ ಎ ವೆಕ್ಟಾರ್ ಕ್ವಾಂಟಿಟಿ. ಅದಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತಂದರೆ ಧರ್ಮ ಬೇಕು. ಧರ್ಮ ಇಲ್ಲದೆ ಇದ್ದರೆ ದುಡ್ಡಿಗೆ ದಿಕ್ಕಿಲ್ಲ, ಕೆಳಗೂ ಹೋಗುತ್ತೆ, ಎಲ್ಲೂ ಹೋಗುತ್ತೆ. ಮೇಲಕ್ಕೆ ಹೋಗಬೇಕು ಅಂತಂದರೆ ಧರ್ಮದೃಷ್ಟಿ ಎನ್ನುವುದು ಬೇಕೇ ಬೇಕಾಗುತ್ತದೆ. ತಾನು ಒಂದು ನ್ಯಾಸಪಾಲಕ, ಟ್ರಸ್ಟಿ ಅಂತ ಭಾವಿಸುವಂಥ ಗುಣ ಬೇಕು. ಅದನ್ನು ನಮ್ಮಲ್ಲಿ ಯಥೇಷ್ಟವಾಗಿ ಹೇಳಿದ್ದಾರೆ. ಇರಲಿ, ಈ ಪದ್ಯ ಆ ಅರ್ಥದಲ್ಲಿ ಬಹಳ ಉಪಾದೇಯವಾದದ್ದು. ಅದಾದ ಮೇಲೆ ತುಂಬ ಪ್ರಸಿದ್ಧವಾದ ಒಂದು ಪದ್ಯ, ಎಲ್ಲರಿಗೂ ಗೊತ್ತಿರುವುದು, ನನಗೆಂದಿಗೂ ಅನುಸರಣೆ ಮಾಡೋಕ್ಕಾಗದೇ ಇರತಕ್ಕಂಥ ಆ ನೀತಿಯನ್ನು ಕೇಳೋಣ. ಕೋಪವೆಂಬುದನರ್ಥ ಸಾಧನ, ಕೋಪವೆಂಬುದನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪವೇ ಸಂಸಾರ ಬಂಧನ, ಕೋಪದಿಂದಿಗ ಪರದ ಸುಕೃತವು ಲಯವನೈದುವುದು, ಕೋಪದಿಂದಿಗ ಪರದ ಸುಕೃತವು ಲಯವನೈದುವುದು. ಕೋಪವನ್ನು ವರ್ಜಿಸಲು ಬೇಗುದು ರಾಯ, ಕೋಪವನ್ನು ವರ್ಜಿಸಲು ಬೇಗುದು. ಕೋಪವುಳ್ಳವನಾವನಾಗಲಿ, ಕೋಪವುಳ್ಳವನಾವನಾಗಲಿ ಕಾಪುರುಷನಿಹ ಪರಕೆ, ಕೋಪವುಳ್ಳವನಾವನಾಗಲಿ ಕಾಪುರುಷನಿಗ ಪರಕೆ ಚಿತ್ತೈಸು ಎಂದನು ಆ ವಿದುರ. ಕೋಪವೆಂಬುದನರ್ಥ
ಎಂಬುದನರ್ಥ ಸಾಧನ. ನಿಷಾದದ ಒಂದು ಖೇದದಾಯಕವಾದ ಧ್ವನಿ ಕಾಕಲಿಯದು ಬಂದು ಕೋಪ ಎಷ್ಟು ನೋವನ್ನು ಉಂಟು ಮಾಡುತ್ತೆ ಅಂತ ತುಂಬ ಚೆನ್ನಾಗಿ ಆ ಪಟದೀಪ್ನಲ್ಲಿ ತೋರಿಸಿದ್ದಾರೆ. ಕೋಪವೆಂಬುದು ಅನರ್ಥ ಸಾಧನ ಅಂತ. ಈ ಪದ್ಯಶಿಲ್ಪ ನೋಡಿ ಪ್ರಾಸಕ್ಕಾಗಿ ಸಲೀಸಾಗಿ ಕೋಪವನ್ನು ತೆಗೊಂಡ್ಬಿಟ್ಟಿದ್ದಾನೆ. ಕಟ್ಟಕಡೆಗೆ ಕಾಪುರುಷ ಅಂತ ಈ 6ನೆಯ ಸಾಲಿನಲ್ಲಿ, ಕಟ್ಟಕಡೆಯ ಸಾಲಿನಲ್ಲಿ ಬೇರೊಂದು ಶಬ್ದವನ್ನು ಪ್ರಾಸಕ್ಕೆ ತೆಗೆದುಕೊಂಡ. ಆ ಮೂಲಕ ಕೋಪ ಏನು ಏನು ಅಂತ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಉಲ್ಲೇಖಾಲಂಕಾರದಿಂದ ಕೋಪವನ್ನು ವಿವರಿಸಿದ್ದಾನೆ. ಕುಮಾರವ್ಯಾಸನಿಗೆ ಸುಲಭವಾಗಿ ಪದ್ಯವನ್ನು ರಚನೆ ಮಾಡೋ ಕ್ರಮ ಏನು ಅಂತಲೂ ಗೊತ್ತು. ಸತ್ಯವೇ ನಮ್ಮಯ ತಾಯಿ ತಂದೆ, ಸತ್ಯವೇ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನಲ್ಲಿ 3 ಕಡೆ ಸತ್ಯ ಬಂದುಬಿಟ್ಟಿದೆ. ಪದ್ಯ ರಚನೆಗೆ ಪ್ರಾಸ ತೊಂದರೆ ಅಂದರೆ ಈ ಥರ ಇಟ್ಕೊಂಡು ಬಿಡಿ ಅಂತ. ಆ ಥರ ಎಷ್ಟು ಪದ್ಯ ಬರೀಬಹುದು ಅದನ್ನು ನಾವು ನೋಡಬೇಕು. ಇಲ್ಲಿ ಹೇಳಿರುವ ನೀತಿ ತುಂಬ ದೊಡ್ಡದು, ನನ್ನ ಕೈನಲ್ಲಿ ಅನುಸರಣೆ ಮಾಡೋಕ್ಕಾಗದೇ ಇರೋದು. ಇಲ್ಲಿಯ ಎಷ್ಟೋ ನೀತಿಗಳು ಹಾಗಿವೆ. ನಾನು ಕೇವಲ ಟೇಪ್ ರೆಕಾರ್ಡರ್ ಥರ ಯಥೋಕ್ತ ಗ್ರಾಹಕ ಯಂತ್ರದಂತೆ ಅದನ್ನು ಹೇಳ್ತಾ ಇದ್ದೀನಿ. ಈ ನೀತಿ ಉಪದೇಶ ವೇದಾಂತಗಳಲ್ಲಿ ಬರುವ ಕಷ್ಟ ನನಗದೇನೆ. ಯಾವುದು ನಾನು ಪೂರ್ಣವಾಗಿ ಬಾಳ್ತಾ ಇಲ್ಲ ಅಂಥದ್ದನ್ನು ಕುರಿತು ಹೇಳುವುದು ಹೇಗೆ? ಅದು ಹಾಳು, ಅದು ಗೋಳು, ಅದು ಮೂಳು, ಅದು ತಪ್ಪಾಗುತ್ತದೆ. ಅದರಿಂದಲೇ ಉಪದೇಶಪರವಾದದ್ದನ್ನು ಏನೂ ಮಾಡಬಾರದು ಅಂತ. ಕಾವ್ಯಕ್ಕಾದರೆ ಆ ಸಮಸ್ಯೆ ಇಲ್ಲ. ಆಸ್ವಾದ, ಸೌಂದರ್ಯ ಅದನ್ನು 3 ಹೊತ್ತು ಮಾಡ್ತಾ ಇರ್ತೀನಿ. ಕಾವ್ಯ ಸೃಷ್ಟಿಯಾಗಲಿ, ಕಾವ್ಯ ಅನುಸೃಷ್ಟಿ, ಪ್ರತಿಸೃಷ್ಟಿಯಾಗಲಿ ನಡೀತಾ ಇರುತ್ತದೆ. ಇದು ಅಲ್ಲವಲ್ಲ, ಈ ಸಮಸ್ಯೆ ತುಂಬ ಉಂಟು. ಅಂಥ ರಾಮಕೃಷ್ಣ ಪರಮಸರೇ ಯಾವುದೋ ಒಬ್ಬ ಮುದುಕಿ ತನ್ನ ಮೊಮ್ಮಗ ಬೆಲ್ಲ ತಿಂತಾನೆ, ಅದನ್ನು ತಿನ್ನಬೇಡಿ ಅಂತ ಹೇಳಿದ್ದಕ್ಕೆ 15 ದಿವಸ ಬಿಟ್ಟು ಬಾ 15 ದಿವಸ ಬಿಟ್ಟು ಬಾ ಅಂತ 3 ಬಾರಿ ಗಡುವು ತಗೊಂಡು ಕೊನೆಗೆ ಬೆಲ್ಲ ಹೆಚ್ಚಾಗಿ ತಿನ್ನೋದು ಒಳ್ಳೆಯದಲ್ಲ ಅಂದರು. ಯಾಕೆಂದರೆ ನನಗೇ ಇತ್ತಮ್ಮ ಆ ಚಟ, ನಾನು ಏನು ಮಾಡಲಿ ಅಂತ. ಹಾಗಾಗಿ ಬಿಟ್ಟು ನೋಡಿ ಅದು ಸಾಧ್ಯವಂತ ಮಾಡಿಕೊಂಡದ್ದು ಅಂತ ಅವರು ದೊಡ್ಡವರು, ಮಹಾನುಭಾವರು. ಹಾಗಾಗಿ ಅಂಥವರು ಹೇಳಬಹುದಾದದ್ದು ನಾನು ಹೇಳುವಂಥದ್ದಲ್ಲ. ಇವೆಲ್ಲ ವಿಷಯಕ್ಕೆ ಹೇಳ್ತಾ ಇದ್ದೇನೆ, ಆ್ಯಸ್ ಅನ್ ಇನ್ಫಾರ್ಮೆಂಟ್ ಅಷ್ಟೇ ಹೇಳ್ತಾ ಇರುವಂಥದ್ದು, ಇನ್ಯಾವುದೂ ಅಲ್ಲ. ಜ್ಞಾಪಕಾಯ. ಇದಕ್ಕೆ ವಿವರಣೆ ಏನೂ ಬೇಕಾಗಿಲ್ಲ, ಸ್ಪಷ್ಟವಾಗಿದೆ. ಅನುಸಂಧಾನವೇ ಕಷ್ಟ. ಅನರ್ಥಕ್ಕೆ ಸಾಧನ ಕೋಪ. ಒಮ್ಮೆ ಕೋಪ ಮನಸ್ಸಿಗೆ ಬಂತು ಅಂದರೆ ಅದು ಯಾವುದೇ ತೀರ್ಮಾನವನ್ನು ಸರಿಯಾಗಿ ತೆಗೆದುಕೊಂಡು ಹೋಗದಂತೆ ಮಾಡುತ್ತದೆ. ಅದಕ್ಕೆ ಕೋಪಕ್ಕೆ ಮೂಗು ಕುಯ್ಕೊಂಡ ಮೇಲೆ, ನೆಗಡಿಯ ಕೋಪಕ್ಕೆ ಮೂಗು ಕುಯ್ಕೊಂಡ ಮೇಲೆ ಮೂಗು ಬರುತ್ತಾ ಅಂತೆಲ್ಲ ಗಾದೆಗಳು ಬಂದಿವೆ. ಹಾಗಾಗಿ ಅನರ್ಥ ಸಾಧನ, ರಾಂಗ್ ಡಿಸಿಷನ್ಸ್ ಅಂತೀವಲ್ಲ, ಅದನ್ನು ಮಾಡೋಕ್ಕೆ ಹೋಗುವುದು ಕೋಪದಲ್ಲಿದ್ದಾಗಲೇ. ಅದನ್ನೇ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಅಂದಿದ್ದು. ಕ್ರೋಧದಿಂದ ಸಮೋಹ, ಮಂಕುತನ ಬರುತ್ತದೆ. ನೋಡಿ, ಕೋಪದಿಂದ ಮೊದಲು ಮನಸ್ಸು ಮಂಕಾಗುತ್ತದೆ, ಮತ್ತೆ ಮಾತು ತೊದಲುತ್ತದೆ. ಸರಿಯಾಗಿ ಬೇಕಾಗಿರುವ ಶಬ್ದಗಳು ಸ್ಫುರಿಸುವುದಿಲ್ಲ, ನಾಲಿಗೆ ತಡಬಡಾಯಿಸುತ್ತದೆ. ಯಾವುದೆಲ್ಲ ವೋಕಲ್ ಕಾರ್ಡ್ಸಿಂದ ಮೊದಲುಗೊಂಡು ಉಚ್ಚಾರಣೆಗೆ ಬೇಕಾಗುವಂಥ, ಮಾತಿಗೆ ಬೇಕಾಗುವಂಥ ವಾಗಿಂದ್ರಿಯ ಸಮೂಹ ಇದೆ, ಆದಷ್ಟು ತೊಡಕಾಗುತ್ತದೆ. ಮತ್ತು ಕ್ರಿಯೆ ಕೂಡ ತತ್ತರಿಸಿ ಹೋಗುತ್ತದೆ. ಯಾವುದು ಎಲ್ಲಿಟ್ಟಿದ್ದೀವಿ, ಯಾವುದು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ. ಹೀಗೆ ತ್ರಿಕರಣಗಳಿಗೂ ಅನರ್ಥ ತಂದುಕೊಡೋದು. ಹಾಗಾಗಿ ಅನರ್ಥ ಸಾಧನವಾಗಿದೆ. ಇನ್ನು ಸಂಸಾರ ಬಂಧನ. ಕೋಪ ಎಲ್ಲಿಂದ ಬರುತ್ತದೆ? ಈಡೇರದ ಕಾಮದಿಂದಲೇ ಬರೋದು. ನಾನು ಹೇಳಿದ ಕೆಲಸ ಮಾಡಲಿಲ್ಲ, ಅದಕ್ಕೆ ನೋಡು ನನಗೆ ಕೋಪ ಅಂತೀವಿ. ಅಂದರೆ ಹೇಳಿದ ಕೆಲಸ ಇದರಿಂದ ಆಗಬೇಕು ಅಂತ ಕಾಮನೆ, ಬಯಕೆ ಇತ್ತು. ಹಾಗಾಗಿ ಬಯಕೆ ಈಡೇರದೇ ಇದ್ದಾಗ, ಒಂದಿಷ್ಟು ಬಲವೂ ನಮಗಿದೆ ಎನ್ನುವ ಭ್ರಮೆ ಇದ್ದಾಗ ಕೋಪ ಬರುತ್ತದೆ. ಬಲವೇ ಇಲ್ಲ ಅಂತಂದಾಗ ಅಸೂಯೆ ಉಂಟಾಗುತ್ತದೆ. ಹೀಗಾಗಿ ಬಲಶಾಲಿ ಅತೃಪ್ತ ಕಾಮನಾದಾಗ ಕ್ರೋಧಾಳುವಾಗ್ತಾನೆ, ದುರ್ಬಲನು ಅತೃಪ್ತ ಕಾಮಿಯಾದಾಗ ಅಸೂಯಾಳುವಾಗ್ತಾನೆ. ಬಲಶಾಲಿಗೆ ಕಾಮ ಈಡೇರಿದರೆ ಅವನು ಮದಾಂಧನಾಗ್ತಾನೆ ಮತ್ತು ಅಲ್ಲಿಯೇ ಮುಗ್ಧನಾಗಿ ಮಂಕಾಗಿ ಮೋಹಕ್ಕೆ ಒಳಗಾಗ್ತಾನೆ. ಅಸೂಯಾಗ್ರಸ್ತನೂ ಅಷ್ಟೇ, ಅವನು ಈಡೇರಿಬಿಟ್ಟಾಗ ಕಾಮ ಅಲ್ಲಿ ಮಂಕಾಗ್ಬಿಡ್ತಾನೆ ಮತ್ತು ಮೋಹದಿಂದ ಅದನ್ನು ಕಾಪಾಡಿಕೊಳ್ಬೇಕು ಅಂತ ಲೋಭ. ಹಾಗಾಗಿ ಕಾಮದಿಂದ ದುರ್ಬಲನಿಗೆ ಮಾತ್ಸರ್ಯ ಮತ್ತು ಲೋಭಗಳು, ಇನ್ನು ಪ್ರಬಲನಿಗೆ ಕ್ರೋಧ ಮತ್ತು ಮದಗಳು ಉಂಟಾಗುತ್ತವೆ. ಹೀಗೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ 6 ಸೇರಿಕೊಳ್ಳುತ್ತವೆ ಅಂತ ಗೊತ್ತಾಗುತ್ತದೆ. ಇನ್ನು ಸಂಸಾರ ಬಂಧನ ಅದೇ. ಕಾಮ ಈಡೇರಲಿಲ್ಲ ಅಂತ ಕಸಿವಿಸಿ ಪಟ್ಟುಕೊಳ್ಳೋದಕ್ಕಿಂತ ದೊಡ್ಡ ಸಂಸಾರ ಬಂಧನ ಮತ್ಯಾವುದು? ಫೀಲಿಂಗ್ ಇರಿಟೇಟೆಡ್, ವಿ ಫೀಲ್ ದಿ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತೆಲ್ಲ ಅಂತೀವಲ್ಲ, ಅದು ಯಾವಾಗ ಆಗುವುದು? ರಾಗದ್ವೇಷಗಳಿಂದಲೇ ಅಂತ ನಾವು ಅದನ್ನು ತಿಳಿಸ್ತಾನೆ.
ಇಹಪರದ ಸುಕೃತವು ಲಯವನೈದುವುದು. ಅದರಿಂದಲೇ ಇಹಪರದ ಎರಡು ಪುಣ್ಯಗಳು ಹೋಗುತ್ತವೆ ಅಂತ. ಆತ್ಮೀಯರನ್ನು ದೂರ ಮಾಡ್ಕೋತೀವಿ, ಬೇಡದ ಶತ್ರುತ್ವವನ್ನು ತಂದುಕೊಳ್ತೀವಿ, ತುಂಬ ಕಷ್ಟ ನಷ್ಟಗಳಿಗೆ ಗುರಿಯಾಗ್ತೀವಿ. ಹಾಗಾಗಿ ಇಹ ಅಮೂತ್ರ ಎರಡು ಇಲ್ಲಿ ಆ ಕಡೆ ಇರತಕ್ಕಂಥದ್ದಷ್ಟು ನಾಶವಾಗುತ್ತದೆ. ಹಾಗಾಗಿ ಅದನ್ನು ವರ್ಜಿಸಬೇಕಂತೆ ಕುಮಾರವ್ಯಾಸ ಹೇಳ್ತಾನೆ. ಮತ್ತೆ ಹೇಳ್ತಾ ಇದ್ದೀರಿ ವಿತ್ ಇನ್ ದಿ ಕೋಟ್ಸ್. ಕೋಪವುಳ್ಳವನು ಅವನಾಗಲಿ ಕಾಪುರುಷ ಹೇಳೇ ಬಿಟ್ಟಿದ್ದಾನೆ ನಮ್ಮಂಥವರ ಗತಿ ಏನು ಅಂತ. ಚಿತ್ತೈಸೆಂದನ ವಿದುರ ಅಂತ. ಆಮೇಲೆ ಅವನು ಯಾರ್ಯಾರು ಯಾವ್ಯಾವ ರೀತಿ ಕೆಡ್ತಾರೆ ಅನ್ನೋದನ್ನು ಹೇಳ್ತಾನೆ. ತುಂಬ ಚೆನ್ನಾಗಿದೆ. ಅಲ್ಲಿ ಆ ಪ್ರಾಸಕ್ಕೆ ಎಷ್ಟು ವೈವಿಧ್ಯವನ್ನು ತಂದುಕೊಂಡಿದ್ದಾನೆ ನೋಡಿ, ಅದು ಗೊತ್ತಾಗುತ್ತೆ. ಯತಿ ಕೆಡುಗು ದುಸ್ಸಂಗದಲ್ಲಿ, ಭೂಪತಿ ಕೆಡುಗು ದುರ್ಮಂತ್ರಿಯಲಿ. ಯತಿ ಕೆಡುಗು ದುಸ್ಸಂಗದಲ್ಲಿ, ಭೂಪತಿ ಕೆಡುಗು ದುರ್ಮಂತ್ರಿಯಲಿ. ವರಸುತ ಕೆಡುಗು ಲಾಲನೆಗಳಲ್ಲಿ, ವರಸುತ ಕೆಡುಗು ಲಾಲನೆಗಳಲ್ಲಿ. ಕೃಷಿ ಕೆಡುಗು ಉಪೇಕ್ಷೆಯಲಿ, ಕೃಷಿ ಕೆಡುಗು ಉಪೇಕ್ಷೆಯಲಿ. ಮತಿ ಕೆಡುಗು ಮಧುಪಾನದಲ್ಲಿ, ಮತಿ ಕೆಡುಗು ಮಧುಪಾನದಲ್ಲಿ. ಸದ್ಗತಿ ಕೆಡುಗು ದುಶ್ಚರಿತದಲ್ಲಿ, ಸದ್ಗತಿ ಕೆಡುಗು ದುಶ್ಚರಿತದಲ್ಲಿ. ನಿಜ ಸತಿ ಕೆಡುಗು ದುರ್ವ್ಯಸನದಲ್ಲಿ, ನಿಜ ಸತಿ ಕೆಡುಗು ದುರ್ವ್ಯಸನದಲ್ಲಿ. ಭೂಪಾಲ ನಿಜ ಸತಿ ಕೆಡುಗು ದುರ್ವ್ಯಸನದಲ್ಲಿ. ಭೂಪಾಲ ಕೇಳೋ ಎಂದ. ಶುಭಪಂತವರಾಳಿ ರಾಗ ಕರುಣಕ್ಕೆ ಹೇಳಿ ಮಾಡಿಸಿದಂಥದ್ದು. ಏನೇನು ಕೆಡುತ್ತೆ ಕೆಡುತ್ತೆ ಎನ್ನುವುದನ್ನು ತಡಬಡಾಯಿಸದೆ ರಾಗ ಹೇಳ್ತಾ ಇದೆ. ಕೆಡುಗು ಅಂದರೆ ಕೆಡುತ್ತದೆ. ಕೆಡುಗುಂ ಈ ರೀತಿಯಾಗಿ ಹಳಗಂಡದ ರೂಪ ಉಂಟು. ಪೊರೆಗುಂ ಆ ತರಹ. ಯತಿ ಕೆಡುಗು ದುಸ್ಸಂಗದಲ್ಲಿ, ಸಂಘದಿಂದ ಯತಿ ಕೆಡ್ತಾನೆ ಅಂತ. ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನುವ ಗಾದೆ ಇಲ್ಲಿಂದಲೇ ಬಂದದ್ದು. ನಿಸ್ಸಂಗವೇ ಯತಿಗೆ ತುಂಬ ಮುಖ್ಯವಾಗಿ ಬೇಕಾದದ್ದು. ಅಂಟು ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತದೆ, ಅದು ಇರಬಾರದು ಅಂತ. ಎಲ್ಲ ಬಿಡ್ತೀನಿ ಅಂತಲೇ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಹೋದಂಥವನು ಆದಮೇಲೆ ಅಂಟಿಸಿಕೊಂಡ್ರೆ ಗತಿ ಏನು? ನಮ್ಮ ಎಷ್ಟೆಷ್ಟೋ ಪೀಠಾಧಿಪತಿಗಳಿಗೆ ಸನ್ಯಾಸಿಗಳಿಗೆ ಹೇಳಿ ಮಾಡಿಸಿದಂತೆ ಇದೆ. ಎಷ್ಟೆಷ್ಟೆಲ್ಲ ಅಂಟು ಆಗಿಬಿಡುತ್ತೆ ನೋಡಿ. ಆ ಪೀಠಕ್ಕೆ ದೊಡ್ಡ ಅಂಟು ಅವರು. ಹಾಗಾಗಿ ಹೊತ್ತುಕೊಂಡು ಹೋಗ್ತಾ ಇರ್ತಾರೆ ಬೆಳ್ಳಿ ಬಂಗಾರ. ಇನ್ನು ಬೇರೆ ಸ್ವಾಮಿಗಳು ಮಾಡಿಸಿಕೊಂಡು ಪೀಠ ನೋಡಿದ್ರೆ ಅದಕ್ಕಿಂತ ಒಂದು ಗೇಣು ಮೇಲಿರಬೇಕು, ಅದಕ್ಕಿಂತ ಒಂದು ಅಂಗೈಗಳ ಹೆಚ್ಚಿರಬೇಕು. ಅವರು ಬೆಳ್ಳಿ ಮಾಡಿಸ್ಕೊಂಡಿದ್ರೆ ನಾವು ಬಂಗಾರದ ಮುಲಾ ಮಾತ್ರ ಹಾಕಿಸ್ಕೊಳ್ಬೇಕು. ಈ ರೀತಿಯಾದದ್ದೆಲ್ಲ ಇರುತ್ತದೆ. ಹಾಗೆ ಸಂಘ ತುಂಬ ಬಂದುಬಿಡುತ್ತದೆ. ಸ್ಥಳದ ಅಂಟು ತುಂಬ ಬೇಗ ಬರುವಂಥದ್ದು. ಅದರಿಂದಲೇ ಅನಿತ್ಯತೆಯನ್ನು ಕಾಣಬೇಕು ಅನ್ನುವ ದೃಷ್ಟಿಯಿಂದಲೇ ಸನ್ಯಾಸಿಯಾದವನು ತಾನು ಒಂದು ಕಮಂಡಲಕ್ಕೆ ಲೋಹದ ಪಾತ್ರೆಯನ್ನು ಇಟ್ಟುಕೊಳ್ಳಬಾರದು ಅಂತ. ಇಟ್ಸ್ ಎ ಸೈನ್ ಆಫ್ ಪರ್ಮನೆನ್ಸ್. ಅದು ಒಂದು ಶಾಶ್ವತದ ಸಂಕೇತ. ಅದಕ್ಕೆ ಯಾರಾದರೂ ಆ ಕಮಂಡಲವನ್ನು ಕತ್ತುಕೊಂಡು ಹೋದರೆ ಅಯ್ಯೋ ಹೋಯ್ತಲ್ಲ ಅಂತ ಸಂಕಟ ಆಗುತ್ತೆ. ಅದೇ ತುಂಬಿ ಫಲ ಸೋರೆಕಾಯಿಯಿಂದ ಮಾಡಿಕೊಂಡಂಥದ್ದು, ಸೋರೆ ಬುರುಡೆಯಿಂದ ಮಾಡಿಕೊಂಡದ್ದು ಅಥವಾ ಮಡಿಕೆಯದು ಮಣ್ಣಿನದು ಆದರೆ ಅದು ಒಡೆಯುವುದಕ್ಕೆ ಇರೋದು ಅಂತ. ಮಡಿಕೆ ಒಡೆದ್ರೆ ನಮಗಂಥ ದುಃಖ ಇಲ್ಲ.
ಒಡೆದೇ ಹೋಗುವಂಥದ್ದು ಎಂದೂ ಕೂಡ ಅಂತ ಇರುತ್ತದೆ. ಹಾಗಾಗಿ ಅಂಟಿಲ್ಲದೆ ಇರಬೇಕು ಅನ್ನೋದಕ್ಕೆ ಅದು. ಯತಿ ಸಂಘದಿಂದ ಕೆಡ್ತಾನೆ. ಇನ್ನು ಭೂಪತಿ ರಾಜ ದುರ್ಮಂತ್ರದಿಂದ, ಕೆಟ್ಟ ಮಂತ್ರಾಲೋಚನೆಯಿಂದ. ದುರ್ಯೋಧನ ಕೆಟ್ಟಿದ್ದದೇ ಥರ ತಾನೆ. ಮತ್ತೆ ನಮ್ಮಲ್ಲಿ ಎಷ್ಟೋ ಬಾರಿ ಅಧಿಕಾರಸ್ಥರು ಕೆಟ್ಟ ಕೆಟ್ಟ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. BJPಯವ್ರಿಗೆ ಏನು ಮನೆಹಾಳಿನ ಕೆಲಸ ಬಂದಿದೆಯೋ ಗೊತ್ತಿಲ್ಲ, ಯಾವ್ಯಾವುದಕ್ಕೂ ಸುಧಾರಣೆ ಮಾಡ್ತಾರೆ. ಆ ಪೋರ್ನೋಗ್ರಫಿ ಮತ್ತೊಂದು ಮಗದೊಂದು ಅಂತ ಹೋಗಿದ್ದಾರೆ. ಈ ಅತ್ಯಾಚಾರಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಮತ್ತು ಇಂಟರ್ನೆಟ್ನ ಸ್ವಾತಂತ್ರ್ಯವನ್ನು ಕತ್ತರಿಸೋಕ್ಕೆ ಆಗುತ್ತದೆಯೇ? ದೇಶಗಳಲ್ಲಿ ಕೂಡ ಇವೆಲ್ಲ ಇದ್ದರೂ ಅಲ್ಲಿ ಅತ್ಯಾಚಾರಗಳ ಪ್ರಮಾಣ ಹೆಚ್ಚಾಯಿತೆ. ಇದನ್ನೆಲ್ಲ ಕಂಡಾಗ ಇವ್ರನ್ನ ಅಧಿಕಾರಕ್ಕೆ ತರೋದ್ರೊಳಗೆ ತುಂಬ ದುಡ್ದಂಥವರು ಈ ಇಂಟರ್ನೆಟ್ನವರು. ಅವರು ಬಿಟ್ಟಾರಿಯೇ, ದಿಕ್ಕಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಮಾಡ್ತಾರೆ. ಅಂದರೆ ಇವಕ್ಕೆ ಕೈ ಹಾಕಬಾರದು. ದುರ್ಮಂತ್ರ ಆಲೋಚನೆ, ಮಡಿ ಥರ ತಂದುಬಿಡ್ತೀವಿ ಅಂತ ಸುಪ್ರೀಂ ಕೋರ್ಟೇ ವಜಾ ಮಾಡಿದೆ ಕೇಸನ್ನು. ಇನ್ನು ಇವರು ಅದನ್ನು ಹಿಡ್ಕೊಂಡು ಮಾಡ್ತೀನಿ ಕಾನೂನು ಅಂತಂದರೆ ಆಗುವಂಥದ್ದಲ್ಲ. ಯಾವಾಗ ಹೆಂಡದ ನಿರ್ಮೂಲನೆ ಮಾಡೋಕ್ಕಾಗೋಲ್ಲ, ಪ್ರೊಹಿಬಿಷನ್ ತರೋಕ್ಕಾಗೋಲ್ಲ, ಮತ್ತು ಯಾವಾಗ ಮಾಂಸಾಹಾರವನ್ನು ನಿಷೇಧ ಮಾಡೋಕ್ಕಾಗೋಲ್ಲ, ಯಾವಾಗ ವೇಶ್ಯಾವಾಟಿಯನ್ನು ನಿಷೇಧ ಮಾಡೋಕ್ಕಾಗೋಲ್ಲ, ಮಾಡಬೇಕಿಲ್ಲ, ಅದನ್ನು ಲೀಗಲೈಸ್ ಮಾಡಬೇಕು. ಇದು BJPನವರು ಮತ್ತೆ ಹೆಜ್ಜೆಗೆ ಒಂದು ಸರ್ತಿ, ನಿಮಿಷಕ್ಕೆ 10 ಸರ್ತಿ ಕೌಟಿಲ್ಯ ಅಂತಾರವನು ಮಾಡಿರೋದಿದ್ದೇನೆ. ಸೂನಾಧ್ಯಕ್ಷ, ಸುರಾಧ್ಯಕ್ಷ, ಗಣಿಕಾಧ್ಯಕ್ಷ ಅಂತೆಲ್ಲ ಮಾಡಿದ್ದಾನೆ. ಯಾವ ವಿಜಯನಗರ ಸಾಮ್ರಾಜ್ಯ ಅಂತೀವೋ ಆ ಸಾಮ್ರಾಜ್ಯ ನಡೀತಾ ಇದ್ದಿದ್ದು ಸೈನಿಕರ ಸಂಬಳ ಎಲ್ಲನೂ ವಿಜಯನಗರ ಒಂದರೊಳಗೆ ಬರ್ತಾ ಇದ್ದ ವೇಶ್ಯರ ಮೇಲೆ ಹಾಕಿದ ಕರಸಂಗ್ರಹದಿಂದ ಅಂತ. ಹೀಗಿದ್ದಾಗ ವೇಶ್ಯರನ್ನ ಹೇಗೆ ತಯಾರು ಮಾಡಬೇಕು, ಯಾವ ಥರ ಬಳಸ್ಕೊಳ್ಬೇಕು, ರಾಜಹಿತಕ್ಕಾಗಿ, ದೇಶ ಹಿತಕ್ಕಾಗಿ, ಅವರ ಆರೋಗ್ಯ ಎಲ್ಲ ಹೇಗೆ ನೋಡಬೇಕು, ವ್ಯವಸ್ಥೆ ಹೇಗೆ ಕಾಪಾಡಬೇಕು ಅಂತ ಕೌಟಿಲ್ಯ ಬರೀತಾನೆ. ಲೀಗಲೈಸ್ ಮಾಡಿದಾಗ ಆಗುವ ಅನುಕೂಲತೆಗಳಿಗೇನು ಅಂತ. ಹೀಗಿದ್ದಾಗ ಇವರು ಅತ್ಲಾಗಿ ಅದನ್ನು ಹಿಡಿಲಿಲ್ಲ, ಇತ್ಲಾಗಿ ಇದನ್ನು ಹಿಡಿಲಿಲ್ಲ, ನ್ಯೂಟ್ರಲ್ ಅಂದರೆ ನಪುಂಸಕತ್ವ ಕೂತ್ಕೊಳ್ತಲ್ಲ ಅಂತ. ಮತ್ತು ಇವ್ರಿಗೆ ಹೆಚ್ಚಾಗಬೇಕಾಗಿರೋದು, ಅದಕ್ಕಾಗಿ ನಿಷೇಧ ಮಾಡಿದ್ರ ಅಂತ. ಯಡಿಯೂರಪ್ಪನ ಕಾಲದಲ್ಲಿ ನಡೆದದ್ದು ನಾವು ನೋಡಿದ್ದೀವಲ್ಲ, ನೀಲಿ ಚಿತ್ರಗಳನ್ನು ಅವರು ವಿಧಾನಸಭೆಯಲ್ಲೇ ನೋಡ್ತಾ ಕೂತದ್ದು. ಹೀಗಾಗಿ ಇಲ್ಲೆಲ್ಲ ನಾವು ಅವಿವೇಕಕ್ಕೆ ಆಸ್ಪದ ಕೊಡಬಾರ್ದು. ದುರ್ಮಂತ್ರ ಅಂದರೆ ಅದೇನೆ, ಯಾವುದನ್ನು ಸುಧಾರಣೆ ಮಾಡ್ತೀವಿ, ಇನ್ಯಾವುದನ್ನು ಮಾಡ್ತೀವಿ ಅಂತ ಅಲ್ಲ. ಮಾಡಬೇಕಾಗಿದ್ದು ಒಳ್ಳೆ ಗವರ್ನೆನ್ಸ್ ಅಷ್ಟೇ, ಇನ್ನೇನೂ ಇಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ದೇಶಕ್ಕೆ, ಮತ್ತು ಸೈನಿಕವಾಗಿ ಬಲಿಷ್ಠವಾಗೋದಕ್ಕೆ ಸಾಧ್ಯ. ಅಷ್ಟು ಮಾಡಿದ್ರೆ ಸಾಕು, ಎಲ್ಲವನ್ನೂ ಹಿಡ್ಕೊಂಡು ಹೋಗಬೇಕಾಗಿಲ್ಲ. ಹಾಗೆ ವರಸುತ ಕೆಡುಗು ಲಾಲನ್ನೆಗಳಲ್ಲಿ ಮುದ್ದು ಮಾಡಿ ಮಕ್ಕಳು ಹಾಳಾಗ್ತಾರೆ ಅಂತ. ಸುತನೂ ಅಷ್ಟೇ, ಸುತಿಯೂ ಅಷ್ಟೇ. ಈಗಂತೂ ಆ ಕಡೆ ತಂದೆ ತಾಯಿಗಳು, ಈ ಕಡೆ ತಂದೆ ತಾಯಿಗಳು, ಮಧ್ಯದ ಅಪ್ಪ ಅಮ್ಮಂದರು 6 ಜನಕ್ಕೆ 1 ಮಗು ಅಂತಾಗಿದೆ ಚೈನಾದಂತೆ. ಎಣೆಮೀರಿದ ಮುದ್ದು ಮಾಡ್ತಾ ಇದ್ದಾರೆ, ಮಕ್ಕಳು ಹಾಳಾಗ್ತಾ ಇದ್ದಾರೆ. ನಾನೇ ಕಣ್ಣುವಾರ ಕಾಣ್ತಾ ಇದ್ದೀನಿ ಎಷ್ಟೆಷ್ಟೋ ಸಂಗತಿಗಳನ್ನು, ಹೇಳದಷ್ಟು ಹೊಲಸು. ಹಾಗಾಗಿ ಆ ಅತಿಯಾದ ಲಾಲನೆಯಿಂದ ಮಕ್ಕಳು ಹಾಳಾಗ್ತಾರೆ. ಒಂದಿಷ್ಟು ಕಷ್ಟಕ್ಕೆ, ನಷ್ಟಕ್ಕೆ, ನೋವಿಗೆ ತುತ್ತಾಗಬೇಕು. ಇಲ್ಲ ಅಂದರೆ ಗೊತ್ತಾಗಬೇಕು. ಒಂದು ವಸ್ತುವಿಗೆ 1 ವಾರ, ತಿಂಗಳು ಕಾಯಬೇಕು. ಬಡತನವನ್ನು ಸ್ವಲ್ಪವಾದರೂ ಕೃತಕವಾಗಿ ಆದರೂ ನಿರ್ಮಾಣ ಮಾಡಿಕೊಳ್ಳದೇ ಇದ್ದರೆ ಸಿರಿತನಕ್ಕೆ ಬೆಲೆ ಇರೋದಿಲ್ಲ. ಅದನ್ನು ಕವಿ ಹೇಳ್ತಾ ಇದ್ದಾರೆ. ಮತ್ತು ಕೃಷಿ ಕೆಡಗು ಉಪೇಕ್ಷೆಯಲ್ಲಿ, ಇದು ತುಂಬ ದೊಡ್ಡದಾದದ್ದು. ನಮ್ಮ ಹಳ್ಳಿಗಳೆಲ್ಲ ದುರ್ವ್ಯಸನಗಳ ಬೀಡಾಗ್ತಾ ಇವೆ, ರಾಜಕೀಯದ ಪಾಡಾಗ್ತಾ ಇವೆ. ಗಿಂಚಾಯಿತಿ ಅಂತ ಮಾಡಿಕೊಂಡು ಹಾಳು ಮಾಡಿದ್ದಾರೆ ನಮ್ಮ ಸರ್ಕಾರಗಳಿಗೆ ಅವಿವೇಕದಿಂದ. ಎಲ್ಲ ಮಟ್ಟದಲ್ಲಿಯೂ ಆಳ್ವಿಕೆ ತರ್ತೀವಿ ಅಂತ ಅದಂಥದ್ದು ರಾಜಕೀಯ ಒಂದೇನೆ. ಕೃಷಿಗೆ ದೊಡ್ಡ ಉಪೇಕ್ಷೆ ಆಗಿದೆ ಇಲ್ಲಿ. ಕೃಷಿ ಅಂದರೆ ಕೇವಲ ಅಗ್ರಿಕಲ್ಚರ್ ಅನ್ನುವ ಅರ್ಥದಲ್ಲಿ ಮಾತ್ರವಲ್ಲದೆ ವ್ಯವಸಾಯ ಎಲ್ಲವೂ ಕೃಷಿಯೇ ಆಗುತ್ತದೆ. ಉಪೇಕ್ಷೆ ಮಾಡಿದರೆ ವಿದ್ಯೆಯೂ ಸೇರಿದಂತೆ ಸಕಲವೂ ಹಾನಿಯಾಗುತ್ತದೆ. ನನ್ನ ಗೆಳೆಯನೊಬ್ಬ ಪದ್ಯರಚನೆಯನ್ನೆಲ್ಲ ಕಲಿತಿದ್ದಾನೆ. ಈಚೆಗೆ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿಲ್ಲ. ಬೇರೆ ಸಂಸಾರದ ತಾಪಶಟ್ಕಗಳು ಪಾಪ ಇವೆ. ಅವನಿಗೆ ನಾನು ಒಂದು ಮಾತನ್ನು ಈಚೆಗೆ ಹೇಳಿದೆ, ನೋಡಪ್ಪ, ನೀನಂತೂ ಬರ್ಬೋದು ಇದೆಲ್ಲ ತೀರಿಸಿಕೊಂಡು, ಆದರೆ ಅದಂತೂ ಕಾದಿರೋದಿಲ್ಲ. ದಿ ಬಸ್ ವಿಲ್ ಬಿ ಮಿಸ್ಡ್ ಅಂತ. ಕಾರಣ ಇಷ್ಟೇ, ಯಾವುದನ್ನು ನಾವು ಉಪೇಕ್ಷೆ ಮಾಡೋಕ್ಕಾಗಲ್ಲ. ದೊಡ್ಡ ಕಷ್ಟ ಉಂಟು. ಆ ಕಾಲದಲ್ಲಿ ಅದನ್ನು ಮಾಡದೇ ಇದ್ದರೆ ಆಗೋದಿಲ್ಲ. ನೋಡಿ, ನನಗೆ ಒಂದು ಓಲಾ ಟ್ಯಾಕ್ಸಿನ ಸೆಲ್ ಫೋನಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅದನ್ನು ಸಾಂಗೋಪಾಂಗವಾಗಿ ಆಚಾರ್ಯರ ಹತ್ರ ಗುರುಪಸದನ ಮಾಡಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿರುಪಾಸೀತ ಅಂತ ಮಾಡಿಕೊಂಡು ಒಂದು 2-3 ದಿವಸ ತದೇಕ ನಿಷ್ಠೆಯಿಂದ ಕಲಿತರೆ ಬರುತ್ತೆ. ಆ ಥರ ಹೇಳಿಕೊಡುವ ಗುರುಗಳ ಹತ್ರ ನಾನು ಹೋಗಬೇಕು, ಹೋಗಿ ಅಭ್ಯಾಸ ಮಾಡ್ಕೊಳ್ಬೇಕು. ದಿನವೂ ಹೋಗ್ತಾ ಇದ್ರೆ ಅಭ್ಯಾಸ ಆಗುತ್ತೆ, ಇದಿಲ್ದ್ರೆ ಇಲ್ಲ. PDF ಮಾಡೋದು ಹೇಗೆ, RDF ಮಾಡೋದು ಹೇಗೆ, ಅದೆಲ್ಲ ಒಮ್ಮೆ ಕಲಿತೆ. ಅಭ್ಯಾಸ ಇಲ್ಲದೆ ಇರೋದನ್ನ ಬಿಟ್ಟು ಹೋಯಿತು. ಅನಭ್ಯಾಸ ವಿಷಮ ಶಾಸ್ತ್ರಂ. ಉಪೇಕ್ಷೆ. ದಿನ ಯಾರಿಗೆ ನಾನು PDF ಮಾಡಿ ಕಳಿಸ್ಬೇಕಾಗಿಲ್ವಲ್ಲ, ಅದಕ್ಕೆ ಹೊರಟೋಗುತ್ತೆ. ಅಂದರೆ ಈ ರೀತಿಯಾದದ್ದು ಭೈರಪ್ಪನಂಥ ಭೈರಪ್ಪನವ್ರಿಗೆ ಇಂಟರ್ನೆಟ್ಟು, ಕಂಪ್ಯೂಟರ್ನ
ನಾನು ಕಲಿಬೇಕು ಅಂತ ನೋಡಿದೆ, ಆಗಲಿಲ್ಲ ಅಂತಂದ್ರು. ಅವರು 2 ಬಾರಿ ಪ್ರಯತ್ನ ಮಾಡಿ ಬಿಟ್ಟರು. ಮೊನ್ನೆ ಕೂಡ ಪ್ರಯತ್ನ ಪಟ್ಟು ರಾಷ್ಟ್ರೀಯ ಪ್ರಾಧ್ಯಾಪಕರಾದ ಮೇಲಿಂದ ಅದು ಒಂದು ಅನಿವಾರ್ಯವಾಗಿ ಕಲಿಬೇಕಾಗುತ್ತೆ ಅಂತ ಶುರು ಮಾಡ್ಕೊಂಡು, ಇಲ್ಲ ನನಗೆ ಅದು ಆಗೋಲ್ಲ ಅಂತ ಬಿಟ್ಟರು. ಒಂದಿಷ್ಟು ಕಾಲ ಗುರುಪಸದನವನ್ನು ಮಾಡಿದ್ರು, ಆಗೋಲ್ಲ ಅಂತ. ಆಗಿಬಿಡುತ್ತೆ. ವಯಸ್ಸು ಆಗ್ತಾ ಬುದ್ಧಿ ಪಾಕಗೊಳ್ಳಬಹುದು, ಆದರೆ ಸ್ಮೃತಿ ಎಲ್ಲ ಮಂದವಾಗುತ್ತದೆ. ಮತಿ ಹದವಾಗ್ಬೋದು, ಆದರೆ ಸ್ಮೃತಿ ಮಂದವಾಗುತ್ತೆ ಅಂತ ತೀರ್ಮಶ್ರೀ ಹೇಳ್ತಾರೆ. ಹೋಗುತ್ತದೆ, ಹ್ರಾಸವಾಗುತ್ತದೆ. ಸಂಗೀತವಾದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಪ್ರತಿಯೊಂದಕ್ಕೂ ಅಭ್ಯಾಸ ಇಲ್ಲದೆ ಇದ್ದರೆ ಹೊರಟೋಗ್ಬಿಡುತ್ತೆ. ಅನಭ್ಯಾಸ ವಿಷಮಶಾಸ್ತ್ರ, ಅದನ್ನು ಕೃಷಿ ಅಂತ ಹೇಳ್ತಾನೆ. ಇನ್ನು ಮತಿ ಕೆಡುಗು ಮಧುಪಾನದಲ್ಲಿ. ಬುದ್ಧಿಯನ್ನು ಮಂಕು ಮಾಡಿಬಿಡುತ್ತಲ್ಲ ಮಧುಪಾನ. ಆ ರಿಫ್ಲೆಕ್ಸಸ್ ಕಡಿಮೆ ಆಗಿಬಿಡುತ್ತಲ್ವ. ಎಂತೆಂಥ ಕಲಾವಿದರು, ಎಂತೆಂಥ ವಿದ್ವಾಂಸರುಗಳು ತತ್ತರಿಸಿ ತೂರಾಡೋದನ್ನು ಕೇಳಿದ್ದೀನಿ. ಮಹಾಭಾಷ್ಯವನ್ನೇ ವಾಚೋ ವಿಧೇಯವಾಗಿ ಮಾಡಿಕೊಂಡ ಎಸ್.ಟಿ. ಜೋಶಿ ಅಂತ ಮಹಾವಿದ್ವಾಂಸರು, ಪುಣೆಯವರು, ಅವರು ಒಮ್ಮೆ ಬೆಂಗಳೂರಿಗೆ ಬಂದರು. ಬೆಳ್ಳಂಬೆಳಗ್ಗೆನೆ ಕುಡಿದು ಬಂದುಬಿಟ್ಟಿದ್ದಾರೆ. ಋಗ್ವೇದದ ಕಾಲ ಕ್ರಿಸ್ತಪೂರ್ವ 500 ಅಂತ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಋಗ್ವೇದದ ಕಾಲವ ಪಾಣಿನಿಯ ಕಾಲವ ನಮಗೆ ಗೊತ್ತಾಗಲಿಲ್ಲ. ಅವರ ವಾದಕ್ಕೆ ಪ್ರತಿವಾದ ಹೂಡೋದಕ್ಕೆ ಅಂತ ವಿದ್ವಾನ್ ರಂಗನಾಥ್ ಶರ್ಮರು ಕೂತ್ಕೊಂಡ್ರು. ಅವ್ರು ಮಾತಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂತ ನಾವು ಕೇಳಿದ್ರೆ, ಹೊಡೆದಬ್ಬಿಸುವಷ್ಟು ಮದ್ಯದ ವಾಸನೆ ಬರ್ತಾ ಇದೆಯಪ್ಪ, ಆತನ ಹತ್ರ ಕೂತ್ಕೊಂಡು ನಾನು ಹೇಗೆ ಮಾತಾಡಲಿ, ಅದಕ್ಕೆ ಬಂದೆ. ನಾನು ಸೋತಿದ್ದು ಅವರ ಮಧುಪಾನದಿಂದಲೇ ಹೊರತುನುವೆ, ಅವರ ಅನಭ್ಯಾಸದಿಂದ ಅಲ್ಲ, ನನ್ನ ಪಾಂಡಿತ್ಯದಿಂದನೂ ಅಲ್ಲ ಅಂತ ಅವರಂದರು. ಈ ರೀತಿಯಾಗಿ ಆಗುತ್ತದೆ. ಅಂದರೆ ಏನೇನೋ ಹೇಳಿಬಿಡ್ತಾರೆ, ಎಂಥದ್ದೂ ಮಾಡಿಬಿಡ್ತಾರೆ. ಮಂಕುತನ ತರುತ್ತದೆ. ನನ್ನೊಬ್ಬ ಸ್ನೇಹಿತ ಇದು ತನ್ನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಬೇಕು ಅಂತಲೇ ನನ್ನ ಇನ್ನೊಬ್ಬರು ಸ್ನೇಹಿತರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿ ಅವರು ಕೊಟ್ಟಿದ್ದ ಮದ್ಯವನ್ನು ಕುಡ್ದ. ನಾನು ಸಾಕ್ಷಿ. ಅವನು ಕರ್ತ, ನನ್ನ ಇನ್ನೊಬ್ಬ ಸ್ನೇಹಿತರು ಕೊಟ್ಟವರು ಕಾರಯಿತ. ನಾನು ಪ್ರೇರಿತನೂ ಅಲ್ಲ, ಏನೂ ಅಲ್ಲ, ನಾನು ಸಾಕ್ಷಿ, ಚೇತ, ಕೇವಲ ನಿರ್ಗುಣಶ್ಚ. ನಿಂತುಕೊಂಡು ನೋಡ್ತಾ ಇದ್ದೀನಿ. ಆಮೇಲೆ ಅವನು ಅದು ಇದು ಎಲ್ಲ ಕುಡಿದುಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಬುದ್ಧಿ ಮಂಕಾಗ್ತಾ ಇದೆ, ಎಲ್ಲ ಅಸ್ಪಷ್ಟತೆ ಆಗ್ತಾ ಇದೆ, ಇದಿಷ್ಟೇ ನನ್ನ ಮೇಲೆ ಪ್ರಭಾವ ಬೀರೋದು, ಪ್ರಯೋಜನವಿಲ್ಲ ಅಂತ ಎದ್ದು ಬಂದ. ಈ ಮಟ್ಟದ ಜಿತೇಂದ್ರಿಯತ್ವ ಇದ್ದರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಗತಿ ಏನು? ಸದ್ಗತಿ ಕೆಡುಗು ದುಶ್ಚರಿತದಲ್ಲಿ. ನಮ್ಮ ಎಲ್ಲ ಅಚೀವ್ಮೆಂಟ್ಸ್ ಅಂತೀವಲ್ಲ, ಎಲ್ಲ ಎಂಬಲಿಷ್ಮೆಂಟ್ಸು, ಪ್ರತಿಯೊಂದು ಸಾಧನೆ ಮಾಡಿಕೊಂಡು ಬಂದ ಸಿದ್ಧಿ ಯಾವುದುಂಟು ಅದಷ್ಟೂ ಕೂಡ ದುಶ್ಚರಿತದಲ್ಲಿ ನಮ್ಮ ಕೆಟ್ಟ ವರ್ತನೆಯಿಂದ ಹಾಳಾಗುತ್ತದೆ ಅಂತ. 1000 ಚಿತ್ತಾರವನ್ನು ಮಸಿ ನುಂಗೋದು ಅಂದರೆ ಅದೇನೆ. ಇನ್ನು ನಿಜಸತಿ ಕೆಡುಗು ದುರ್ವ್ಯಸನದಲ್ಲಿ. ದುರ್ವ್ಯಸನದಲ್ಲಿ ಅಂದರೆ ಗಂಡನ ದುರ್ವ್ಯಸನದಿಂದ ಹೆಂಡತಿ ಕೆಡ್ತಾಳೆ ಅಂತ. ಧರ್ಮರಾಜನಿಗಿಂತ ದೊಡ್ಡ ನಿದರ್ಶನವೇ, ನಳನಿಗಿಂತ ದೊಡ್ಡ ನಿದರ್ಶನವೇ. ನಳ ಲವ್ ಮ್ಯಾರೇಜು, ಹೆಂಡತಿಯನ್ನು ಮರೆತು ಜೂಜಿಗೆ ಹೋದ. ಧರ್ಮರಾಜ ಅರೇಂಜ್ಡ್ ಮ್ಯಾರೇಜ, ಅದು ಏನನ್ನಬೇಕು ಗೊತ್ತಿಲ್ಲ, ಮದುವೆಗೆ ಹೆಂಡತಿಯನ್ನೇ ಪಣವಾಗಿಟ್ಟ. ಆಮೇಲೆ ದ್ರೌಪದಿ ಒಂದು ಕ್ಷಣವಾದರೂ ಧರ್ಮರಾಜನ ಜೊತೆ ಸಂತೋಷವಾಗಿ ಮಾತಾಡಿರ್ತಾಳ. ಜನ್ಮ ಇಡೀ ಅವನಿಗೆ ಪೊರಕೆ ಇಲ್ಲದೆ ಹೊಡಿತಾ ಇದ್ಳು, ಮಾತಿನ ಪೊರಕೆಯಲ್ಲೇ ರಪ ರಪ ಬಡಿತಾ ಇದ್ಳು. ಆ ರೀತಿಯಾಗಾಯಿತು ಧರ್ಮರಾಜನ ಗತಿ. ಹೀಗಿದ್ದ ಮೇಲೆ ದುರ್ವ್ಯಸನದಿಂದ ಹೆಂಡತಿ ದೂರ ಆಗ್ತಾಳೆ, ಇನ್ನೇನು ಬೇಕು? ಎಷ್ಟು ಮದಿರಾಪಾಯಿಗಳ ಹೆಂಡತಿಯರು ತುಂಬ ಕಷ್ಟಕ್ಕೆ ತುತ್ತಾದದ್ದು, ಆ ಗಂಡಂದರ ಬಗ್ಗೆ ತಿರಸ್ಕಾರವನ್ನು ಬೆಳೆಸ್ಕೊಂಡಿದ್ದು, ಅವ್ರನ್ನೇ ಬಿಟ್ಟು ಹೋಗಿದ್ದು ಎಷ್ಟೆಲ್ಲ ನಾವು ಕಾಣ್ತಾ ಇದ್ದೀವಿ. ಜೂಜು, ಮದ್ಯ, ಮತ್ತು ಬೇರೆ ಬೇರೆ ಪರಸ್ತ್ರೀ ಲೌಲ್ಯ, ಇಂಥದ್ದೆಲ್ಲ ದುರ್ವ್ಯಸನಗಳು ಹೇಗೆ ಹಾಳು ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿರುವಂಥದ್ದಲ್ಲ. ಹೀಗಾಗಿ ಇವನ್ನು ಬಿಡಬೇಕು ಅನ್ನುವುದು ಅವನ ತಾತ್ಪರ್ಯ. ಇಷ್ಟೆಲ್ಲ ಹೇಳಿ ಕಟ್ಟ ಕಡೆಗೆ ಕಿರೀಟಪ್ರಾಯವಾಗಿ ಪಾಂಡವರಿಗೆ ನೀನು ಸರಿಯಾಗಿ ನಡ್ಕೊಳ್ಬೇಕು ಅನ್ನುವ ನೀತಿಯಿಂದ ಮುಗಿಸ್ತಾನೆ. ಆ ಭಾಗವನ್ನು ನೋಡೋಣ. ಹರನ ಕೊರಳಿಂಗಾಭರಣವಾದ ಉರಗ ಪವನಾಶನವೆನಿಸುವಂತೆ, ಹರನ ಕೊರಳಿಂಗಾಭರಣವಾದ ಉರಗ
ಪವನಾಶನವೆನಿಸುವಂತೆ ಅರಸ ನಿನ್ನಯ ಬಸುರ ಬಂದೇನಗರು ಪಾಂಡವರು. ಅರಸ ನಿನ್ನಯ ಬಸುರ ಬಂದೇನಗರು ಪಾಂಡವರು. ನರಪಶುಗಳಾದರು ಕಣ ಪಾಂಡವರು, ನರಪಶುಗಳಾದರು ಕಣ. ನೀನಿರಲು ಪಾಂಡವರು ನರಪಶುಗಳಾದರು ಕಣ. ನೀನಿರಲು ವನವಾಸದಲ್ಲಿ ಸೊಪ್ಪ ಅನವರತ ಮೆಲುವುದೇ ರಾಯ. ನೀನಿರಲು ವನವಾಸದಲ್ಲಿ ಸೊಪ್ಪ ಅನವರತ ಮೆಲುವುದೇ ರಾಯ. ಚಿತ್ತೈಸೋ ಎಂದನಾವಿದುರ ರಾಯ. ಪಾಂಡವರು ನಿನ್ನಯ ಬಸುರ ಬಂದೇನಗರು ನರಪಶುಗಳಾದರು ಕಣ. ಕರುಣಾ ಸಿಂಧು ಪರಮಾತ್ಮ ಒಲಿದರೂ ಕೂಡ ಪಾಂಡವರ ಪಾಲಿಗೆ ವನವಾಸ ತಪ್ಪಲಿಲ್ಲ. ಧೃತರಾಷ್ಟ್ರನಂಥ ರಾಷ್ಟ್ರಸೂತ್ರವನ್ನು ಹಿಡಿದಿಟ್ಟುಕೊಂಡವನು, ಅವನ ತಮ್ಮನ ಮಕ್ಕಳಾದರೂ ಇವರಿಗೆ ಕಾಡಲ್ಲಿ ಸೊಪ್ಪು ಸದೆಯನ್ನು ಪ್ರಾಣಿಗಳಂತೆ ಪಶುಗಳಂತೆ ಮೇಯುವುದು ತಪ್ಪಲಿಲ್ಲ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಹರನ ಕೊರಳಿಂಗ ಆಭರಣವಾದ ಉರಗ ಪವನಾಶನವೆನಿಸುವಂತೆ. ಪವನಾಶನ ಅಂದರೆ ಪವನಂ ಅಶ್ನಾತಿ, ಗಾಳಿಯನ್ನು ಕುಡಿತಕ್ಕಂಥದ್ದು ಹಾವಿನ ಬದುಕು ಅಂತ. ಹಾವು ಗಾಳಿಯೇನೂ ಕುಡ್ಕೊಂಡು ಬದುಕೋದಿಲ್ಲ, ಗಾಳಿ ಎಲ್ಲರಿಗೂ ಬೇಕು. ಆದರೆ ಅದು ಒಂದು ಕಪ್ಪೆಯನ್ನೋ ಇಲಿಯನ್ನೋ ಮೊಲವನ್ನೋ ನುಂಗಿದ ಮೇಲೆ ವಾರಗಟ್ಟಲೆ ಸುಮ್ಮನೆ ಅದು ಜೀರ್ಣ ಮಾಡಿಕೊಳ್ತಾ ಇರುತ್ತೆ, ಅದಕ್ಕೆ ಅಷ್ಟು ಸಾಕಾಗುತ್ತದೆ. ಹಾಗಾಗಿ ದಿನದಿನವೂ ಹೊತ್ತಿಗೆ 3 ಸತಿ ನಮ್ಮಂತೆ ಕವಳ ಕತ್ತರಿಸಲ್ಲವಾದ್ದರಿಂದ ಸರ್ಪಾಫ್ ಪಿಬಂತಿ ಪವನಂ ಅನ್ನುವ ಮಾತು ಬಂತು. ಹೀಗಾಗಿ ಪವನಾಶನ ಅಂತಂದರೆ ಹಾವು ಅಂತ ಸಂಸ್ಕೃತದಲ್ಲಿ ಪರ್ಯಾಯ ಪದವು ರೂಪಿತವಾಗಿದೆ. ಅದನ್ನು ಕವಿ ಇಟ್ಟುಕೊಂಡು ಹೇಳ್ತಾ ಇದ್ದಾನೆ. ಇದು ಸಂಸ್ಕೃತದ ಒಂದು ಸೂಕ್ತಿಯ ಆಧಾರ. ನೀಲಕಂಠಸ್ಯ ಕಂಠೇಪಿ ವಾಸುಕಿರ್ ವಾಯುಭಕ್ಷಕ ಅಂತ. ಮಹಾದೇವನ ಕೊರಳಲ್ಲಿದ್ದರೂ ಹಾವಿಗೆ ಗಾಳಿ ಕುಡಿಯೋದು ತಪ್ಪಲಿಲ್ಲ. ರಾಮ ರಾಜ್ಯ ಆಳಲಿ, ರಾವಣ ರಾಜ್ಯ ಆಳಲಿ, ನಮಗೆ ರಾಗಿ ಬೀಸೋದು ತಪ್ಪಲಿಲ್ಲ ಅಂತೀವಲ್ಲ, ಆ ರೀತಿಯಾಗಿ ಪಿತಾರತ್ನಾಕರೋ ಯಸ್ಯ ಲಕ್ಷ್ಮೀರ್ಯಸ್ಯ ಸಹೋದರಿ ಶಂಖೋ ರೋದಿತಿ ಭಿಕ್ಷಾರ್ಥಿ ಫಲಂ ಭಾಗ್ಯಾನುಸಾರತಃ ಅಂತ ಒಂದು ಸುಭಾಷಿತ ಉಂಟು. ತಂದೆ ರತ್ನಾಕರ, ಅಕ್ಕ ನೋಡಿದರೆ ಸಕಲ ಸಂಪತ್ತುಗಳ ಐಶ್ವರ್ಯದ ಅಧೀಶ್ವರಿ ಮಹಾಲಕ್ಷ್ಮಿ. ಹೀಗಿದ್ದರೂ ಶಂಖ ಪಾಪ ದಾಸಯ್ಯನ ಕೈಗೆ ಬಂದು ಮನೆಯಲ್ಲಿ ಭಿಕ್ಷೆಗಾಗಿ ಗೋಳಿಡ್ತಾ ಕೂತ್ಕೊಳ್ಳುತ್ತೆ ಅಂತ. ಏನು ಮಾಡೋದು? ಫಲಂ ಭಾಗ್ಯಾನುಸಾರತಃ ಅಂತ. ಆ ರೀತಿಯಲ್ಲಿ ಶಿವನ ಕೊರಳಲ್ಲಿದ್ದರೂ ಹಾವಿಗೆ ಗಾಳಿ ಕುಡಿಯೋದು ತಪ್ಪಲಿಲ್ಲ. ಶಿವನ ತಲೆ ಮೇಲಿದ್ದರೂ ಚಂದ್ರ ತುಂಬಿಕೊಳ್ಳೇ ಇಲ್ಲ, ಮೈಯ ಸೊರಕೊಂಡೇ ಇದ್ದಾನೆ, ರಿಕೆಟ್ಸ್ ಬಂದಂತೆ. ಏನು ಮಾಡುವುದು? ಬಾಲೇಂದುವಾಗಿ ಇದ್ದಾನೆ. ಆ ರೀತಿಯಲ್ಲಿ ನಿನ್ನಂಥವನ ಮಕ್ಕಳು ಅಂತ ಅನಿಸಿಕೊಂಡ್ರು, ಒಂದು ಬಿಟ್ಟು ಮಕ್ಕಳು, ತಮ್ಮನ ಮಕ್ಕಳು ಅಂತ ಅನಿಸಿಕೊಂಡ್ರು. ಅವರು ಇನ್ನೆಯ ಬಸುರ ಬಂದೇನಹರು ಪಾಂಡವರು ಏನಾಗಿದ್ದಾರೆ, ಅದರಿಂದ ಅವರಿಗೆ ನೀನು ಒಳ್ಳೆಯದನ್ನು ಮಾಡಬೇಕು. ಇಷ್ಟೆಲ್ಲ ನೀತಿ ಹೇಳಿಯೋ ನೀನು ಕೇಳಿದ್ದಷ್ಟೇ ಬಂತು ಅಂತ ಎದ್ದೋದ್ರೆ ಏನು ಪ್ರಯೋಜನವಿಲ್ಲ. ಅದು ಕೃತಾರ್ಥವಾಗಬೇಕು, ಕೃತಕೃತ್ಯವಾಗಬೇಕು ಅಂದರೆ ಕ್ರಿಯಾತ್ಮಕವಾಗಬೇಕು. ಕ್ರಿಯೆಗೆ ಬರೆದಿದ್ದರೆ ಏನು ಪ್ರಯೋಜನವಿಲ್ಲ. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಗ್ರಂಥಿಭ್ಯೋ ಧಾರಣೋವರಾಹ ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ ಜ್ಞಾನಿಭ್ಯೋ ವ್ಯವಸಾಯಿನಃ. ಎಲ್ಲ ತಿಳ್ಕೊಂಡಿರೋರಿಗಿಂತ ಅದನ್ನು ಆಚರಣೆಯಲ್ಲಿ ತಂದಿರೋರು ತುಂಬ ದೊಡ್ಡವರು. ಈ ಮಾತಿಗೆ ನಾನು ಹೇಳೋದದೇ, ಪಾಶ್ಚಾತ್ಯರು ಎಷ್ಟು ಸಂಸ್ಕೃತ ಕಲಿತರೂ ಅದು ನಾಯಿ ಮೊಲೆ ಹಾಲೇನೆ. ಅದು ಎಂದೂ ಕೂಡ ಹಸುವಿನ ಮೊಲೆ ಹಾಲಾಗೋದಿಲ್ಲ. ನಮ್ಮಲ್ಲಿ ಎಷ್ಟು ಕಲಿತಿದ್ದವರು ಒಂದಲ್ಲ ಒಂಚೂರು ಬರೀಬೇಕು ಅಂತ ನೋಡ್ತಾರೆ. ನಮ್ಮ ದೇವರ ಮೇಲೆ ಒಂದು ಪದ್ಯ ಬರ್ಕೊಳ್ಬೇಕು ಅಂತಲೇ ಸಂಸ್ಕೃತ ಕಲಿಯೋದಕ್ಕೆ ಬಂದವರು ಎಷ್ಟೋ ಜನ ಇದ್ದಾರೆ. ಅವರಿಗೆ ಒಮ್ಮೆ ಕೂಡ ಹಾಗನಿಸಿಲ್ಲ. ಸಂತೋಷಕ್ಕಾಗಿ ಸಂಸ್ಕೃತ ಅಂತ, ನಾನೊಂದು ಸಂತೋಷಕ್ಕೋಸ್ಕರವಾಗಿ ಕಾದಂಬರಿ ಓದ್ಕೋತೀನಿ, ಸಂತೋಷಕ್ಕಾಗಿ ರಘುವಂಶ ಓದ್ತೀನಿ ಅಂತನವರು ಅಲ್ಲಿ ಇಲ್ಲ. ಅವರಿಗೆ ಹೊಟ್ಟೆಪಾಡಿಗೆ ಮತ್ತು ಇಲ್ಲಿ ಗಾಳ ಹಾಕೋದಕ್ಕೆ, ತಮ್ಮ ಮತ ಪ್ರಚಾರ ಮಾಡೋದಕ್ಕೆ, ಇಲ್ಲಿ ಒಡಕು ತರೋದಕ್ಕೆ, ಅದಕ್ಕೆ ಹೊರತು ಅಲ್ಲಿ ಸೇನ್ ಪರ್ಸನ್ ಅನ್ನೋ ಇಲ್ಲ ಅನ್ನೋಷ್ಟು ಕಡಿಮೆ. ಅಲ್ಲಿ ಬೇಕಾದಷ್ಟು ನಮ್ಮ ಸಂಗೀತದ ಬಗ್ಗೆ ಮತ್ತೊಂದ್ರ ಬಗ್ಗೆ ಪ್ರಯೋಗ ಎಲ್ಲ ಮಾಡ್ತಾರೆ. ಸಂತೋಷವಾಗಿ ಒಂದು 10 ಕಚೇರಿ ಮಾಡಿದಂಥವ್ರು ಎಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಅವರು ವೆಸ್ಟರ್ನ್ ಮ್ಯೂಸಿಕ್ ಕಲಿತಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬೇಕಾದಂಥ ಬ್ಯಾಂಡ್ಗಳೆಲ್ಲ ಇಟ್ಕೊಂಡಿದ್ದಾರೆ, ಜೀವಿಕೆಯನ್ನು ಮಾಡ್ಕೊಂಡಿದ್ದಾರೆ. ಹಿಗ್ಗಿನ್ಸ್ ಭಾಗವತರಂತೆ. ನನಗಂತೂ ಆ ಸಂಗೀತ ಒಂಚೂರು ಇಷ್ಟ ಆಗಲಿಲ್ಲ. ಬಿಳಿ ಚರ್ಮದವರು ಅಂತ ತಮಿಳುನಾಡೋರು ಮೈ ಮರೆತರು. ನಮ್ಮ ಜನಕ್ಕೆ ಬಿಳಿ ಚರ್ಮ ಅಂದರೆ ಸೊಂಟದ ಮೇಲೆ ಬಟ್ಟೆ ನಿಲ್ಲೋದಿಲ್ಲ. ನಿರ್ಲಜ್ಜ ಭಂಡರು ನಮ್ಮ ಜನ, ಕೀಳರ್ಮಿಯ ಪರಮಾಚಾರ್ಯರಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಹೇಳೋದಕ್ಕೆ ಏನು ತಪ್ಪು ತಪ್ಪು ಅಂತ ಸರಿ ಸರಿ ಅಂತ ಅದು ಮಾಡೋದಿಲ್ಲ.
ಅಷ್ಟು ಮಾಡಿದ್ರಲ್ಲ ಅಂತ. ಒಂದು ಬಿಳಿ ಚರ್ಮದವರು, ಒಂದು ಕೆಂಚು ತಲೆ ಕೂದಲವರು, ಒಂದು ಬೆಕ್ಕಿನ ಕಣ್ಣವರು, ಅವ್ರಿಗೆ ಯಾರಿದ್ದಾರೆ ಅವರೊಂದು ಒಳ್ಳೆಯ ನೃತ್ಯ ಮಾಡಿಲ್ಲ ಇದುವರೆಗೂ ಕೂಡ. ನಾನು ನೋಡಿದ್ದೀನಿ ತಕ್ಕಮಟ್ಟಿಗೆ ಮಾಡುವವರು, ಆದರೆ ಒಂದು ರಸಭಾವ ಬಂದಿರುವಾಗ ಮನಸ್ಸಲ್ಲಿ ಉಳಿಯೋ ಥರದ್ದನ್ನು ಮಾಡಿಲ್ಲ, ನನಗಂತೂ ಕಂಡು ಬಂದಿಲ್ಲ. ಅಂದರೆ ಆ ರೀತಿಯಲ್ಲಿ ಈ ಪ್ರೀತಿ ಇಲ್ಲದೆ ಮಾಡಿದ್ರೆ ಏನು? ಕಷ್ಟಪಟ್ಟು ಕಲಿಬಹುದು, ಮೀಕ ಕಷ್ಟಮೂ ಮಾಕು ದುರ್ಭೋಜನಮು ಅಂತ ಆಗುತ್ತದಷ್ಟೇ, ಇನ್ನೇನೂ ಇಲ್ಲ. ಹಾಗಾಗಿ ರಚನಾತ್ಮಕವಾಗಿ ಬರಬೇಕು, ಕ್ರಿಯಾತ್ಮಕವಾಗಿ ಬರಬೇಕು. ಅಲ್ಲಿ ಅರ್ಥವರು, ಅಲ್ಲಿ ತಿಳಿದವರು ಸಲೆ ಸೈ ಚಾಂಗು ಬಳ ಉಘೆ ಅಂತ ಹೇಳುವಂತೆ ಆಗಬೇಕು. ನಾವಿಲ್ಲಿ ಇಂಗ್ಲೀಷ್ ಕಲಿತರೆ ಏನಾದರೂ ಬರೆದರೆ ಆ ದೇಶದವರು ಮೆಚ್ಚುವಂತೆ ಇರಬೇಕು. ಹಾಗಿಲ್ಲದೆ ಇದ್ದರೆ ಆ ಭಾಷೆಯನ್ನು ನಾವು ಸ್ವಾಧೀನ ಮಾಡ್ಕೊಂಡಿದ್ದೀವಿ ಅಂತ ಏನು? ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಇಂಗ್ಲೀಷರಿಗೆ ವ್ಯಾಕರಣ ತಪ್ಪು ಅಂತ ತೋರಿಸ್ಕೊಟ್ರು. ಆ ಥರದವ್ರು ಆಗಿರಬೇಕು. ನಮ್ಮಲ್ಲಿ ಹಾಗೆ ಬೆಳೆಯಬೇಕು, ಆ ಥರ ಮಾಡಬೇಕು. ಜುಬಿನ್ ಮೆಹ್ತಾ ಅಂತವರು ಅಲ್ಲಿಯೇ ದೊಡ್ಡ ಸಂಗೀತಗಾರರಾಗಿ ಪ್ರತಿಷ್ಠೆಯನ್ನು ಪಡೆದರು. ಆ ಥರ ಇರಬೇಕು. ಹಾಗಿಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಅದನ್ನು ಹೇಳ್ತಾ ಇದ್ದಾನೆ, ಕ್ರಿಯಾತ್ಮಕವಾಗಬೇಕು. ಇಲ್ಲದೇ ಇದ್ದರೆ ಅದು ಅನ್ಯಾಯವಾಗುತ್ತದೆ ಅಂತ. ಆಯಿತು ಎಲ್ಲ ತಿಳ್ಕೊಂಡಿದ್ದೀನಿ, ಸರಿಯಾಗಿದೆ. ಆದರೆ ನನಗೆ ನೀನು ವೇದಾಂತವನ್ನು ಹೇಳಬೇಕು, ಆತ್ಮಜ್ಞಾನವನ್ನು ಹೇಳಬೇಕು, ಬ್ರಹ್ಮವಿದ್ಯಾ ಪ್ರಕಟವನ್ನು ನೆರೆ ಮಾಡಿ ಚಿತ್ತದ ವಿಕಳತೆಯನ್ನು ಒಡಮೆಟ್ಟಿ ಸಲಹುವುದು ಅಂತೆಲ್ಲ ಕೇಳ್ತಾನೆ. ಆಗ ಇಲ್ಲಪ್ಪ, ನಾನು ಮಾಡುವನಲ್ಲ ಅಂತಾನೆ. ವಿದುರ ಆಯಾ ಕಾಲದ ಧರ್ಮಶಾಸ್ತ್ರವನ್ನು, ಸಂವಿಧಾನವನ್ನು ಅನುಸರಿಸ್ತಾ ಇದ್ದವನು. ನನಗೆ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಕ್ಕುಂಟೆ ಹೊರತು ಉಪದೇಶ ಮಾಡುವ ಅಧಿಕಾರವಿಲ್ಲ ಅಂತ. ಯಾರಾದರೂ ನನ್ನ ಹತ್ರ ಬಂದು ವ್ಯಾಕರಣದ ಪಾಠ ಹೇಳ್ಕೊಡ್ತೀನಿ ಅಂದರೆ, ಅಪ್ಪ ನನಗೆಲ್ಲಯ್ಯ ಗೊತ್ತು, ಅಲಂಕಾರ ಶಾಸ್ತ್ರದ ಪಾಠ ಹೇಳ್ಕೊಡ್ತೀನಿ, ನನಗೆ ತಪ್ಪಿಲ್ಲದೆ ಬರೆಯೋದು ಅಭ್ಯಾಸ ಮಾಡ್ಕೊಳ್ತೀನಿ ಅಷ್ಟೇ ಹೊರತು ಇನ್ಯಾವುದೂ ಇಲ್ಲ ಅಂತ ಹೇಳಬೇಕು. ಇನ್ನು ಯಾರಾದರೂ ಬಂದು ವೇದ ಪಾಠ ಹೇಳ್ತೀರಾ ಅಂದರೆ, ಅಪ್ಪ ನನಗೆ ವೇದಾರ್ಥ ಗೊತ್ತಾಗುತ್ತೆ, ವೇದ ಪಾಠ ಹೇಳಬೇಕು ಅಂದರೆ ಕ್ರಮಾಂತವಾಗಿ ಘನಾಂತವಾಗಿ ಓದಿಕೊಂಡವರು ಯಾರಿದ್ದಾರೆ ವೇದಪಾಠಿಗಳು, ಅವ್ರ ಹತ್ರ ಹೋಗಪ್ಪ. ನಾನು ವೇದ ಭಾಷ್ಯ ಓದ್ಕೊಂಡಿದ್ದೀನಿ, ಸ್ವರ ಕ್ರಮವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನಿರಂತರವೂ ನಾನು ಹೇಳಿ ಬಾಯಿಪಾಠ ಮಾಡ್ಕೊಂಡಿಲ್ಲ. ಸ್ವರಗಳ ಸ್ವರಸ್ಥಾನದಲ್ಲೇ ಕೂಡಿಸೋದಕ್ಕೆ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಪದಾಂತವಾಗಿ ಸರಿಯಾಗಿ ಹೇಳಬೇಕು ಅಂದರೆ ಅವನು ಕ್ರಮಾಂತವಾದರೂ ಆಗಿರಬೇಕು, ಇಲ್ಲದೇ ಸ್ವರಸ್ಥೈರ್ಯ ಬರೋದಿಲ್ಲ ಅಂತ ಹೇಳಬೇಕು. ವಿದುರ ಆ ಪ್ರಾಮಾಣಿಕತೆ ಇದ್ದವನು. ಅವನು ಸಂಸುಜಾತರನ್ನು ನೆನೀತಾನೆ. ಅವರು ಬಂದು ಉಪದೇಶವನ್ನು ಮಾಡ್ತಾರೆ ಅಂತ ಮುಂದಿನ ಸಂಧಿ ಆರಂಭವಾಗುತ್ತದೆ. ನೆನೆಯಲೊಡನೆ ಸನಸ್ಸುಜಾತನು ಮನೆಗೆ ಬರಲು, ನೆನೆಯಲೊಡನೆ ಸನಸ್ಸುಜಾತನು ಮನೆಗೆ ಬರಲು, ಇದಿರೆದ್ದು ಕೌರವ ಜನಕ ಮೈಯಿಕ್ಕಿದನು. ಎನಗೆ ಬ್ರಹ್ಮೋಪದೇಶವನು ಮುನಿಪ ನೀ ಕೃಪೆ ಮಾಡಬೇಕು. ಕೌರವ ಜನಕ ಮೈಯಿಕ್ಕಿದನು, ಎನಗೆ ಬ್ರಹ್ಮೋಪದೇಶವನು ಮುನಿಪ ನೀ ಕೃಪೆ ಮಾಡಬೇಕು ಎನಲು. ಅನುನಯದೊಳವನೀಪತಿಗೆ, ಅನುನಯದೊಳವನೀಪತಿಗೆ ಜನಜನಿತವಗುದೆನಲು ಅರುಗಿದನು ಪರಲೋಕ ಸಾಧನವ. ಅವನೀಪತಿಗೆ ಜನಜನಿತವಗುದೆನಲು ಅರುಗಿದನು ಪರಲೋಕ ಸಾಧನವ. ಸನತ್ಸುಜಾತನು ಅರುಗಿದನು ಪರಲೋಕ ಸಾಧನವ. ವಿದುರನ ದೊಡ್ಡತನ, ಅವನ ತಪಸ್ಸು, ಮಹಸ್ಸು, ಮಹಿಮೆ ಎಷ್ಟು ಅಂದರೆ, ನೆನೆದೊಡನೆ ನಿತ್ಯ ಸೂರ್ಯಗಳಲ್ಲಿ ಒಬ್ಬರಾದ, ನಿತ್ಯ ಸೂರ್ಯಗಳು 4, ಇನ್ನು ಹಲವರನ್ನು ಸೇರಿಸಿಕೊಳ್ತಾರೆ. ಮೊತ್ತ ಮೊದಲಿಗೆ ಸೃಷ್ಟಿಯಾದಿಯಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿ ಬಂದವರು ನಾರಾಯಣನ ನಿತ್ಯಾವತಾರಗಳಲ್ಲಿ 4 ಅವರು ಅಂತ, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಅಂತ. ಅವರು ಚಿರ ಬಾಲ್ಯದಲ್ಲಿ ಇರ್ತಕ್ಕಂಥವರು. ಮುಂದೆ ಬಾಲ್ಯೇತರವಾದ ಯೌವನದ ಪ್ರಭಾವದ ಮನೋವಿಕಾರಗಳು ಬೇಡ ಅಂತ ಮಾಡಿಕೊಂಡಂಥವ್ರು ಅಂತಲೇ ಅವರನ್ನು ಬಾಲರನ್ನಾಗಿಯೇ ಪುರಾಣದಲ್ಲಿ ಚಿತ್ರಿಸಿರ್ತಕ್ಕಂಥದ್ದು. ಬಾಲ್ಯ ದೇಹಕ್ಕೆ, ಮನಸ್ಸಿಗೆ ವಾರ್ಧಕ, ಪರಿಪಾಕ, ಈ ರೀತಿಯಾದದ್ದು ಅಂತ. ಅವರಲ್ಲಿ ಒಬ್ಬ ಸನತ್ಸುಜಾತರು ಬರ್ತಾರೆ. ಅಂದರೆ
ಅವನ ದೊಡ್ಡತನ ಎಷ್ಟಿರಬೇಕು, ಅವನ ಮಹಿಮೆ ಎಷ್ಟಿರಬೇಕು. ಒಬ್ಬ ನಿತ್ಯ ಸೂರ್ಯ ಸ್ಥಾನದ ದೇವರ್ಷಿ ಬಂದು ಈತ ಹೇಳಿದ ಅಂತ ಧೃತರಾಷ್ಟ್ರನಂತವನಿಗೂ ವೇದಾಂತ ಪಾಠ ಹೇಳಬೇಕು ಅಂದರೆ ಎಷ್ಟು ದೊಡ್ಡವರಾಗಿರಬೇಕು, ಈತನ ಮಾತು ಇಷ್ಟು ನಡೆಯುವಂತೆ ಇರಬೇಕು ಅಂತ. ಮತ್ತು ವಿದುರ ತಾನು ಪರಮಹಂಸ ಪರಿವ್ರಾಜಕಾಚಾರ್ಯರ ಪದವಿನಲ್ಲಿ ಇರತಕ್ಕಂಥ ಯೋಗಿಯಾಗಿದ್ದವನು, ವೇದಾಂತಿಯಾಗಿದ್ದವನು. ಆತ ತೀರಿಕೊಂಡಾಗ ಆ ಮಹಾಮುನಿಗೆ, ಮಹಾಯೋಗಿಗೆ, ಸನ್ಯಾಸಿಗೆ ನಡೆಸುವ ಸಂಸ್ಕಾರವನ್ನೇ ವ್ಯಾಸರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಈ ವೇದಾಂತದ ಭಾಗ ಬರುತ್ತದೆ. ವಿದ್ವಾಂಸರು ಇವೆಲ್ಲ ಆಮೇಲೆ ಮಹಾಭಾರತಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಮಹಾಭಾರತ ಒಂದು ವಿಶ್ವಕೋಶವಾಗಿ ಬೆಳವಣಿಗೆ ಆದಾಗ ಇವು ಅನಿವಾರ್ಯವಾಗುತ್ತವೆ. ಮಹಾಭಾರತ ಒಂದು ಕಥೆಯಾಗಿ, ಒಂದು ಕಾವ್ಯವಾಗಿ ಒಂದು 20,000 ಶ್ಲೋಕಗಳಿಗೆ ಇಳಿಯಬಹುದು. ಆದರೆ ಒಂದು ವಿಶ್ವಕೋಶವಾಗಿ ಭಾರತೀಯ ಸಂಸ್ಕೃತಿಯ ಪರ್ಯಾಯಭೂತವಾಗಿ, ಪ್ರತಿನಿಧಿಭೂತವಾಗಿರಬೇಕು ಅಂದರೆ ಇವೆಲ್ಲ ಬೇಕಾಗುತ್ತದೆ. ಇದಕ್ಕೆ ಶಂಕರರ ಭಾಷ್ಯ ಅಂತಲೂ ಒಂದು ಭಾಷ್ಯವಿದೆ. ಅದನ್ನು ಆಧುನಿಕ ವಿದ್ವಾಂಸರು ಅದು ಶಂಕರರ ರಚನೆ ಅಲ್ಲ ಅಂತಾರೆ. ವೇದಾಂತದ ಅಂಶಗಳು ಒಂದಷ್ಟು ಬರುತ್ತವೆ. ನಾಳೆ ದಿವಸ ಅದನ್ನು ನಾವು ಕಾಣೋಣ. ವೇದಾಂತ ರಸಿಕರಿಗೆ ಹಬ್ಬ, ಮಿಕ್ಕವರಿಗೆ ಉಪವಾಸ.